ಬೆಳಕಾಗ್ಬಿಟ್ಟೈತೆ. ಇವತ್ತು ಯಾವ ವಾರ? ಇವತ್ತು ಭಾನುವಾರ ಇರಬೇಕು. ಭಾನುವಾರ ದಿವಸ ಯಾರು ಬಂದರು? ಕೋತಿ ನನ್ನ ಮಕ್ಕಳು. ಶನಿವಾರ ಇವತ್ತು. ವಾರ ಜ್ಞಾಪಕ ಇಲ್ವಾ? ಸಾಯಂಕಾಲದಿಂದ ಒಂದು 20 ಸರಿ ಹೇಳಿದಾರೆ. ಇವತ್ತು ಯಾವ ವಾರ ಅಂದ್ಕೊಂಡು ಸಾಯಂಕಾಲ ಈಗ ನಿನ್ನೆ ಸಾಯಂಕಾಲ ಒಂದು 10 ಸರಿ ರಾಮಾಯಣ ಮಾಡಿದ್ದೀರಾ. ಈಗ ಬೆಳಗ್ಗೆ ಎದ್ದು ಇವತ್ತು ಭಾನುವಾರ ಇರಬೇಕು ಅಂತ ಶುರು ಮಾಡ್ಕೊಂಡ್ರಿಯಾ? ಅಕ್ಕ, ನಿಮ್ಮ ಯಾವುದು ವಿಚಾರ ಮಾತಾಡೋಣ ಕಣಕ್ಕ ನನ್ನ ಹತ್ರ. ಸುಮ್ಮನೆ ಇದ್ಬಿಡು ಸೈಲೆಂಟಾಗಿ. ನಾನು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಅಲ್ಲಿ ವಿಚಾರಿಸ್ತೀನಿ. ನೆನ್ನೆ ಹೋಗಿದ್ದಿಲ್ಲವಾ ತಮ್ಮನ ಆಸ್ಪತ್ರೆಗೆ? ತಮ್ಮನ ಆಸ್ಪತ್ರೆಗೆ ಹೋಗಿದ್ದೆ, ಮಮ್ಮಿ ಮನೆಗೆ ಹೋಗಿದ್ದು ಬಂದೆ, ಬ್ಯಾಂಕ್ ಹೋಗಿದ್ದು ಬರ್ತೀನಿ ಈಗ ಹೋಗಿದ್ದೆಲ್ಲವ ನಿನ್ನೆ? ಎಲ್ಲೂ ಹೋಗಲಿಲ್ಲ. ಒಂದು ಮಾವನ ಹಿಡ್ಕೊ ಬಂದಿಲ್ಲವಾ ಬನ್ನೂರಿಗೆ ಹೋಗಿದ್ದು ಬಂದು? ಈಗ ನಿನ್ನೆ ತಮ್ಮನ ಆಸ್ಪತ್ರೆಗೆ ಹೋಗಿಲ್ವಾ? ತಮ್ಮನ ಆಸ್ಪತ್ರೆಗೆ ಹೋಗಿಲ್ವಾ ನಿನ್ನೆ? ಮತ್ತು ನೆನ್ನೆ ತಮ್ಮನ ಆಸ್ಪತ್ರೆಗೆ ಹೋಗ್ಬಿಟ್ಟು ಇವತ್ತು ಬೆಳಗ್ಗೆ ಆಸ್ಪತ್ರೆಗೆ ಹೋದೆ. ಇವತ್ತು ಮಮ್ಮಿ ಮನೆಗೆ ಹೋಗಿದ್ದೆ, ತಮ್ಮನ ಆಸ್ಪತ್ರೆಗೆ ಹೋಗಿದ್ದೆ ಅನ್ಕೊ ಬಂದೆ. ರೇಷನ್ ತರಕ್ಕೆ ಹೋಗ್ಬೇಕಾಗಿತ್ತು ಆ್ಯಕ್ಚುಲಿ ಇವತ್ತು. ನೀವು ರೇಷನ್ ತರಕ್ಕೆ ಹೋಗ್ಬೇಕಾಗಿತ್ತಲ್ವ? ರೇಷನ್ ತರಕ್ಕೆ ಅಂದ್ಬಿಟ್ಟು ಫೋನ್ ಮಾಡಿದೆ. ಅಣ್ಣ ಬನ್ನೂರಿಂದ ಬರಲಿಲ್ಲ, ಹೀಗಾಗಿ ನೀನೇ ವಾಪಸ್ ಬನ್ನೂರಿಗೆ ಹೋದೆ. ಆಮೇಲೆ ಮಮ್ಮಿ ಮನೆಗೆ ಹೋಗಿದ್ದು ಬಂದೆ ಅಂತ ಹೇಳ್ದೆ. ಆಮೇಲೆ ನಿಮ್ಮ ಮಮ್ಮಿ ಬೈತಾ ಇಲ್ಲಿ ಅಲ್ವ, ನೀ ಯಾಕೆ ಸೇರಿಸ್ತೀಯ ಅಂದ್ಕೊಂಡು ಏನೋ ಹೇಳ್ದೆ ಕತೆ. ಇನ್ನು ಬೆಳಗ್ಗೆ ಇಡ್ಲಿ ಈ ಥರ ಕೊಟ್ಟರು, ಇಡ್ಲಿ ತೊಗೊಂಬರ್ತಾರಲ್ವ, ತೊಗೊಬತ್ತೀನಲ್ಲ, ಆ ಇಡ್ಲಿಯಲ್ಲಿ ನನ್ನ 1 ಪ್ಲೇಟ್ ಇಡ್ಲಿ ನಾನು ತಿನ್ಬಿಡ್ತೀನಿ. ಅವ್ರು 1 ಪ್ಲೇಟ್ ಇಡ್ಲಿನೂ ತಿನ್ನಲ್ಲ. ಒಂದು ಸ್ವಲ್ಪ ಬಚ್ಚಿಡೋದು ಅಂದರೆ 2 ಇಡ್ಲಿ ತಿಂದ್ಬಿಟ್ಟು 1 ಇಡ್ಲಿ ಅದು ಅಷ್ಟೇ ಎತ್ತಿಡೋದು. ಎತ್ತಿಬಿಟ್ಟು ಮಧ್ಯಾಹ್ನಕ್ಕೆ ನವೀನ ಇಡ್ಲಿ ತಿನ್ಕತ್ತೀಯಾ, ತಗೋ ಇಡ್ಲಿ ಇದೆ ಇಲ್ಲ 1 ಇಡ್ಲಿ ಐತೆ ತಿನ್ಕೊ ಅಂದ್ಬಿಟ್ಟು ಆ ಇಡ್ಲಿನ ನನಗೆ ಕೊಡ್ತಾರೆ. ಕೊಟ್ಬಿಟ್ಟು ಸುಮ್ಮನೆ ಹೋಗ್ತಾರೆ. ಇನ್ನು ಅಡುಗೆನೇ ಮಾಡಲ್ಲ. ಇನ್ನು ಇಡ್ಲಿ ತರಿಸೋದು ಕೂಡ ಬ್ರೇಕ್ಫಾಸ್ಟ್ ತರಿಸೋದು ಕೂಡ 10 ಗಂಟೆಗೆ 9 ಗಂಟೆ ಮೇಲೇ ಇಡ್ಲಿ ತರ್ಸೋಕೆ ಕೊಡ್ತಿರೋದು. ಆಮೇಲೆ ತಂದಿದ್ದು ಇಡ್ಲಿನೂ ಬಚ್ಚಿಡೋದು. ಆಮೇಲೆ ನೆನ್ನೆ ಬ್ರೇಕ್ಫಾಸ್ಟ್ ಒಳ್ಳೆ ಎಪಿಸೋಡ್ ಇತ್ತು ಗುರು. ಯಾವ ವ್ಯಕ್ತಿನೂ ಮಾಡದೇ ಇರೋಂಥ ಕೆಲಸ ನಮ್ಮ ಅಜ್ಜಿ ಮಾಡ್ತಾಯಿದ್ರು. ನಿನ್ನೆ ಕವರ್ ಕೂಡ ಮಾಡಿದ್ದೆ. ಅದೇನಾಗೋಯ್ತು ಅಂದರೆ ಸಾಯಂಕಾಲ ಅನ್ನ ಉಳ್ಕೊಂಡಿತ್ತಲ್ಲ, ಅದಕ್ಕೆ ಪುಳಿಯೋಗರೆ ಮಾಡು ಅಂತ ಅಂದ್ಬಿಟ್ಟು ನಾನೇ ಪುಳಿಯೋಗರೆ ಪುಡಿ ತಗೊಬಂದು ಕೊಟ್ಟೆ. ಸೊ ಪುಳಿಯೋಗರೆ ಮಾಡಿದ್ರಲ್ವ, ಒಂದು ಇದರಲ್ಲಿ ಒಂದು ಸ್ಪೂನಲ್ಲಿ ಒಂದು 10 ಸ್ಪೂನ್ ಆಗ್ಬೋದು ಗುರು ಅಷ್ಟೇ. ಮ್ಯಾಕ್ಸಿಮಮ್ 10 ಸ್ಪೂನ್ ಆಗ್ಬೋದು ಅಷ್ಟೇ, ಮ್ಯಾಕ್ಸಿಮಮ್ ಅಂದರೆ ಅಷ್ಟು ಕೊಟ್ಟರು. ಸರಿ ನಾನು ತಿಂದೆ. ಅದು ಆ್ಯಕ್ಚುಲಿ ವೀಡಿಯೋ ಕವರ್ ಮಾಡಿದ್ದೆ. ಪುನಃ ಇನ್ನೊಂದು ಬೇಕಾ ಅಂದರು. ಅವಾಗ ನಾನು ಹೇಳ್ದೆ, ನೋಡವ ನಿನಗೆ ಎಷ್ಟು ಬೇಕೋ ಅಷ್ಟು ಇಟ್ಕೋ, ಮಿಕ್ಕಿದ್ದನ್ನು ಹಾಕು, ನಾನು ತಿಂತೀನಿ ಅಂತ ಹೇಳ್ದೆ. ಕೂತ್ಕೋ ಇಲ್ಲೇ ತಂದಾಕ್ತೀನಿ ಅಂದರು. ನಾನು ಹಂಗೂ ಅಡುಗೆ ಮನೆಗೆ ಎದ್ದೋಗಿ ನೋಡಿದೆ, ವೀಡಿಯೋ ಕವರ್ ಮಾಡಬೇಕಿತ್ತಲ್ಲ, ಅದಕ್ಕೆ ಎದ್ದೋದೆ. ಆವಾಗ ತಪ್ಪಲೆಯಲ್ಲಿ ತುಂಬ್ಕೊಂಡೈತೆ ಗುರು. ನಾನು ನೋಡಿದೆ ಸಾಯಂಕಾಲ ಅನ್ನ ಎಷ್ಟು ಮಿಕ್ಕಿತ್ತು ಅಂತ. ಸೊ ಯಾಕೆಂದರೆ ಅಡುಗೆ ಮಾಡಿದೋ ನಾನೇ, ಅದಕ್ಕೆ ಅನ್ನ ಮಾಡಿದ್ದು. ಸೊ ನಾನು ಹೇಳಿದ್ರು ನಮ್ಮವ್ವ, ಇಲ್ಲ ಯಾರೋ ಫ್ರೆಂಡ್ ಬರ್ತಾರೆ ಅದಕ್ಕೆ ಇಟ್ಕೊಂಡಿದ್ದೀನಿ, ಇಷ್ಟು ತಿನ್ಕೋ ಸಾಕು ಅಂದ್ಬಿಟ್ಟು ಹಾಕಿದ್ರು. ಅದು ಎಂಥ ವಿಷುವಲ್ ಗೊತ್ತಾಗಿರೋದು. ನಾನೇ ಬಾಯ್ಬಿಟ್ಟು ಊಟ ಹಾಕು ಅಂತ ಕೇಳಿದ್ರು. ಇಲ್ಲ ಯಾರೋ ಸ್ನೇಹಿತರು ಬರ್ತಾರೆ, ಫ್ರೆಂಡ್ ಬರ್ತಾರೆ, ಅದು ಅಲ್ಲೇ ಇರಲಿ
ಅಂದ್ಬಿಟ್ಟು ಮಡಗಿದ್ರು. ಸೊ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಕೊಟ್ಟಿಲ್ಲ. ಓಕೆನಾ. ಇವತ್ತು ನೆನ್ನೆ ಕತೆನೂ ಹಂಗೆ. ನೆನ್ನೆ ಬ್ರೇಕ್ಫಾಸ್ಟು ಚಪಾತಿ ಮಾಡಿದ್ದಾರೆ. ಎಷ್ಟು 5 ಚಪಾತಿಯನ್ನು ಕಳಿಸಿದ್ದಾರೆ. 5 ಚಪಾತಿಗಳು. 5 ಚಪಾತಿ ಕಳಿಸ್ಬಿಟ್ಟು ಅವ್ರು ಅದು ಕಳಿಸಿದ ತಕ್ಷಣ ಪಟ ಅಂತ ಹೊತ್ಕೊಂಡು ಅಲ್ಲೇ ಒಂದು ಬೇಯಿಸ್ಕೊಂಡು ತಿನ್ಕೊಂಬಿಟ್ರು. ಚಪಾತಿಗೆ ಚಟ್ನಿ ಪಟ್ನಿ ಎಂಥದ್ದು ಇಲ್ಲ, ಪಲ್ಯ ಗಿಲ್ಯ ಎಂಥದ್ದು ಇಲ್ಲ, ಸಕ್ಕರೆ ಹಾಕ್ಕೊಂಡು ತಿಂದರು ಅವರು. ಸೊ ನನಗೂ ಸಕ್ಕರೆನೇ ತಿಂದು ಅಂದರು. ನಾನೇನು ಮಾಡಿದೆ, ಹೋಗಿ ಮೊಸರು ತೊಗೊಬಂದೆ. ಅಲ್ಲಿ ಅಂಗಡಿಲಿ ಮುಸ್ಲಿಮ್ ಅಂಗಡಿ ಇದೆಯಲ್ಲ, ಅಲ್ಲಿ ಹೋಗಿ ಮೊಸರು ತೊಗೊಬಂದು ಮೊಸರಿಗೆ ಶುಗರ್ ಹಾಕ್ಕೊಂಡು ಚಪಾತಿ ಮತ್ತು ಮೊಸರು ತಿಂದೆ ನಿನ್ನೆ. ಸೊ ಆಮೇಲೆ ನಾನು ತಿನ್ನೋರು ಸುಮ್ಮನೆ ಆದಮೇಲೆ ತಿಂದಾದ್ಮೇಲೆ ಇನ್ನೂ ಮಿಕ್ಕಿದವ ಅಂದರು. ಇಲ್ಲ ಅಂದು ಕಳಿಸಿದ್ದು ವಸ್ತಿನೇ ಅಲ್ವಾ ನೀನು ಅಂದೆ. ನನಗೆ ಬೇಕಿತ್ತು ಅಂದರು. ಸರಿ ನಾನು ಅಂದ್ಬಿಟ್ಟು ಆಮೇಲೆ ಪುನಃ ಕಲಿಸ್ಕೊಂಡು ಬೈಕೊಂಡು ಎಲ್ಲ ಅವನ್ನ ತಿನ್ಕೊಬಿಟ್ಟಾನ ಆ ಥರ ಬೈಕೊಂಡು ಕಲಿಸಿದ್ರು. ಆದರೆ ತಿನ್ನೋಕ್ಕೆ ತಾಕತ್ತಿಲ್ಲ. ಯಾಕಂದರೆ ಬರೀ ಒಗ್ಗರಣೆ ಹಾಕೋಕ್ಕೋಸ್ಕರ ಮಾಡಿರೋದಲ್ಲ. ಹೊಟ್ಟೆ ತುಂಬಿಟ್ಟು ವಯಸ್ಸಾಗೈತಲ್ವ, ಹೊಟ್ಟೆಗೆ ಸೇರಲ್ಲ ಅವ್ರಿಗೆ. ಸೊ ಒಂದೇ ಚಪಾತಿಗೆ ರಶ್ ಆಗೋಗಿದ್ರು. ಸೊ ಇನ್ನೊಂದು ಚಪಾತಿ ಹೊಸ್ದಾಗಿ ಮಾಡ್ಕೊಂಡವರು ಅರ್ಧನೂ ಚಪಾತಿ ತಿಂದಿಲ್ಲ, 2-3 ತುತ್ತು ತಿಂದರು. ಆಮೇಲೆ ತಪ್ಪು ಮಾಡಿ ತಗೊಂಡೋಗಿ ಬಟ್ಸೆಲ್ಲ ಅಡುಗೆ ಮೇಲೆ ಬಡಿದ್ಬಿಟ್ರು. ಆಮೇಲೆ ಪೆದ್ದಿ ಥರ ಎಲ್ಲ ಮರ್ತೋಗಿರೋರ ಥರ ತಗೊಬಂದ್ಬಿಟ್ಟು ಪುನಃ ನನಗೇನೋ ಇನ್ನೂ 3 ಚಪಾತಿ ತಗೊಬಂದ್ಕೊಟ್ರು. ತಿನ್ನು ಅಂತ. ಬೇಡ, ಈಗ ತಾನೇ ಚಪಾತಿ ತಿಂದಿದ್ದೀನಲ್ಲ ಅಂತ. ಅಷ್ಟೊತ್ತಿಗೆ ಅವ್ರು ಈ ನಾಟಕ ಎಲ್ಲ ಮಾಡ್ಕೊಂಡು ಚಪಾತಿ ಮಾಡೋಷ್ಟೊತ್ತಿಗೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು 9 ಗಂಟೆಗೆಲ್ಲ ಪ್ರೊಸೀಜರು. ಸೊ ಇನ್ನು ಅವ್ರು ನನ್ನ ಕೈಗೆ ಬ್ರೇಕ್ಫಾಸ್ಟ್ ತಗೊಂಬಂದು ಕೊಟ್ಟಿದ್ದು 2ನೇ ರೌಂಡ್ ಚಪಾತಿ ಕೊಟ್ಟಿದ್ದು 11 ಗಂಟೆ 11:30. ಸೊ ಈಗ ತಾನೇ ತಿಂದಿದ್ದೀನಲ್ಲ. ನಾನು ಫಸ್ಟ್ ರೌಂಡ್ ಚಪಾತಿ ತಿಂದಿದ್ದು 10 ಗಂಟೆ ಮೇಲಾಗಿತ್ತು. ಸೊ ಈಗ ತಾನೇ ತಿಂದಿದ್ದೀನಲ್ಲ, ತಿನ್ನೋಕ್ಕಾಗಲ್ಲ, ಬೇಡ ಅಂದೆ. ಸೊ ಆ ಚಪಾತಿನ ಹಾಗೆ ತಗೊಪುನಃ ರಪ್ ಅಂತ ಕುಕ್ಕಿದ್ರು. ಸೊ ಕುಕ್ಬಿಟ್ಟು ಸುಮ್ಮನೆ ಆಗೋದ್ರು. ಪುನಃ ಚಪಾತಿ ಎಲ್ಲಿ ಇಟ್ಟಿದ್ದಾರೆ ಏನೂ ಗೊತ್ತಿಲ್ಲ. ಸೊ ಮಧ್ಯಾಹ್ನ ಅನ್ನ ಹೆಂಗೆ ಅಡುಗೆ ಮಾಡ್ತಾರೆ ಇವರು ಅಂದರೆ, ಒಂದು ಪಾವು ಅಥವಾ 1 ಪಾವು ಮೇಲೆ ಒಂದು ಸ್ವಲ್ಪ ಹಾಕ್ತಾರೆ. ಅಂದರೆ 1/4 kg ಮೇಲೆ ಒಂದು ಸ್ವಲ್ಪ ಅಕ್ಕಿ ಹಾಕ್ಬಿಡ್ತಾರೆ, ಅಥವಾ 1/4 kg ಹಾಕ್ತಾರೆ ಅಷ್ಟೇ. ಅಷ್ಟರಲ್ಲಿ 2 ಹೊತ್ತು ಇಬ್ಬರು ತಿನ್ನಬೇಕು. ಮಧ್ಯಾಹ್ನ ಊಟ ಮಾಡಿಬಿಟ್ಟು ಸ್ವಲ್ಪ ಮಿಗಿಸ್ಬಿಡ್ತಾರೆ. ಸಾಯಂಕಾಲ ನನಗೆ ಬೇಡ, ನೀ ಅಲ್ಲಿರೋದು ತಿನ್ಕೊ ಮನೆ ಕೇಳಪ್ಪ ಅಂದ್ಬಿಟ್ಟು ಸುಮ್ಮನೆ ಮನಿಕೊಬಿಡ್ತಾರೆ. ಸೊ ಆಮೇಲೆ ಅಲ್ಲಿ ಎಷ್ಟು 1 ಪಾವಿಗೆ 1/4 kg ಅಕ್ಕಿಯಲ್ಲಿ ನಾನು ಮಧ್ಯಾಹ್ನ ಊಟ ಮಾಡಿ ಮಿಕ್ಸಿರ್ತೀನಲ್ಲ, ಅದನ್ನೇ ಸಾಯಂಕಾಲಕ್ಕೆ ಊಟ ಮಾಡೋದು. ಅಂದರೆ ಒಂಚೂರು ಒಂದು 4-5 ತುತ್ತು ಇರುತ್ತೆ ಅಷ್ಟೇ, ಅದನ್ನು ತಿನ್ಕೊಂಬನಿಕೋಬೇಕು. ಆಮೇಲೆ ಇನ್ನೂ ಇಂಥ ಕಚಡ ಬುದ್ಧಿ ಇವ್ರುಗಳ್ದು ಅಂದರೆ, ಅನ್ನ ಮಾಡಿದ್ಮೇಲೆ ಜಾಸ್ತಿ ಅಕ್ಕಿ ಅನ್ನ ಕಾಣಲಿ ಅಂದ್ಬಿಟ್ಟು ಸೌಟ್ ಹಾಕ್ಬಿಟ್ಟು ಅಳ್ಳಾಡಿಸ್ಬಿಡ್ತಾರೆ. ಅಂದರೆ ಉಡಿ ಮಾಡಿಬಿಡ್ತಾರೆ. ಇಂಟೆ ಇರೋ ಅನ್ನನ ಹೊಡೆದು ಉಡಿ ಮಾಡಿಬಿಟ್ಟು ಜಾಸ್ತಿ ಕಾಣಬೇಕು ಕುಕ್ಕರ್ ತುಂಬ, ಆ ಥರ ಮಾಡಿಬಿಡ್ತಾರೆ ಬಡಿ ಮಕ್ಕಳು. ಅದನ್ನೆಲ್ಲ ವೀಡಿಯೋ ರೆಕಾರ್ಡ್ ಮಾಡಿದೆ ಇವರು. ಬೋಳಿ ಮಗಂದು ಡಿಲೀಟ್ ಆಗೋಯ್ತು. ಅನ್ನ ಆ ಥರ ಇಂಟೆ ಉಡಿ ಮಾಡ್ಬಿಡ್ತಾರೆ. ಸೊ ಅದಾದಮೇಲೆ ಪುನಃ ಅಗೇನ್ ಇದ್ದಿದ್ದೆ ಸ್ಟೋರಿ. ಪುನಃ ಹಾಲು ತರೋಕ್ಕೆ ಹಾಲಿಲ್ಲ, ಕಾಫಿ ಪುಡಿ ಇಲ್ಲ. ಫಸ್ಟ್ ಹಾಲು ತರ ಕೇಳ್ಬಿಟ್ಟು ಆಮೇಲೆ ಕಾಫಿ ಪುಡಿ ತರೋದು ಅಂತಾರೆ. ನಾನೇ ಹಾಲು ತಗೋಬರೋದು ಅಂತ ಹೇಳಿದಾಗಲೇ ಗ್ಯಾಪ್ಸ್ಬೇಕು. ಸಕ್ಕರೆ ಐತಾ, ಕಾಫಿ ಪುಡಿ ಐತಾ, ಇನ್ನೇನೈತೆ ಎಲ್ಲ ಕೇಳ್ಬಿಟ್ಟು ಹುಡ್ಕೆ ತರಕ್ಕೆ ಹೋಗ್ತೀನಿ ಅನ್ನೋದು. ಆಮೇಲೆ 1/4 ಲೀಟ್ರ್ ಹಾಲು ತರಿಸೋದು, ಅರ್ಧ ಲೀಟ್ರ್ ತರಿಸ್ತಾಯಿಲ್ಲ ಅವ್ರಿಗೆ. 1/4 ಲೀಟ್ರ್ ಹಾಲು ತರಿಸೋದು, ಪುನಃ ಇನ್ನೊಂದು ಸರಿ 1/4 ಲೀಟ್ರ್ ಹಾಲು ತರಿಸೋದು, ಹಿಂಗೆ. ಆಮೇಲೆ ಇನ್ನೊಂದೇನು ಅಂದರೆ ಇವ್ರದ್ದು ಮೆತ್ತಿಗೆ ಹಾಲು ಕುಡಿದ್ಬಿಟ್ಟು ಮೂಗು ಕೂತ್ಕೊಬಿಡ್ತಾರೆ ಸುಮ್ಮನೆ ಕಳ್ಬೇಕು ಥರ. ಈಗ ಬಿಸಿಲು ಮಾಡೋದು ಏನೂ ಮಾಡಲ್ಲ, ಸುಮ್ಮನೆ ಗಟ ಅಂತ. ಯಾಕಂದರೆ ಅಡುಗೆ ಮಾಡಲ್ವಲ್ಲ ಇಲ್ಲಿ, ಇವ್ರಿಗೆ ಸ್ವಲ್ಪ ಊಟ ಆದರೆ ಸಾಕು. ಸೊ ಹಾಲು ಕುಡಿದ್ಬಿಟ್ರೆ ಹೊಟ್ಟೆ ತುಂಬ ಬೈತದೆ ಇವ್ರಿಗೆ. ಅದಕ್ಕೆ ಏನು ಮಾಡ್ತಾರೆ, ಹಾಲು ತರಿಸ್ಬಿಟ್ಟು ಇಟ್ಕೊಂಡಿರ್ತಾರಲ್ಲ, ಅದನ್ನು ಗಟ ಅಂತ ಕುಡಿದ್ಬಿಟ್ಟು ಕುತ್ಕೊಬಿಡ್ತಾರೆ. ಆಮೇಲೆ ಅಂಗನವಾಡಿಲಿ ಮಿಲ್ಕ್ ಪೌಡ್ರ್ ಕೊಡ್ತಾರಲ್ಲ, ಅದು ಕೂಡ ಎಲ್ಲ ಸ್ಟಾಕ್ ಇಟ್ಕೊಂಡಿದ್ರು. ಇಷ್ಟು ದಿವಸ ಖರ್ಚು ಮಾಡ್ತಾಯಿದ್ರು, ಈಗ ಸ್ಟಾಕ್ ತೀರೋಗಿದೆ. ಅವತ್ತೆಲ್ಲ ಒಳಗಡೆ ಬಾಕ್ಸ್ಗಳೆಲ್ಲ ಜೋಡಿಸ್ತಾನೆ ನಾನು ಕೈಗೆ ಸಡನ್ನಾಗಿ ಸಿಗಲಿ ಅಂತ ಅಂದ್ಬಿಟ್ಟು. ಆವಾಗ ಮಿಲ್ಕ್ ಪೌಡರ್ ಇದ್ದಿದ್ದು ನನಗೆ ಗೊತ್ತಾಗೋಯ್ತು. ಅಲ್ಲಿವರೆಗೂ ಗೊತ್ತಿರಲಿಲ್ಲ, ನನಗೆ ಗೊತ್ತಾಗ್ದಾಗ ಮೇಂಟೈನ್ ಮಾಡ್ತಾಯಿದ್ರು. ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ರು ಅಂದರೆ, ಕರೆಕ್ಟಾಗಿ ಅರ್ಧ ಲೀಟ್ರ್ ಹಾಲಿಗೆ ಅಥವಾ 1/4 ಲೀಟ್ರ್ ಹಾಲು ಮೆಜರ್ಮೆಂಟ್ ಮಾಡಿದಾಗ ಎಷ್ಟು ಬರ್ತದೆ ಅಷ್ಟಕ್ಕೆ ಕರೆಕ್ಟಾಗಿ ಲೆಕ್ಕ ಮಾಡ್ತಾಯಿದ್ರು. ಗೊತ್ತಾಗ್ಬಾರ್ದು ನನಗೆ ಆ ಥರ. ಸೊ ನನಗೆ ಗೊತ್ತಿದ್ದು ವಿಷಯ. ಆ್ಯಕ್ಚುಲಿ ನಾನು ಚಿಕ್ಕಕ್ಕನ ಹತ್ರ ಡಿಸ್ಕಸ್ ಕೂಡ ಮಾಡಿದೆ ಈ ವಿಷಯ. ಗೊತ್ತಾಗುತ್ತೆ, ಪೌಡ್ರ್ ಹಾಲ್ಗೂ ಮಾಮೂಲಿ ಹಾಲ್ಗೂ ಗೊತ್ತಾಗುತ್ತೆ. ಸೊ ಅದನ್ನು ಕುದಿಸ್ಬೇಕಾದ್ರೆ ಸೊ ಅದನ್ನು ಅಕ್ಕನ ಹತ್ರ ಹೇಳಿದ್ದೆ. ಆಮೇಲೆ ಇವರು ಪೌಡ್ರ್ ತೀರೋಯ್ತು ಇವತ್ತಿಗೆ. ಈಗ ಒಂಚೂರು ಇತ್ತು ಹಂಗೆ ಆ ಪೌಡ್ರ್ ತೀರೋಗೋವರೆಗೂ ವಿಷಯ ಮಾತಾಡಿಲ್ಲ. ಹಾಲು ಪೌಡ್ರ್ ತೀರೋದ್ಮೇಲೆ ಅದ್ರ ವಿಷಯ ಪ್ರಸ್ತಾಪ ಮಾಡಿದ್ರು. ಸೊ ಹಾಲ್ಗೂ ಇನ್ನೇನು ಮಾಡ್ತಾರೆ ಅಂದರೆ, ಇವರು 1/4 ಲೀಟ್ರ್ ಹಾಲು ತಂದರೆ ಅದಕ್ಕೆ ಕಡಿಮೆ ಅಂದರೂ 1/4 ಲೀಟ್ರ್ ಹಾಲು ಹಾಕ್ಬಿಡ್ತಾರೆ. 1:1 1 ಲೀಟ್ರ್ ಹಾಲಿಗೆ 1 ಲೀಟ್ರ್ ನೀರು ಹಾಕೋದು ಇವರು. ಹಾಲಿಗೆ ನೀರು ಹಾಕೋಲ್ಲ, ನೀರಿಗೆ ಹಾಲು ಹಾಕ್ತಾರೆ ಇವರು. ಅದು ನನ್ನ ಎದುರಿಗೆ ಹಾಕೋದು. ಬಿನಾ ಕಾಫಿ ಪುಡಿ ತಂದಿಯಪ್ಪ ಅಂತ ಹಂಗೆ ಅಂತ ಬಿನಾರ ಒಂದು ಡಿಸ್ಕಸ್ ಮಾಡಿ ನನ್ನನ್ನು ಅಟೆನ್ಷನ್ ಸೀಕ್ ಮಾಡ್ತಾರೆ. ಅಂದರೆ ನಾನು ಅಡುಗೆ ಮನೆಗೆ ಹೋಗಬೇಕು, ಅಲ್ಲಿವರೆಗೂ ವೆಯ್ಟ್ ಮಾಡ್ತಾರೆ. ನಾನು ಏನಾದ್ರು ನಾಟಕ ಮಾಡಿ ನಾನು ಅಡುಗೆ ಮನೆಗೆ ಹೋಗಬೇಕು ಆ ಥರ ಮಾಡಿಕೊಂಡು ಅಡುಗೆ ಮನೆಗೆ ಹೋಗ್ತಿದ್ದಾಗ ನಾನು ಕಣ್ಣೆದ್ರಿಗೆ ನೀರು ಹಾಕೋದು. ಅದಕ್ಕೆ ನೀರಿಗೆ ಹಾಲಿಗೆ ನೀರು ಹಾಕೋಲ್ಲ, ನೀರಿಗೆ ಹಾಲು ಹಾಕ್ತಾರೆ. ಓಕೆನಾ. ಹಾಲಿಗೆ ನೀರು ಹಾಕ್ಬಿಟ್ಟು ಇಡೋದಿಲ್ಲ, ಡಿಕಾಕ್ಷನ್ ಮಾಡ್ತಾರಲ್ಲ, ಡಿಕಾಕ್ಷನ್ ಮಾಡಿಬಿಟ್ಟು ಡಿಕಾಕ್ಷನ್ಗೆ ಹಾಲು ಹಾಕ್ತಾರಲ್ಲ, ಆ ಟೈಮಲ್ಲಿ ಕರೆಯೋದು ನನ್ನನ್ನು ಒಳಗೆ. ನಾನು ನಾಟಕ ಮಾಡಿ ಆ ಥರ ಮಾಡೋದು. ಅಂದರೆ ನನಗೆ ಗೊತ್ತಾಗಬೇಕು, ಆ ಥರ ನಾನು ಕಣ್ಣೆದ್ರಿಗೇ ತೆಳ್ಳಿಗೆ ಕೊಡ್ತಾಯಿದ್ದೀನಿ ಅಂತ ನನಗೆ ಗೊತ್ತಾಗಬೇಕು. ಆ ಥರ ಮಾಡಿನೇ ಕೊಡೋದು. ಯಾವ ರೇಂಜಿಗೆ ಕೊಡ್ತಾರೆ ಕಾಫಿ ಅಂದರೆ, ಅಯ್ಯೋ ಸುಮ್ಮನೆ 1/4 ಲೀಟ್ರ್ ಹಾಲು ತರಿಸ್ಬಿಟ್ರೆ ಇಡೀ ದಿನ ಸಂಜೆವರೆಗೂ 3 ಸರಿ 4 ಸರಿ ಕಾಫಿ ಕಾಯಿಸ್ತಾರೆ ಅದರಲ್ಲೇ.
ಸೊ ಆ ಥರ ಕ್ಯಾಂಡಿಡೇಟ್ಗಳು ಅಯ್ಯೋ ಶಿವನೇ ಇವ್ರುಗಳ ಆಟಗಳು ನೋಡಬೇಕಿತ್ತು. ಆಮೇಲೆ ನವೀನ ನೀನು ನಿಮ್ಮ ಮಮ್ಮಿ ಇವತ್ತು ನನಗೆ ಅಡುಗೆ ಮಾಡೋಕ್ಕಾಗಲ್ಲ ಹೋಗಪ್ಪ, ನಿಮ್ಮ ಮಮ್ಮಿ ಮೇಲೆ ಊಟ ಮಾಡ್ಕೊಬಂದ್ಬಿಡು ನೀನು, ಹಂಗೆ ಅನ್ಕೊಂಡು ಶುರು ಮಾಡೋದು. ಆಮೇಲೆ ಇಲ್ಲಿ ನನಗೆ ಆಗಲ್ಲ ಕಣಪ್ಪ, ಎಲ್ಲ ನಿಮ್ಮ ದಾರಿ ನೀವು ನೋಡ್ಕೊಳ್ಳಿ ಅನ್ನೋದು. ಆಮೇಲೆ ಅವು ನಮ್ಮ ಡ್ಯಾಡಿಗೆ ಬೈಯೋದು, ನಾನು ಡೈರೆಕ್ಟಾಗಿ ಹೇಳಲ್ಲ, ನಮ್ಮ ಡ್ಯಾಡಿಗೆ ಬೈಯೋದು. ನಾನು ಒಬ್ಬಳೇ ಇರಬೇಕು ಅಂತ ಇಲ್ಲಿ ಬಂದು ಸೇರ್ಕೊಂಡೆ, ಹಂಗೂ ನಮ್ಮ ನೆಮ್ಮದಿಯಾಗಿ ಇಡೋಕ್ಕೆ ಬಿಡೋದಿಲ್ಲ, ಹಂಗೆ ಹಿಂಗೆ ಇರ್ಕೊಂಡು ನಮ್ಮ ಡ್ಯಾಡಿಗೆ ಶಾಪ್ ಹಾಕೋದು, ಬೈಯೋದು. ನಮ್ಮ ಡ್ಯಾಡಿ ಇಲ್ಲದೆ ಹೋದಾಗ, ಸೊ ಇದ್ದಾಗಲೂ ಬೈತಾರೆ, ಅದನ್ನು ರೆಕಾರ್ಡ್ ಮಾಡಿದೆ. ಇಲ್ಲೇ ಹೋದಾಗಲೂ ಅಂದರೆ ನಮ್ಮ ಡ್ಯಾಡಿ ಆಮೇಲೆ ಸುಮ್ಮನೆ ನನ್ನ ಡ್ಯಾಡಿಗೆ ಫೋನ್ ಮಾಡಿ ಎತ್ಲಿಕ್ಕೋದು. ಫೋನ್ ಮಾಡ್ಬಿಟ್ಟು ಅಕ್ಕ ಊಟ ಮಾಡಿದೀಯಾ ಅಕ್ಕ ಅಂದ್ಬಿಟ್ಟು, ಸರಿ ಅಕ್ಕ ಅಂದ್ಬಿಟ್ಟು ಫೋನ್ ಮಾಡ್ಬೋದು. ಆವಾಗ ಬೈಯೋದು ಇವರು, ಅಯ್ಯೋ ತಂದು ಇಡ್ರಿಸೋನೆ ಇವನು, ಹಂಗೆ ಬಂದು ಕೂತ್ಕೊಬಿಡ್ತವೆ, ನಾವು ಒಬ್ಬನೇ ಇರಬೇಕು ಅಂತ ಬಂದಿದ್ದೀನಿ, ಬಂದು ಕಾಟ ಕೊಡೋದಲ್ಲದೆ ಫೋನ್ ಬೇರೆ ಮಾಡ್ತಾನೆ ಊಟ ಆಯ್ತಾ ಅಂತ ಕೇಳೋಕ್ಕೆ ಅಂದ್ಬಿಟ್ಟು ಬೈಯೋದು. ಹಂಗೆ ಅಂದ್ಕೊಂಡು ಶುರು ಮಾಡ್ತಾರೆ. ಇವ್ರುಗಳ ಆಟಗಳ ನೋಡಿ ಹುಚ್ಚು ಬೆಪ್ಪಿಡ್ದೋಗಿತ್ತು ಗುರು. ನಾನು ಹಂಗೂ ಹಿಂಗೂ ತಡ್ಕೊಂಡು ಎಲ್ಲ ವೀಡಿಯೋ ರೆಕಾರ್ಡ್ ಮಾಡಿಟ್ಟಿದ್ದೆ. ಥೌತಾರೆ ಅಲ್ಲಿ ಏನೋ ಫೈಲ್ಸ್ ಮೂವ್ ಮಾಡೋಕ್ಕೋಗಿ ಡಿಲೀಟ್ ಹೇಳ್ಬಿಟ್ಟೆ ಗುರು, ಇಂಪಾರ್ಟೆಂಟ್ ಫೈಲ್ಸ್ಗಳದೆಲ್ಲ. ಅಂದರೆ ಇವ್ರ ಮೊಮ್ಮಕ್ಕಳಿಗೆಲ್ಲ ಯಾವ ರೇಂಜಲ್ಲಿ ತೊಂದರೆ ಕೊಡ್ತಾರೆ, ಯಾವ ರೇಂಜಲ್ಲಿ ಅವಮಾನ ಮಾಡ್ತಾರೆ ಮನೆ ಒಳಗೆ ಇಟ್ಕೊಂಡು ಅನ್ನೋದಕ್ಕೆ ವೆರಿ ಬೆಸ್ಟ್ ಎಕ್ಸಾಂಪಲ್. ಇವ್ರ ಮಗ ಒಬ್ಬ ಹಿಂಗೆ ಇವ್ರ ಕಾಟ ತಡೆಯೋಕ್ಕಾಗದೆ ಸೂಸೈಡ್ ಮಾಡ್ಕೊಂಡಿದ್ದಾನೆ. ಹಿರಿ ಮಗ ರಾಜು ಅಂತ. ದೊಡ್ಡ ರಾಜ ವರ್ಸಸ್ ಚಿಕ್ಕ ರಾಜ ಇಮೇಜ್ ಫಾರ್ಮುಲಾ ಬಂದು ಅಪ್ಲೋಡ್ ಮಾಡಿದ್ದೀನಿ. ಆ್ಯಕ್ಚುಲಿ VI ನವೀನ ಅಂತಲ್ಲಿ ಸಿಗುತ್ತೆ, ಯೂಟ್ಯೂಬಲ್ಲಿ ಸಿಗ್ಬಿಡುತ್ತೆ. ದೊಡ್ಡ ರಾಜ ವರ್ಸಸ್ ಚಿಕ್ಕ ರಾಜ ಅಂತ ಸರ್ಚ್ ಮಾಡಿದ್ರೆ ಅದು ಇಮೇಜ್ ಫಾರ್ಮುಲಾ ಇದೆ ಒಂದು. ಇವರು ಚಿಕ್ಕ ಮಗ ಒಬ್ಬ ಹಿಂಗೆ ಇವ್ರು ಮಾಡೋ ಆಟಗಳು ನೋಡೋಕ್ಕಾಗದೆ, ಅವಮಾನ ಮಾಡೋಕೆ ತಡೆಯೋಕ್ಕಾಗದೆ ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ದ ಅವನು. ಸೊ ಇನ್ನೊಬ್ಬ ಮಗನ ಹಿಂಗೆ ಈಗ ನಾನು ಮೆಡಿಕಲ್ ಮಾಫಿಯಾ ಯೂಸ್ ಮಾಡ್ತಿದ್ದಾರಲ್ಲ, ಹಂಗೆ ಎರಡನೇ ಕೊನೆ ಮಗ ಪ್ರಕಾಶನ ಮೆಡಿಕಲ್ ಮಾಫಿಯಾ ಯೂಸ್ ಮಾಡಿ ಕೊಲೆ ಮಾಡಿದ್ರು. ಸೊ ಇವ್ರದ್ದೆಲ್ಲ ಇದ್ದಿದೆ. ನಮ್ಮ ಮಮ್ಮಿ ಇವ್ರು ಕಾಟ ತಡೆಯೋಕ್ಕಾಗದೆ ನಮ್ಮ ಮಮ್ಮಿ ಸೂಸೈಡ್ ಮಾಡಿದ್ರು. ಇವ್ರ ಮನೇಲಿ ಇರೋರು ಎಲ್ಲರೂ ಸೂಸೈಡ್ ಮಾಡ್ಕೊಂಡವ್ರೆ, ಎಲ್ಲರೂ ಸೂಸೈಡ್ ಮಾಡಿ ಅಟೆಂಪ್ಟ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಇಬ್ಬರು ಹೊಗೆ ಎಸ್ಕೊಂಡೋಗ್ಬಿಟ್ಟಿದ್ದಾರೆ. ಆ ರೇಂಜ್ಗೆ ಇವರು ಅವಮಾನ ಮಾಡ್ತಾರೆ ಗುರು. ಅಯ್ಯೋ ಅಪ್ಪ, ಅದು ಆ್ಯಕ್ಚುಲಿ ಒಳ್ಳೊಳ್ಳೆ ವಿಷುವಲ್ಸ್ಗಳು ಕವರ್ ಮಾಡಿದ್ದೆ ನಾನು. ಡಿಲೀಟ್ ಆಗೋಯ್ತು, ಕವರ್ ಮಾಡ್ತೀನಿ ನೋಡೋದ. ನೆನ್ನೆ ರೇಷನ್ ತರೋಕ್ಕೆ ಅಂತ ಯಾರೋ ಹೇಳಿದ್ರು. ನೀ ರೇಷನ್ ತರೋಕ್ಕೆ ಕರೆದೆ, ಅಣ್ಣನ ನನ್ನ ಕರೆದೆ, ನಾನು ಬರೋಲ್ಲ ಅಂದೆ. ಸರಿ ಅಣ್ಣನ ಅಣ್ಣಗೆ ಫೋನ್ ಮಾಡಿದೆ, ಬರ್ತೀನಿ ಅಂದ್ಕೊಂಡು ಬರಲಿಲ್ಲ ಅವರು. ಆಮೇಲೆ ಫೋನ್ ಮಾಡಿಬಿಟ್ಟು ಅಟ್ಲೀಸ್ಟ್ ಬ್ಯಾಂಕಾರು ಹೋಯ್ತು ಬರೋ ಅಂದ್ಕೊಂಡು ಹೊರಟೆ. ಅದಕ್ಕೆ ಬನ್ನೂರಲ್ಲಿ ಬ್ಯಾಂಕ್ ಹೋಗೋಕ್ಕಾದ್ರೆ ಬನ್ನೂರಲ್ಲಿ ಸಿಗ್ತೀನಿ ಅಂತ ಅವ್ರು ಹೇಳಿದ್ರು. ನೀವು ಹೋದೆ, ಬಸ್ ಚಾರ್ಜ್ಗೂ ಕಾಸಿಲ್ಲ ಅಂತಿದ್ದೆ. ನಂತರ ಇದ್ದು 40 ರೂಪಾಯಿ ಕೊಟ್ಟೆ. ಸರಿ ಅದೆಲ್ಲ ಹಿಡ್ಕೊ ಹೋದೆ. ಬ್ಯಾಂಕ್ ಹೋಗಿದ್ದು ಬರ್ತೀನಿ ಅಂದ್ಕೊಂಡು, ಆಸ್ಪತ್ರೆಗೆ ಹೋಗಿದ್ದು ಬ್ಯಾಂಕ್ ಹೋಗಿದ್ದು ಬರ್ತೀನಿ ಅಂದ್ಕೊಂಡು ಹೋದೆ. ಅದೆಲ್ಲಿಗೆ ಹೋದೆ ಬುಟ್ಟೆ ಗೊತ್ತಿಲ್ಲ. ಬಂದಮೇಲೆ ತಮ್ಮನ ಆಸ್ಪತ್ರೆಗೆ ಹೋಗಿದ್ದೆ, ನಿಮ್ಮ ಮಮ್ಮಿ ಮನೆಗೆ ಹೋಗಿದ್ದೆ ಅಂತ ಹೇಳ್ಬಿಟ್ಟು ಒಂದು ಮಾವಿನ ಹಣ್ಣು ಹಿಡ್ಕೊಂಡು ಬಂದೆ. ಸೊ ಆ ಮಾವಿನ ಹಣ್ಣು ಸಾಯಂಕಾಲ ಗಂಟಲು ತಿಂದೆ. ಸರಿನಾ? ಇನ್ನು ನಿಮ್ಮ ಮಮ್ಮಿ ಮನೆಗೆ ಹೋಗಿದ್ದೆ ಅಂತ ಹೇಳಿದ್ಮೇಲೆ ನಿಮ್ಮ ಮಮ್ಮಿ ಅದೇ ಎಲ್ಲರನ್ನೂ ಯಾಕೆ ಸೇರಿಸ್ತೀಯ, ಸೇರಿಸ್ಬೇಡ ನೀನು, ಹಂಗೆ ಅಂತ ಗಲಾಟೆ ಮಾಡ್ತಾಳೆ ನಿಮ್ಮ ಮಮ್ಮಿ ಅಂದ್ಕೊಂಡು ಏನೋ ಹೇಳಿದೆ. ಅದಾದಮೇಲೆ ರೇಷನ್ ಕಾರ್ಡ್ ತರೋಕ್ಕೆ ಹೋಗಿದ್ದೆ. ಮತ್ತೆ ಪುನಃ ಸಂಜೆ ಹೋಗಿದ್ದೆ ರೇಷನ್ ತರೋಕ್ಕೆ. ಆ ರೇಷನ್ ಅವನು ಬೆಳಗ್ಗೆ 8 ಗಂಟೆಗೆ ಬನ್ನಿ ಅಂತ ಹೇಳ್ತಾ ಅಂದ್ಕೊಂಡು ಬಂದೆ. ಸೊ ಇವಾಗ ನೀವು ಹೋಗ್ಬೇಕಾಗಿರೋದು ರೇಷನ್ ತರೋದಕ್ಕೆ. ಆಸ್ಪತ್ರೆಗೆ ಹೋಗ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ, ಹೋಗಿದ್ಯೋ ಬುದ್ಧಿಯೋ ಗೊತ್ತಿಲ್ಲ, ಒಟ್ಟಲ್ಲಿ ಹೋಗಿದ್ದೆ ತಮ್ಮನ ಆಸ್ಪತ್ರೆಗೆ ಅಂತ ಹೇಳ್ದೆ. ಹೋಗಿದ್ದೆ ಕೂಡ ಬನ್ನೂರಿಗೆ, ತಮ್ಮನ ಆಸ್ಪತ್ರೆಗೆ ಹೋಗಿದ್ದೆ ಅಂತ ಹೇಳ್ದೆ. ಅದೇನೋ ಗೊತ್ತಿಲ್ಲ, ಹೋಗಿದ್ದೆ ಬಿಟ್ಟಿದ್ದೆ ನನಗೆ ಗೊತ್ತಿಲ್ಲ. ಅಣ್ಣನ ಕರ್ಕೋಗ ನಾವು ಹೋಗಲ್ಲ ಅಲ್ಲಿಗೆ. ನೀವು ಹೋಗಕ್ಕೆ ನಾಚಿಕೆ ಅಂತ ಏನೂ ಅಲ್ಲ. ನಾನು ನಮ್ಮ ಮನೆಗೆ ತರುವಾಗ ಹೋಗಿದ್ದೀನಿ. ಏನಕ್ಕೆ ಹೋಗಲ್ಲ ಅಂದರೆ ಸುಮ್ಮನೆಗಳು ಏನೇನೋ ಕೆಡ್ಡ ತೋಡಿರ್ತಾರೆ, ಕೆಡ್ಡ ತೋಡಿರ್ತಾರೆ ಜನಗಳು. ಅದಕ್ಕೋಸ್ಕರ ನಾನು ನಂಬ್ಕೊಂಡು ಹೋಗಲ್ಲ. ಕೆಡ್ಡಗಳು ಅಂದರೆ ಏನೋ ಒಂದು ಏನಪ್ಪ ಹಳ್ಳ ತೋಡಿರ್ತಾರೆ ಏನಾದ್ರು ಒಂದು. ಸುಮ್ಮನೆ ಕಾಳೆಳೆಯಿಂದ ಕೆಲಸ ಕಾರ್ಯಗಳು ಮಾಡ್ತಾರೆ. ಈಗ ಆಗಿದೆ ನಾನು ನಂಬ್ಕೊಂಡು ಏನು ಕೆಲಸನ ಮಾಡೋಕ್ಕೆ ಹೋಗಲ್ಲ. ಫ್ಯಾಕ್ಟ್ ಏನಂದರೆ ನಾನು ಯಾರನ್ನೂ ನಂಬೋದಿಲ್ಲ. ಸೊ ಹೀಗಾಗಿ ನಾನು ಯಾರನ್ನೂ ನಂಬ್ಕೊಂಡು ಯಾವ ಕೆಲಸನೂ ಮಾಡಲ್ಲ. ರೇಷನ್ ತರಕ್ಕೆ ಬರಲ್ಲ. ಇನ್ನೊಂದು 2-3 ದಿವಸದಲ್ಲಿ ಕೆಲಸ ಮುಗಿತಿದೆ. ಆದರೆ ಸೋಮವಾರ ಈ ಭಾನುವಾರನೇ ಮುಗಿದೋಗ್ಬೋದು. ಸೋಮವಾರ ನನ್ನ ಕತೆ ನೋಡೋಕ್ಕೆ ಪ್ರಯತ್ನ ಪಡ್ತೀನಿ. ಏನು ತುಪ್ಪುಕ್ ಅಂತ ಹೋಗಿತಾರೆ. 6 ಕತೆ ವಯಸ್ಸಾಗದೆ, 6 ಕತೆ ವಯಸ್ಸಾಗದೆ ತುಪ್ಪುಕ್ ಅಂತ ಹೋಗಿತಾರೆ ಅಂದೆ ಆಸ್ಪತ್ರೆಗೆ. ಹಾಂ ಏನು ಆಸ್ಪತ್ರೆಗೆ ಹೋಗ್ತಾರೆ? ಯಾವ ಆಸ್ಪತ್ರೆಗೆ? ನಮಗೆ ಅದೇನೋ ಸರಿಯಾಗಿ ಕೇಳಲಿಲ್ಲ. ಆಸ್ಪತ್ರೆ ಅನ್ನಂಗೆ ಆಯ್ತದೆ ಕೇಳೋದಕ್ಕೆ. ನೀನು ಬೆಳಗ್ಗೆ ಹೊತ್ತು ಬನ್ನೂರಿಗೆ ಹೋಗ್ಬಿಟ್ಟು ರಾಮದೇವ್ರ ದೇವಸ್ಥಾನ ಶಾಸ್ತ್ರ ಕೇಳೋ ಅವ್ನು ಹೇಳ್ತಾನಲ್ಲ ಅವನು. ಇನ್ನೇನು ಹೇಳ, ಇಷ್ಟೋ ತನಕ ಬೆಳಗಾನ ರಾಮಾಯಣ ಕೇಳ್ಬಿಟ್ಟು ಬೆಳಗ್ಗೆ ರಾಮಗೂ ಸೀತೆಗೂ ಏನು ಅಂದ್ರಂತೆ. ಹಂಗೆ
ನಾವು ಹೇಳೋದ ಹೇಳ್ತೀವಿ ಒಂದ್ಸರಿ ಇದಕ್ಕೆಲ್ಲಿ ಕೇಳಿಸ್ಕೊಬಿಡು ನೀನು ಬಿಟ್ಟಿದ್ದು ಕೇಳಿಸ್ಕೊಳ್ಳೋ ಅಂತ ಹೇಳಿದ್ರೆ ನೀನು ಮಾತಾಡಿದಾಗ ನೀನು ಕೇಳಿಸ್ಕೊಬೇಡ ಅಂದ್ರೆ ಕಿವಿ ಕೇಳಿಸುತ್ತೆ ಕಣ ಹೇಳು. ನನಗೆ ಸ್ವಲ್ಪ ಮರುನುವ ಸ್ವಲ್ಪ ಮರವಲ್ವಾ ಕೇಳಲಿ, ಸ್ವಲ್ಪ ಮರುನುವ ಬೆನ್ನೋಗೆ ನನಗೆ ಏನಾಯ್ತಾ ಇದೆ ಅಂತಲೇ ಗೊತ್ತಾಯ್ತಾ ಇಲ್ಲ. ಅಯ್ಯೋ ನನಗೆ ಒಳ್ಳೇದಾಗ್ಬೇಕು ಅಷ್ಟೇ ಬಿಟ್ರು ನಿಮ್ಗೆ ಯಾರಿಗೂ ತೊಂದರೆ ಆಗಲಿ. ನಮ್ಮ ಜೀವ ಅಂತೂ ಅಲ್ಲ ನಂದು, ತಿಳ್ಕೊಬಿಡು. ನನ್ನ ಜೀವ ಇರೋ ತನಕ ನನಗೆ ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ಅಂತ ಸಾಯ್ತಾವನೆ ಇಲ್ಲಿ. ಅಂಗಡಿ ಹಾಕೋದು ಸರಿ ಅಕ್ಕಿ ಬಿದ್ದಿದೆ ಕೊಟ್ಟು ಮನೆ ಖರ್ಚಿಗೆ ನಿಮ್ಗೆ ಅಂತ ಕರಿಬೇಕಾಯ್ತು. ನನಗೆ ಹಾಕ್ಬಿಡ್ಬೇಕು ಅಂತ ನಾನು ನಿಮಗೆ ಹೇಳ್ತಾ ಇರೋದು ಅಷ್ಟೇ. ಅಡ್ಡೆ ಕರ್ಕೋಗು ಬರ್ತದಲ್ಲ. ಅವ್ರೇನು ಡೈಲಿ ಮಂಡ್ಯಕ್ಕೆ ಹೋಗೋದಿದ್ದಿದ್ದೆ, ಅವರು ಡೈಲಿ ಮಂಡ್ಯಕ್ಕೆ ಹೋಗ್ತೀನಿ ಅಂದ್ಕೊಂಡೆ ಹೋಗ್ತಾರೆ. ಕರ್ಕೋಗು ಬರ್ತಾರೆ. ಕೂತ್ಕೊಂಡ್ಬಿಡತ್ತ ನಾನು ಮಗ ತಗೊಂಡು ಆಚೆ ಕಡೆ ಹೊಟ್ಟೆತೀನಿ. ಅದೇನು ಯಾವಾಗ ಮಾತಾಡ್ತಾ ಇದೆಯಲ್ಲಕ್ಕ? ಅಯ್ಯೋ ತೊಳ್ಕಪ್ಪ ಬೆಳಗ್ಗೆನೆ ಯಾಕೆ? ಅಯ್ಯೋ ರಾಮ, ಗಂಟೆಗೆಲ್ಲ ಬನ್ನಿ ಬಾಗಿಲು ತೆಗಿತಾರೆ ತಗೊಳ್ಳೋದು ಇಂತ ನಾನು ಇಡೀ ಜೀವಮಾನದಲ್ಲಿ 73 ವರ್ಷ ಒಂದೇ ಒಂದು ದಿನನೂ ಹೋಗಿಲ್ಲ ನನಗೆ.
ಬೈಕದ ನಿಂತವ್ರೆ, ಇನ್ನು ಯಾರಿಗೋ ಬೈತಾ ನಿಂತವ್ರೆ, ಇನ್ನು ಯಾರಿಗೂ ಬೈತಾ ನಿಂತವ್ರೆ ಆಚೆ ಅಂತ. ಸೊಸೈಟಿ ನೀನು ನಾನು ಹೋಗಿದ್ದು ಸೊಸೈಟಿಗೆ ಹೋಗೋದು ಹೆಂಗೆ ಹೋಗ್ಬಿಟ್ಟ ಈಗ ತಾನೇ 5 ನಿಮಿಷ ಆಗಿಲ್ಲ, ಒಂದೇ 1 ನಿಮಿಷ ಅಣ್ಣನ ಹೋಗವ ಕರಿತಾ ಇದ್ದೆ. ಸೊಸೈಟಿಗೂ ನಾನು ನಿನ್ನ ಹೋಗಿದ್ದು ಅಂತಿದ್ದಲ್ಲವ, ಅಷ್ಟೊಂದು ಬರೋವನಿಗೆ 1 ನಿಮಿಷದಲ್ಲಿ ತಟ್ಟೆಗೆ ಅನ್ನ ಹಾಕೊಂಡು ಅನ್ನ ಉಣ್ಣೋದು ಮರ್ಸ್ಬಿಟ್ಟವ ನೀನು. ಯಾರ ಜೊತೆ ಹೋಗಿದ್ದೆ ನನಗೆ? ಒಬ್ಬಳೇ ಹೋಗಿದ್ದೆ ಹೆಂಗೆ ಹೋಗಿದ್ದು ಬಂದೆ, ಅದೇನು ಓದ್ಬಿಟ್ಟೆ ಗೊತ್ತಿಲ್ಲ. 8 ಗಂಟೆ ಅಷ್ಟೊತ್ತು ಬಂದು ತಗೊಂಡೋಗಿ ಅಂತ ಅನ್ನಲ್ಲ. ಅದೇ ನೀನು ನಾನೇ ಹೋಗಿದ್ದೆ, ಈಗ ರಶ್ ಐತೆ ಯಾರನ್ನ ಕರ್ಕೊಬನ್ನಿ 8 ಗಂಟೆ ಅಷ್ಟೊತ್ತಿಗೆ ಅಂತ ಹೇಳ್ಕೊಬಂದೆ. ಹೋಗಿದ್ದೆ ಊಟಿಗೆ ಗೊತ್ತಿಲ್ಲ, ಊಟಲ್ಲಿ ಹೇಳ್ದೆ ಹೋಗಿದ್ದೆ ಅಂತ. 4-5 ಜನ ಅಕ್ಕಿ ಕೊಡ್ತಾನೆ, 8 ಗಂಟೆ ಅಷ್ಟೊತ್ತು ಬನ್ನಿ ಅಂತಾನೆ. ಬೇಡ ಅಂತ ತಾನು ಅಂಗಡಿಗೆ ಬಿಸಾಕಿದ್ರು ಕಾಸು ಆಯ್ತದೆ, ನಾವು ಹೋಗಿ ಮಗನಿಗೆ ಹಾಕ್ಕೊಡ್ಬೇಕು. ಅಣ್ಣನು ಸಾಯಂಕಾಲ ಬರ್ತೀನಿ, ನಾವೇನು ಉಳ್ಕೊಳ್ಳಿಲ್ವೇ, ನಾವೇನು ಊಟ ಮಾಡಲ್ವೇ, ನಾವು ಇಲ್ಲೇ ಉಳ್ಕೊಂಡಿರೋದಲ್ವಾ, ಊಟ ಮಾಡಲ್ವೇ, ಬರ್ತೀನಿ ನಾನು ಅಂತ ಹೇಳಿದ್ರು ಸಾಯಂಕಾಲ. ಈ ಬೆಳಿಗ್ಗೆ ಎದ್ದು ಪ್ಲೇಟ್ ಬದಲಾಯಿಸ್ಬಿಟ್ಟು ಆಯ್ತು. ಇವನು ಊಟ 5-6 ಜನಕ್ಕೆ ಮಾವನು ಏನು ಮಾಡಿಕತ್ತಾನೆ ಸೊಸೈಟಿಯಲ್ಲಿ. ನಮ್ಮನೆಯವ್ರದಾಗ ಕಿಲ್ ತಗೊಬಂದೆ ಬನ್ನೂರಲ್ಲ ಅಲ್ಲ ಕಣವ, ನಮ್ಮನೆ ಹಾಕಿ ನಿಮ್ಮ ಮನೆಯಲ್ಲಿ ಹಾಕೋ ರೇಷನ್ ಕೊಟ್ಟಾರೋ, ನಮ್ಮನೆ ರೇಷನ್ ಕಾರ್ಡ್ಗೂ ನಿಮ್ಮನೆ ರೇಷನ್ ಕಾರ್ಡ್ಗೂ ಏನೋ ಸಂಬಂಧ? ಅದೇನೋ ನಮ್ಮ ತಾನೇ ಕೇಳಿದ್ದಾರೆ, ಯಾಕೋ ಬತ್ತ ಕೆಜಿನ ಏನೋ ಕೊಡ್ತಾನೆ ಅಂತಂದ್ರು. 10 kg ಕೊಡ್ತಾನೆ. ಎಷ್ಟು? 3 kg 5 ಮ್ಯಾಕ್ಸಿಮಮ್ 5 kg ಕೊಡ್ಬೋದು. ಅವಾಗಲೇ 5 kg ಕೊಡ್ತಾರೆ, ಇವಾಗ 2 kg 3 kg ಕೊಡ್ಬೋದು ಅವ್ರಿಗೆ ಅಷ್ಟೇ. ನಿನ್ನ ರೇಷನ್ ಕಾರ್ಡಲ್ಲಿ ನೀನು ಒಬ್ಬಳೇ ಇರೋದಾ, ಯಾರ್ದಾರು ಸೇರಿಸಿದ ಹೆಸರು ಇನ್ನೂ ಆಯ್ತಾ? ನಿಮ್ಮ ಅಕ್ಕಂದು ಇರಬೇಕು ಅನ್ಸುತ್ತಲ್ವಾ, ನಿಮ್ಮದು ನಿಮ್ಮ ಅಕ್ಕಂದೇನೋ ಹೆಸರು ಇರಬೇಕು. ಒಂದು 5 kg 6 kg ಕೊಡ್ಬೋದು. ಇವಾಗ ಸೆಕೆಂಡ್ ಟೈಮ್ ಡಿಲೀಟ್ ಆಗೋಯ್ತು. ಸೆಕೆಂಡ್ ಟೈಮ್ ಮಾಡಿದ್ದು ಕೂಡ ಹಾಲು 2ನೇ ಸರಿ ಹೊಡೆದೋಯ್ತು ಗುರುಗಳು. ಒಮ್ಮೆ ಹತ್ರ ಒಂದ್ಸರಿ ಹಾಲು ತೊಗೊಬಂದೆ, ಒಂಚೂರು ತಣ್ಣಗೆ ಇರಲಿಲ್ಲ. ಸೊ ನನಗೆ ಆಗಲೇ ಡೌಟ್ ಬಂತು ಈಸ್ಕೊಂಡಾಗಲೇ. ಆದರೂ ಅಮ್ಮನ ಪ್ರಶ್ನೆ ಮಾಡೋಂಗಿಲ್ಲ, ಕೋಲ್ಡ್ ಇಲ್ವಲ್ಲಮ್ಮ ಅಂತ. ಯಾಕೆಂದರೆ ಚೆನ್ನಾಗಿರುತ್ತೆ ಕಣ ಹೋಗಪ್ಪ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಅಮ್ಮ ಹೇಳಿದ್ಮೇಲೆ ತೊಗೊಂಡು ನಾನು ಪಿತ್ತೆ ಅಮ್ಮ ಚಾಲೆಂಜ್ ಮಾಡಿ ಬಿಸಿ ಮಾಡಿಬಿಟ್ಟು ಅದು ಹೊಡೆದಾದ್ರೆ ನನಗೆ ಅವಮಾನ ಆಗುತ್ತೆ. ಸೊ ನಾನೇನು ಮಾಡಿದೆ, ತಿಗಮಚ್ಚೋಟ್ಟು ತೊಗೊಂಡೋದೆ. ಪ್ಯಾಕೆಟ್ ಹೊಡೆದಾಗಲೇ ಸ್ಮೆಲ್ ಸ್ಟಾರ್ಟ್ ಆಯಿತು. ನಾನು ಅದಕ್ಕಿಂತ ಗಬ್ಬಾಗಿರೋ ಹಾಲನ್ನೇ ಯಾವತ್ತೂ ನೋಡೋದಿರಲಿಲ್ಲ. ಒಯ್ತಿದ್ದು ಹಾಲು ಗ್ಯಾರಂಟಿ ಏನು ಗೊತ್ತಿತ್ತು. ಪ್ಯಾನ್ಗೆ ಹಾಕ್ಬಿಟ್ಟು ಇಟ್ಟೆ, ಇದಕ್ಕೆ ತಪ್ಪಲಿಗೆ ಹಾಕ್ಬಿಟ್ಟು ಹೊಡೆದೇ ಹೋಯ್ತು. ಆಮೇಲೆ ನಮ್ಮ ಅಜ್ಜಿ ಹೋಗಿ ಮತ್ತೆ ಇನ್ನೊಂದ್ಸರಿ ಸೆಕೆಂಡ್ ರೌಂಡ್ ಜಗಳ ಮಾಡ್ಕೊಬಂದರು ಅಮ್ಮನ ಹತ್ರ. ಆ ಕಡೆ ಅಂಗಡಿಗೆ ಹೋಗೋದೇ ಬಿಟ್ಬಿಟ್ಟೆ. ಇಲ್ಲಿಗೆ ಹೋಗಲಿ, ಇದೇ ಅಂಗಡಿಗೆ ಹೋಗಲಿ ಅಂತ. ಯಾಕೆ ಈ ಅಂಗಡಿಗೆ ಹೋಗಲಿ ಅಂತ ಅಂದರೆ ARHAN ಅಂತ ಇದೆ. AR ಅರ್ಜುನ್ ಸರ್ಜಾ ನೆಟ್ವರ್ಕಿಗೆ ಬರುತ್ತೆ ಈ ಅಂಗಡಿ, ಅದಕ್ಕೋಸ್ಕರ. ಅದು ಅಲ್ಲದೆ ಮುಸ್ಲಿಮ್ ಅದು ಅಷ್ಟೇ, ಇದು ಅಷ್ಟೇ, 2 ಅಂಗಡಿನೂ ಮುಸ್ಲಿಮ್. ಆ ಕಡೆ ಎಲ್ಲೋ ಅಂಗಡಿಗಳಿರ್ಬೋದು, ನಾನು ಹೋಗಿಲ್ಲ ಆ ಕಡೆಗೆ ಹೋಗಿ ನೋಡಬೇಕು ಒಂದ್ಸರಿ. ಪ್ರಕಾಶ್ ಮನೆ ಇದೆಯಲ್ಲ, ಅಲ್ಲಿ ಯಾವ್ದಾದ್ರು ಹಿಂದೂ ಅಂಗಡಿ ಶಿಫ್ಟ್ ಆಗಬೇಕು ಫಸ್ಟು. ಅದು ಮುಸ್ಲಿಮ್ ಅಂಗಡಿ AR ಇಂದ. ಇಲ್ಲಿ ಜೊತೆಗೆ ಮುಸ್ಲಿಮ್ಸ್ ಅಂಗಡಿಗೆ ಹೋಗಲಿ ಅನ್ನೋ ಕಾರಣಕ್ಕೋಸ್ಕರ ಅಜ್ಜಿ ಅವಮ್ಮನ ಹತ್ರ ಕಿರಿಕ್ ಮಾಡ್ಕೊಂಡಿರೋದು. ಅಮ್ಮ ನಾಗಮ್ಮ ಅಂತ ನಮ್ಮ ಹೆಸರು. ನಮ್ಮ ಅಜ್ಜಿ ದೋಸ್ತಿನೇ ಅವಳು. ನಮ್ಮ ಅಜ್ಜಿ ಜೊತೆ ಕಿರಿಕ್ ಮಾಡ್ಕೊಂಡಿದ್ದು ಯಾಕೆ ಅಂತ ನನಗಂತೂ ಗೊತ್ತಿಲ್ಲ. ಬಹುಶಃ ಓಹೋ ಈ ಅಂಗಡಿನೂ ಬಾಗಿಲು ಬೇಕಂತಾನೆ ಮಾಡೋದು. ಇನ್ನೊಂದೇನಾದರೂ ನಾಗಮ್ಮನ ಹತ್ರದಿಗೆ ಹಾಲು ತರಕ್ಕೆ ಹೋಗ್ಬೇಕಾಗಿ ಬರುತ್ತೆ. ಅಲ್ಲಿ ಇಲ್ಲ ಈಗ ಅಲ್ಲಿಗೆ ಹೋಗ್ಬೇಕು. ಅವ್ನು 1/4 ಲೀಟ್ರ್ ಮಾರ್ತಾನೋ ಇಲ್ವೋ ಗೊತ್ತಿಲ್ಲ. 1/4 ಲೀಟ್ರ್ ಇರೋಲ್ಲ ಅನ್ಕೋತೀನಿ ಅವನು ಬೇಕ್ರಿಲಿ. ಒಟ್ಟಿಗೆ ತೊಗೊಬಂದು ಇಟ್ಕೊಳ್ಳಲ್ಲ. 1/4 ಲೀಟ್ರು ಹಿಂಗೆ ಟೀ ಕುಡಿಬೇಕು ಅನ್ನಿಸ್ತಾ 1/4 ಲೀಟ್ರ್ ತರೋದು. ಪುನಃ ಊಟ ಆದಮೇಲೆ ಬ್ರೇಕ್ಫಾಸ್ಟ್ ಮುಂಚೆ ಮತ್ತು ಬ್ರೇಕ್ಫಾಸ್ಟ್ ಆದಮೇಲೆ ಖರ್ಚು ಮಾಡಿರ್ತಾರೆ. ಪುನಃ ಬೇಕು ಅಂದಾಗ ಪುನಃ 1/4 ಲೀಟ್ರ್ ತರಿಸೋದು ಹಂಗೆ.
ಆ್ಯಕ್ಚುಲಿ ಖಾಲಿ ಟ್ರಾಲಿ ಇರಲಿಲ್ಲ. ಏನು ಹೇಳೋಕ್ಕೆ ಕ್ಯಾಮ್ರಾ ಆನ್ ಮಾಡಿದ್ದೇನೆಂದರೆ ನಮ್ಮ ಅಜ್ಜಿ ಮೊನ್ನೆ ಒಂದು ಸರಿ ಅನ್ನ ಸಾಂಬಾರು ಹಾಕ್ಕೊಂಡು ಒಂದು 4-5 ಸ್ಪೂನ್ ತಿಂದ್ಬಿಟ್ಟು ಏನು ಮಾಡಿದ್ದಾರೆ, ಎಂಜಲಿದ್ದು ಬೌಲ್ನ ಅಂದರೆ ತಟ್ಟೆಲ್ಲೂ ಹಾಕ್ಕೊಂಡಿಲ್ಲ, ಬೌಲಲ್ಲಿ ಹಾಕ್ಕೊಬಿಟ್ಟು ಒಂದು 2-3 ಸ್ಪೂನ್ ತಿಂದ್ಬಿಟ್ಟು, ಅದು ಸ್ಪೂನಲ್ಲಿ ನಾನು ಆಗಲೇ ಡೌಟ್ ಬೋತವ್ರ ಅನ್ನ ಸಾಂಬಾರನ್ನ ಸ್ಪೂನಲ್ಲಿ ಹಾಕ್ಕೊಂಡು ಅದು ಬೌಲಲ್ಲಿ ಹಾಕ್ಕೊಂಡು ಕೂತ್ಕೊಂಡಾಗಲೇ ನನಗೆ ಡೌಟ್ ಬೋತು ಯಾಕೆ ಇವತ್ತು ಸ್ಪೆಷಲಾಗಿ ಊಟ ಮಾಡ್ತಾವ್ರೆ ಅಂತ. ಸೊ ನನ್ನ ಅನುಮಾನ ನಿಜ ಆಗೋಯ್ತು. ಸೊ ಊಟ ಒಂದೆರಡು ಬೌಲಲ್ಲಿ ಅನ್ನ ಸಾಂಬಾರು ಹಾಕ್ಕೊಂಡು ಸ್ಪೂನ್ ತೊಗೊಂಡು ಒಂದು 2-3 ಸ್ಪೂನ್ ತಿಂದ್ಬಿಟ್ಟು ತೊಗೊಂಡೋಗಿ ಅಡುಗೆ ಮನೇಲಿ ಇಟ್ಬಿಟ್ಟವ್ರೆ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಅರ್ಧ ಗಂಟೆ ಬಿಟ್ಕೊಂಡು ಹೋಗ್ಬಿಟ್ಟು ಅಡುಗೆ ಮನೆಯಲ್ಲಿ ಯಾರು ಅನ್ನ ತಿಂದ್ಬಿಟ್ಟು ಹಂಗೆ ಬಿಟ್ಬಿಟ್ಟಿರೋದು ಅಂದ್ಕೊಂಡು ನನ್ನೇ ಪ್ರಶ್ನೆ ಮಾಡ್ತಾರೆ. ನಾ ಇನ್ಯಾರವ ನೀನೇ ಎಲ್ಲೋ ಕುತ್ಕೊಂಡು ತಿಂತಿದ್ದವಳು ತೊಗೊಂಡೋಗಿ ಮಡಗಿರೋದು ನೀನೇ ಇರಬೇಕು ಅಂತ. ಅಯ್ಯೋ ಮರ್ತೇ ಬಿಟ್ಟಿದ್ದೀನಿ, ಅಲ್ಲೇ ನೋಡ್ಬಿಟ್ಟು ಬಂದುಬಿಟ್ಟಿದ್ದೀನಿ ಅಂದ್ಕೊಂಡು. ಯಾವ ಜಗತ್ತಲ್ಲಿ ಯಾವ ವ್ಯಕ್ತಿ ಅನ್ನ ಮರಿತಾನೆ ಗುರು? ಏನಾದ್ರು ಮರಿಬೋದು, ಎತ್ತು ತಂದೆ ತಾಯಿನ ಮರ್ತು ಬಿಡ್ಬೋದು, ಆದರೆ ಊಟ ಮರೆಯಲ್ಲ ಯಾರೂ. ಯಾವ ಹುಚ್ಚ ಕೂಡ ಊಟ ಮರೆಯಲ್ಲ. ರೋಡ್ ಸೈಡಲ್ಲಿ ತಲೆ ಬುದ್ಧಿ ಭ್ರಮಣೆಯಾಗಿ ಬಿದ್ದಿರ್ತಾರಲ್ಲ, ಅವರು ಕೂಡ ಎಚ್ಚರ ಮಾಡಿದ ತಕ್ಷಣ ಕೈ ಬಿಡ್ತಾರೆ ಊಟಕ್ಕೆ. ಅದು ಪ್ರಕೃತಿಯ ಸಹಜ ಗುಣ. ಪ್ರತಿಯೊಬ್ಬ ಪ್ರಾಣಿ ಪಕ್ಷಿಯಿಂದ ಹಿಡಿದು ಪ್ರತಿಯೊಬ್ಬ ವ್ಯಕ್ತಿ ಅವ್ನ ಬುದ್ಧಿ ಎಂಥದ್ದೇ ಬುದ್ಧಿ ಭ್ರಮಣೆ ಆಗೋಗಿ ಅವ್ನು ಬಿದ್ದೋಗಿರಲಿ ರೋಡಲ್ಲಿ, ಅವ್ರಿಗೆ ಊಟದ ಪರಿಜ್ಞಾನ ಇದ್ದೇ ಇರುತ್ತೆ. ಯಾವುದು ಹೊಟ್ಟೆ ಹಸು ಪ್ರತಿಯೊಬ್ಬರಿಗೂ ಬಂದೇ ಬರುತ್ತೆ. ಆಬ್ವಿಯಸ್ಲಿ ಹೊಟ್ಟೆ ಹಸಿದಾಗ ಊಟಕ್ಕೆ ಕೈ ಕೊಡ್ತಾರೆ. ನಮ್ಗೆ ಏನಾದರೂ ಕೊಡು ತಿಂತಾನೆ ಅವನು. ಬೇಕಾದ್ರೆ ಅಕ್ಕಪಕ್ಕ ರೋಡಲ್ಲಿ ಬಿದ್ದಿರೋದೆಲ್ಲ ಎತ್ಕೊಂಡು ತಿಂದ್ಬಿಡ್ತಾರೆ. ಆದರೆ ತಿನ್ನೋದಂತೂ ಗ್ಯಾರಂಟಿ. ತಿನ್ನೋದನ್ನು ಖಂಡಿತ ಯಾರೂ ಮರೆಯಲ್ಲ. ನಮ್ಮ ಅಜ್ಜಿ ಮರ್ತು ಬಿಡ್ತಾರೆ. ಅರ್ಧಂಬರ್ಧ ಊಟ ಮಾಡಿಬಿಟ್ಟು ಮರ್ತು ಬಿಡ್ತಾರೆ. ಅಂಥ ಜನ ಬೇಕಂತ ಮರ್ತಾರೆ. ಇವನು ಬೇಕಂತ 7294 ಬೇಕಂತ ಆಟಗಳು ಒಂದು. ಅಲ್ಲಿ ಇದ್ರ ಹತ್ರ ಹೋಗಿದ್ನಲ್ಲ ನಾನು, ಅಲ್ಲಿ ಎತ್ತಿರೋಯ್ತು ಹೋಗಿಲ್ಲ, ಸಾರಿ ಕಾಲು ಲೀಟ್ರ್ ಹಾಲಿಲ್ಲ ಅಂದಲ್ಲ. ಸೊ ಅಲ್ಲಿ ಇವನು ಇದ್ದ. ನಾನು ಆ್ಯಕ್ಚುಲಿ ಮಕ್ಕಳು ಇವನು ಗೊತ್ತಿರೋನು, ಯಾಕೋ ಗೊತ್ತಿಲ್ಲ, ಸುಮ್ಮನೆ ಕಾಣಿಸ್ಕೊತ್ತೆ ಬಿಟ್ಟದ್ದು. ಓಲಾ ಗಾಡಿ ಅದು. ಈ ಗಾಡಿ ಆ ಥರ ಈ ಕಡೆಯಿಂದ ಹೋಯ್ತು. ಆ್ಯಕ್ಚುಲಿ ಈ ಕಡೆಯಿಂದ ಹೋಗಿ ಆ ಕಡೆಯಿಂದ ಬರ್ತಾರೆ ಎರಡೇ ಸರಿ. ಅಲ್ಲಿ ಕೂತ್ಕೊಂಡ್ರೆ ಪ್ರಕಾಶ್ ಅವ್ರ ಅಮ್ಮ ಇರಬೇಕು. ಅಮ್ಮ ಅದು ಯಾಕೆ ಬಂದು ಇಲ್ಲಿ ಕೂತ್ಕೊತದ ನಾನಂತೂ ಕಾಣಪ್ಪ. ಇಲ್ಲಿ ಟಾಯ್ಲೆಟಿಗೆ ಹೋಗ್ತಾ ಇದೆ ಮಜ್ಜ ಬಂದಾಗ ವಸ್ತ್ರಲ್ಲಿ. ಈಗ ಸ್ವಲ್ಪ ಡೇಸಲ್ಲಿ ಈ ಕಡೆ ಹೋಗ್ತಿದ್ದೆ. ಸೊ ಅದಕ್ಕೋಸ್ಕರ ಇಲ್ಲಿ ಕೂತ್ಕೊತದೆ ಏನೋ ಗೊತ್ತಿಲ್ಲ, ಏನೋ ಮಾಡ್ಕೊಂಡು ಸಾಲಿ. ನನಗೆ ಇವೆಲ್ಲ ವಿಜುವಲ್ಸ್ ಎಲ್ಲ ಒಳ್ಳೊಳ್ಳೆ ವಿಜುವಲ್ಸ್ ಎಲ್ಲ ಮಿಸ್ ಆಗೋಯ್ತು ಗುರು, ಅದೇ ಬೇಜಾರು. ಮತ್ತು ಪ್ರಕಾಶ ದೊಡ್ಡರಾಜ ಚಿಕ್ಕರಾಜ ಇಮೇಜ್ ಫಾರ್ಮಲಾಗೆ ಹೇಳಿ ಮಾಡ್ತಿದ್ದ ಎವಿಡೆನ್ಸ್ಗಳಾಗಿತ್ತು. ಅಂದರೆ ಮನೆ ಒಳಗಡೆ ಮಕ್ಕಳಿಗೆ ಹೆಂಗೆ ತೊಂದರೆ ಕೊಡ್ತಾರೆ, ವಯಸ್ಸಾಗಿದೆ ಅಂತ ಕಾರಣ ಇಟ್ಕೊಂಡು ಹೆಂಗೆ ಕಾಟ ಕೊಡ್ತಾರೆ ಅನ್ನೋದಕ್ಕೆ ಒಳ್ಳೆ ಎಕ್ಸಾಂಪಲ್. ಅಲ್ಲಿಗೆ ಹೋಗಲಿ ಅಂತ ಇದೆಲ್ಲ ಆಟಗಳು. ನಾನು ಅಲ್ಲಿಗೆ ಹೋಗೋದಿಲ್ಲ, ತರೋದು ಇಲ್ಲ. ಯಾಕೆ ಅಂದರೆ ಅಲ್ಲಿಗೆ ಹೋದ ತಕ್ಷಣ ಏನಾದ್ರು ಶುರು ಮಾಡ್ಕೊಳ್ತಾಳೆ ಅವಳು. ನಾಳೆ ಕೊಡೋಕ್ಕಿಲ್ಲ, ನೀವು ಕೆಟ್ಟೋಗೋದೆ ಅಂದ್ಬಿಟ್ಟು ಹಾಲು ತರ್ತಿದ್ದೀರಿ ವಾಪಸ್ಸು ಅಂತ ಅವತ್ತೇ ಸರಿ ಗಲಾಟೆ ಮಾಡಿದ್ದು. ಇನ್ನೊಂದು ಸರಿ ಕಾಫಿ ಕುಡಿದೇ ಇದ್ರೂ ಪರವಾಗಿಲ್ಲ, ನಾನಂತೂ ಹೋಗಲ್ಲ. ಸೊಸೈಟಿಗೆ ಹೋದ್ರೆ ಏನಾರು ಒಂದು ರೇಷನ್ ತರಕ್ಕೆ ಹೋದರೂ ಅಲ್ಲಿ ಏನಾರು ಒಂದು ಇದ್ದೇ ಇರುತ್ತೆ. ಅದಕ್ಕೋಸ್ಕರ ನಾನು ರೇಷನ್ ತರಕ್ಕೆ ಹೋಗಲಿಲ್ಲ. ಇಲ್ಲಿ ಇಬ್ಬರದು ಸಾಬ್ರಂಗಡಿ ಬಾಗ್ಲಾಕೋನೆ ಅವ. ಇಬ್ಬರು ಸಾಬ್ರಂಗಡಿ ಬಾಗ್ಲಾಕೋರೆ. ಇಲ್ಲಿ ಬೇಕ್ರಿ ಗಂಟಲು ಹೋಗಿದೆ. ಬೇಕ್ರಿಯಲ್ಲಿ 1/4 ಲೀಟ್ರ್ ಇಲ್ಲ, ಅರ್ಧ ಲೀಟ್ರ್ ಇತ್ತು. ಬೇಕ್ರಿಲಿ 1/4 ಲೀಟ್ರ್ ಇಲ್ಲ, 1/4 ಲೀಟ್ರ್ ಇಲ್ಲ, ಅರ್ಧ ಲೀಟ್ರ್ ಇತ್ತು. ಬಂದು ಅರ್ಧ ಲೀಟ್ರಿಗೆ ಎಷ್ಟು? ಹಾಂ, 30 ರೂಪಾಯಿ. 30 ದುಡ್ಡು ಇಲ್ಲ, ಕೈಗೆ 20 ರೂಪಾಯಿ ನೋಡ್ತಿರ್ತಾರೆ. ಎಲ್ಲರೂ ನೋಡು, ನಾನು ಅವನು ಅಂಗಡಿಗಂತೂ ಹೋಗಲ್ಲ. ಯಾರಂಡಿ? ಯಾರು ನಾಗಮ್ಮ ನೋಡೋದು ಅವಳು. ಅಲ್ಲಿ ನೋಡೋಕ್ಕೆ ಅವಳು ಎಲ್ಲ ಕೆಟ್ಟೋಗಿರೋದು ಹಾಲನ್ನೇ ಕೊಡ್ತಾಳೆ. ಹೋದ್ರು ಜಗಳ ಬರ ಮಾಡ್ತಾಳೆ. ಹಾಲು ಕೆಟ್ಟೋಗಿರೋದು ಅಂತ ಹಾಲು ತತ್ತಿರ ನೀವು ವಾಪಸ್ ಅದಕ್ಕೆ ನಾವು ಕೊಡೋದಿಲ್ಲ ಅಂತ. ಹಾಲು ತತ್ತಿರ ನೀವು ವಾಪಸ್ ಅದಕ್ಕೆ ಕೊಡೋದಿಲ್ಲ ನಾನು ಅಂತಲ್ಲ ಅವಳು. ಅವಳೇ ಅಮ್ಮ ನಾಗಮ್ಮ. ನೀನು ಸಾಬ್ರ ಅಂಗಡಿಗೆ ಹೋಗಿದ್ದು ಬಂದ? 2 ಅಂಗಡಿಗೂ ಹೋಗಿದೆ. ಸಾಬ್ರ 2 ಅಂಗಡಿಗೆ ಮತ್ತೆ ಬೇಕ್ರಿಗೆ ಹೋಗಿದೆ. ಬೇಕ್ರಿಯಲ್ಲಿ ಅರ್ಧ ಲೀಟ್ರದ್ದು ಇರೋದು, 1/4 ಲೀಟ್ರದಿಲ್ಲ. ಸಾಬ್ರ ಅಂಗಡಿ ಬಾಯಿ ತೆಗಿದೆ. ಅರ್ಧ ಲೀಟ್ರಿಗೆ ಎಷ್ಟು? 30. ಈಗಾಗಲೇ 2 ಸರಿ ಹೇಳಿದ್ನಲ್ಲವ. ಮರೋ ಜಾಸ್ತಿ ನಿನಗೆ ಚೆನ್ನಾಗಿ ಹೇಳ್ದ ಕಾತಿಗಳು. ಬಾತ್ರೂಮು ನೀರು ಹಾಕ್ತಾ ಹೋಗೋದು ನಮ್ಮನೆ ಲೆಕ್ಕ ಹಾಕೋ. 1 ಡ್ರಮ್ ನೀರು ಐತೆ ಅಡಿಗೆ ಬಚ್ಚಲಲ್ಲಿ. ಬಾತ್ರೂಮು ನೀರು ಹಾಕಿ ಹಂಗೆ ಹೋಗೈತೆ.
ಇಲ್ಲೊಂದು ಹಣೆ ಬರೋ ನಮಗೆ ಇಲ್ಲಿ ಬಂದ ಮೇಲಿಂದ ಟಾಯ್ಲೆಟ್ಗೆ ಹೋಗ್ಬಿಟ್ಟು ನಂಬರ್ 1 ನಂಬರ್ 2ಗೆ ಹೋಗ್ಬಿಟ್ಟು ಹಂಗೆ ಹೋಗ್ಬಿಡ್ತಾರೆ. ಇಲ್ಲಿ ಅಷ್ಟೆಲ್ಲ ಬಚ್ಚಲರು ಅಷ್ಟೇ. ಸಾಯಂಕಾಲ ಇಲ್ಲಿ ನೀರು ಮನೆಯಲ್ಲಿ ಟಾಯ್ಲೆಟ್ಗೆ ಹೋಗ್ಬಿಡೋದು, ಹಂಗೆ ಬಿಟ್ಬಿಡೋದು. ಗಬ್ಬು ವಾಸನೆ ಹೊಡಿತಾ ಇರ್ತಾರೆ, ನೀರು ಹಾಕಬೇಕು. ಅಲ್ಲಿನ ಏತ್ಬಿಟ್ಟು ಹೋಗ್ಬಿಡೋದು, ನೀರು ಹಾಕ್ಬೇಕು ನಾವು. ಬಂದಾಗಿಂದ ಅದೇ ಕೆಲಸ ಆಗ್ಬಿಡ್ತು ನನಗೆ. ಬರೀ ನೀರು ಹಾಕೋದು ಎಲ್ಲ ಕಡೆಗೂ. ಅದಕ್ಕೋಸ್ಕರ ಒಂದು ಪ್ಲಾಸ್ಟಿಕ್ ಡ್ರಮ್ ತೆಗೆದಿಟ್ಬಿಟ್ಟು ನೀರು ತುಂಬಿಟ್ಟಿದ್ದೀನಿ. ನೀರು ಶಾರ್ಟೇಜ್ ಅಂತ ಕತೆ ಹೊಡಿತಾರೆ ಅಂತ. ಹಂಗೂ ರೋಗ ನೀರು ಹಾಕೋಕ್ಕೆ. ಹಂಗೆ ಎತ್ಬಿಟ್ಟು ಹಂಗೆ ತಿಕ್ಕ ತೊಳ್ಕೊ ಹೋಗ್ಬಿಟ್ಟವ್ರೆ. ಮೊಂಡೆ ತಮ್ಮ ಬೆಳಗ್ಗೆಯಿಂದ ಅವ್ರೊಬ್ಬರೇ ಹೋಗಿರೋರು, ಅಲ್ಲಿಗೆ ಇನ್ಯಾರೂ ಹೋಗಿಲ್ಲ. ಈಗ ಆ್ಯಕ್ಚುಲಿ ನಡೆದಿದ್ದ ನಾಟಕ ಏನು ಅಂದರೆ, ಬೆಳಗ್ಗಿನ 50 ರೂಪಾಯಿ ಕೊಟ್ಬಿಟ್ಟು ಹೋಗಿ ಇಡ್ಲಿ ತಗೊಬಂದು ತಿನ್ಕೋ ಅಂತ ಅಂದರು. ನಾನು 8 ಗಂಟೆಗೆ ಇಡ್ಲಿ ತಗೊಬರೋಕ್ಕೆ ಇಡ್ಲಿ ತಿನ್ನೋಕೆ ಕೊಡ್ತಾವ್ರೆ, ಏನೋ ಇದೆ ಇವತ್ತು ಸಮಾಚಾರ ಅಂತ ಅಂದ್ಕೊಂಡೆ. ತಿನ್ಕೋಬೇಕಾಗ ಈ ಒಂಚೂರು ರೇಷನ್ ತಂದುಬಿಡೋದ ಅಂತ ಶುರು ಮಾಡಿದ್ರು. ನಾನು ರೇಷನ್ ಥರ ಬರಲ್ಲ ಅಂತ ನೆನ್ನೆ ಹೇಳಿದ್ದೀನಿ, ಇವತ್ತು ಬೆಳಿಗ್ಗೆ ಹೇಳಿದ್ದೀನಿ, ಮತ್ತೆ ಹೇಳ್ತೀರಿ ಬರಲ್ಲ ಅಂದೆ. ಸುಮ್ಮನೆ ಆಗೋದ್ರು. ಸರಿ, ಇನ್ನೂ ಒಂದು 2-3 ಸರಿ ಪೀಡಿಸಿದ್ರು. ನಾನು ರೇಷನ್ ಥರ ಬರೋದಿಲ್ಲ ಅಂತ ಕನ್ಫರ್ಮಾಗಿ ಹೇಳಿದೆ. ಸೊ ಆಮೇಲೆ ಏನು ಮಾಡಿದ್ರು, ರೆಡಿ ಆಗಿಬಿಟ್ಟು ನನಗೆ ಕೊಟ್ಟಿರೋಲ್ಲ ಊಟ ಬ್ರೇಕ್ಫಾಸ್ಟ್ ತಿನ್ನೋಕ್ಕೆ ಅಂದ್ಬಿಟ್ಟು 50 ರೂಪಾಯಿ ಅದೇ ದುಡ್ಡನ್ನು ಎತ್ಕೊಂಡು ಹೋದರು. ಸೊ ಅದಕ್ಕೋಸ್ಕರನೇ ಇದು ನಿಂದ ಅಂತ ಕೇಳ್ತಾ ಇದ್ದಾರಲ್ಲ, ಅದಕ್ಕೋಸ್ಕರ 50 ರೂಪಾಯಿ ನನಗೆ ಊಟಕ್ಕೆ ಅಂತ ಕೊಟ್ಟಿರಲ್ಲ. ಸೊ ಅದನ್ನು ಎತ್ಕೊಂಡು ಇದು ನಿಂದ ಅಂತ ಶುರು ಮಾಡ್ತಾಯಿದ್ದಿದ್ದು. ಸೊ ಇಲ್ಲಿ ಯೂರಿನ್ ಪಾಸ್ ಮಾಡ್ಬಿಟ್ಟು ಹೋಗಿದ್ದೆ ಏನಕ್ಕೆ ಅಂದರೆ ಇವ್ರು ಕೊಡೋ ಕಾಟ ತಡೆಯೋಕ್ಕಾಗದೆ ನಾನು ಮೈಸೂರಿಗೆ ಹೋಗಿ ಮತ್ತೆ ಮೈಸೂರಲ್ಲಿ ಅಲ್ಲಿ ಕಾಟ ಕೊಡ್ತಾರೆ. ಆವಾಗ ವಾಪಸ್ ಬಂದೂರು ಬರಬೇಕು, ಆ ಥರ ಮಾಡ್ತೀವಿ ಅಂತ. ಇಲ್ಲಿ ತೊಂದರೆ ಅಂದರೆ ಯೂರಿನ್ ಫಾರ್ಮಲ್ಲ, ನಾನು ಇಲ್ಲಿ ತೊಂದರೆ ಕೊಟ್ಟು ನಿನ್ನ ಬಂದು ಮೈಸೂರಿಗೆ ಓಡಿಸ್ತೀವಿ, ಪುನಃ ಮೈಸೂರಲ್ಲಿ ತೊಂದರೆ ಕೊಟ್ಟು ವಾಪಸ್ ಇಲ್ಲಿ ಕರೆಸ್ಕೊಳ್ತೀವಿ ಅಂತ ಆಟಿಟ್ಯೂಡ್. ಆ್ಯಕ್ಚುಲಿ ಇಲ್ಲಿ ನೀರು ಬಿದ್ದಿರೋದೆಲ್ಲ ಗುರ್ತಿದೆ. ಈಗ ತಾನೇ ಯೂರಿನ್ ಪಾಸ್ ಮಾಡ್ಕೋದ್ರು. ನಾವು ಹೊಟ್ಟೋಗಿರ್ತಾರೆ ಅವರು ಅಂತ ಅಂದ್ಕೊಂಡೆ. ಅಂದರೆ ಈಚೆ ಬಂದಾರಲ್ಲ ಹೊಟ್ಟೋಯ್ತಾರೆ, ಇಲ್ಲೆಲ್ಲೋ ನಿಂತಿದ್ದಾರೆ ಅಂತ ಅಂದ್ಕೊಂಡೆ. ಯೂರಿನ್ ಪಾಸ್ ಮಾಡೋಕೆ ಹೋಗಿದ್ದಾರೆ ಅಂತ ಅಂದ್ಕೊಳ್ಳಿಲ್ಲ. ಯಾಕೆಂದರೆ ಈಗ ಸ್ವಲ್ಪ ಹೊತ್ತಲ್ಲಿ ಹೋಗಿದ್ದು ಬಂದಿದ್ರು. ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ಹೋಗಿರೋದು. ಫೋನಲ್ಲೇ ಬಿಟ್ಬಿಟ್ಟು ಹೋಗಿದ್ದಾರೆ, ಬೇಕಂತ ಬಿಟ್ಟೋಗಿರೋದು. ಫೋನ್ ಮಾಡದೇ ಇರಲಿ ಅಂತ. ಯಾಕೆ ಅಂದರೆ ಬಹುಶಃ ಅವ್ರು ಬರೋದು ಲೇಟ್ ಆಗುತ್ತೆ. ಊಟ ಇದು ಏನೂ ಇಲ್ಲ, ಬೇರೆ ಏನೂ ಇಲ್ಲ, ಇಷ್ಟು ಅನ್ನ ಇದೆ ಅಷ್ಟೇ. ಇದು ಅಡುಗೆ ಮನೆ, ಇಷ್ಟು ಅನ್ನ ಇಟ್ಟಿದ್ದಾರೆ, ಬೇರೆ ಇನ್ನೇನಿಲ್ಲ. ತಿನ್ನೋಕ್ಕೇನು ಇಟ್ಟಿಲ್ಲ. ಈಗ ಹಾಲು ಇಲ್ಲ ಅಂತ ಅಂದ್ಕೊಳ್ತೀನಿ. ಹಾಲು ಇಲ್ಲ, ಖಾಲಿ ಮಾಡಿದ್ದಾರೆ. ಇಲ್ಲ ಹಾಲಿದೆ. ಅಯ್ಯೋ ಇಷ್ಟು ಹಾಲು ಇಟ್ಟಿದ್ದಾರೆ. ಬೆಳಿಗ್ಗೆ ಬಂದು 1/4 ಲೀಟ್ರ್ ಹಾಲು ತಂದಿದ್ದಲ್ವ, ನೋಡಿ ಇಷ್ಟು 1/4 ಲೀಟ್ರ್ ಹಾಲಲ್ಲಿ ಇಷ್ಟು ಹಾಲಿದೆ. ಇಬ್ಬರು ಕಾಫಿ ಮಾಡ್ಕೊಂಡು ಕುಡ್ದಿದ್ವಿ, ಇಷ್ಟು ಹಾಲಿದೆ ಇನ್ನು. ಅಂದರೆ ಯಾವ ಮಟ್ಟಿಗೆ ನೀರು ಹಾಕ್ತಾರೆ ಲೆಕ್ಕ ಹಾಕಿ. ಒಂದು ಕಾಫಿ ಪುಡಿ ಕೂಡ ಇಟ್ಟಿದ್ದಾರೆ, ಕಾಫಿ ಮಾಡ್ಕೊಂಡು ಕುಡಿ ಅಂತ. ಬಹುಶಃ ಅದೇ ಇವ್ರೇನಂದ್ರೆ ಇದು ಬರೋದಿಲ್ಲ, ಲೇಟಾಗಿ ಬರ್ತಾರೆ ಸಿಕ್ಕಾಪಟ್ಟೆ. ಅದಕ್ಕೋಸ್ಕರ ಫೋನಿಲ್ಲೇ ಬಿಟ್ಟೋಗಿರೋದು ಮಾಡ್ತಾಯಿದ್ದೀನಿ ಏನಾಗಲ್ಲ ಲೆಕ್ಕಾಚಾರದಲ್ಲಿ. ಅಥವಾ ವಾಪಸ್ ಬಂದರೂ ಬರ್ಬೋದು ಆ ಕಡೆಯಿಂದ ಮತ್ತೆ ಫೋನ್ ತಗೊಳ್ಳೋಕ್ಕೆ. 50 ರೂಪಾಯಿ ಇಡ್ಲಿ ತರಕ್ಕೆ ಇಲ್ಲಿ ಇಟ್ಟಿದ್ದು 50 ರೂಪಾಯಿ ಎತ್ಕೊಂಡೋದ್ರು. ಅದುವಾಗಲೇ ಇದು ನಿಂದ ಅಂತಿದ್ರಲ್ಲ, ಅದನ್ನೇ ಅವರು ನಿಂದ ಅಂತ ಕೇಳ್ತಾ ಇದ್ದಿದ್ದು. ಅಂದರೆ ನನಗೆ ಊಟಕ್ಕೆ ಕೊಟ್ಟಿದ್ರು, ಅದನ್ನು ಎತ್ಕೊಂಡು ಹೋಗ್ತಾ ಇದ್ದೀನಿ ಅಂತ ನನಗೆ ಗೊತ್ತು, ಅವ್ರು ಎತ್ಕೊಂಡು ಹೋಗ್ತಾರೆ ಅಂತ. ಅದಕ್ಕೋಸ್ಕರನೇ ನಾನು ಊಟ ತರಕ್ಕೂ ಹೋಗಿ ಬ್ರೇಕ್ಫಾಸ್ಟ್ ತರಕ್ಕೂ ಹೋಗಿರಲಿಲ್ಲ, ಸುಮ್ಮನೆ ಕೂತಿದ್ದೆ. ಇವರ ಆಟಗಳದ್ದು ಸಾಕಾಗುತ್ತೆ ಗುರು ನೋಡಿ. ಹೇಳುವ ಅದೇನ ಕಕ್ಕಸಲ್ಲಿ ಕೂತಿದ್ದಾಗ ಹೇಳ್ತಿದ್ದಿಲ್ಲ, ಕಕ್ಕಸಲ್ಲಿ ಕೂತಿದ್ದಾಗ ಅದೇನ ಯಾರು ಬಂದಿಲ್ಲ, ಯಾರು ಬಂದಿಲ್ಲ, ಯಾರು ಇಲ್ವಲ್ಲವ. ನಾ ಎದ್ದಾಗಿಂದು ಬೆಳಗ್ಗೆಯಿಂದ ಇಲ್ಲೇ ಕೂತಿದ್ದೀನಲ್ಲವ, ಅದು ಯಾರವ ದಾಟ್ಕೊಂಡು ಬಂದ್ಬಿಟ್ಟಾರೋ. ಬಟ್ಟೆಗಳು ತಂದ್ಬಿಟ್ಟಾಗ ಬಟ್ಟೆ ತಂದು ಹಾಕೋರು ಯಾರಿದಾರೋ ಹೋಗಿ ನಿಮ್ಮ ಪ್ರಕಾರ ಯಾರು ಹಾಕ್ಬೋದು ಬಟ್ಟೆ? ಅಲ್ಲ, ನಿನ್ನವು ನಿನ್ನಲ್ಲಿ ಇರೋದಲ್ಲ, ನೀನು ಬೇರೆಯವ್ರ ನೋವು ತಂದಿಡ್ತಾ ಇದೆಯಾ. ಈಗ ಬೆಳಿಗ್ಗೆಯಿಂದ ಇದ್ದಾಗಿದ್ದೇನೆ ಇಲ್ಲೇ ಇದ್ದೀನಿ. ಮನೇಲಿ ಯಾರೋ ಬಿಲ್ ತಂದಾಕ್ಬಿಡೋರು ಅಂದರೆ ಯಾರು ತಂದಾಕ್ಬಿಟ್ಟರು? ನಾನು ಮನೆಯಲ್ಲೇ ಇಲ್ಲೇ ಆಗಿರ್ತಾನೆ ಬೆಳಿಗ್ಗೆ ಎದ್ದಾಗಿಂದ. ತಲೆ ಕೆಡ್ಸ್ಕೊಬೇಡ ತಲೆ ಇಲ್ಲ ಹುಳ ಬಿಡ್ತಾ ಇದೆಯಲ್ಲ ನೀನು.
ಯಾರ ಬೀರು ತೆಗ್ಬಿಟ್ಟು ಏನೋ ಮಾಡ್ಬಿಟ್ರೆ, ಯಾರ ಬೀರು ತೆಗ್ಬಿಟ್ಟು ಏನೋ ಮಾಡ್ಬಿಟ್ರೆ ಅಂತ. ಹೋಗ್ಲಿ ಚಿನ್ನ ಬೆಳ್ಳಿ ಇದೆಯಲ್ಲ, ಇಲ್ಲಿ ಹೋಗಿ ಎತ್ಕೊಂಡು ಓಡ್ಬಿಟ್ಟಾರ ಅನ್ನೋಕೆ. ಅಪ್ಪ ಚಿನ್ನ ಬೆಳ್ಳಿ ಇಡಂಗೆ ಇದನ್ನ ನಾನು ಯಾಕೆ ಹಿಂಗೆ ಬಿದ್ದಿರ್ತಿದೆ ಈ ಮೂರಲ್ಲಿ. ಇತ್ತಲ್ಲ ಏನ್ ಮಾಡ್ಕೊಂಡೆ, ಚಿನ್ನ ಗಿನ್ನ ಎಲ್ಲ ಹಾಕಿ ಓಡಾಡ್ತಿದ್ದೆಲ್ಲ, ಅದೇನು ಇತ್ತೀಚೆಗೆ ಎಲ್ಲರಿಗೂ ಮಾಡಿದೆ, ಮದುವೆ ಮುಂಜಿ ಮಾಡಿದೆ, ಯಾಕೆ ಮಾತಾಡ್ರ ಸುಮ್ಮನೆ ಯಾರಿಗೂ ಮಾಡೇ ಇಲ್ವಾ? ನಾನು ತಿಥಿ ಮಾಡ್ಕೊಂಡೆ ಎಲ್ಲ ಮಾರಿ ಹೆಣ್ಮಕ್ಳು ಮದುವೆ ಮಾಡಿಲ್ವಾ? ಲೆಕ್ಕ ಕೇಳೋದ ಏನು ಇಲ್ಲ ಅಂತ ಅವ್ನ ಏನು ಇಲ್ಲ ಅಂತಿದ್ನಲ್ಲ ಅಂದಿಯಲ್ಲ, ಅದಕ್ಕೆ ಯಾಕೆ ಏನು ಇಲ್ಲ ಎಲ್ಲ ಯಾರು ಮಾಡೋರು ಇರ್ಲಿಲ್ಲ. 2 ಹೆಣ್ಮಕ್ಳು 3 ಹೆಣ್ಮಕ್ಳು ಗಂಡು ಮಕ್ಳು ಎಲ್ರಿಗೂ ಮದುವೆ ಮುಂಜಿ ಬಾಣತನ. ನೀನು ಬಾಣತನ ಹೊಸತನ ಮಾಡ್ದೆ ಅಲ್ಲ, ನಿನ್ ಮೊಮ್ಮಕ್ಳಾಗಿ ಮೊಮ್ಮಕ್ಳು ಬಂದವೆ ಈಗ, ಮೊಮ್ಮಕ್ಳು ಮಕ್ಳಾಗಿ ಹೋಗವೆ. ಅದೆಲ್ಲ ಗೊತ್ತಾಗ್ತೀವಿ ಹಳೆ ಕತೆ ಕಣ. ಹಳೆ ಕತೆ ಮದುವೆ ಮಾಡಿಲ್ಲ, ನೀನ್ ಮದುವೆ ಮಾಡಿದ್ ಯಾವ್ದೋ ಕಾಲದಲ್ಲಿ. ಈಗ ಮಕ್ಳ ನಿನ್ ಮೊಮ್ಮಕ್ಳಿಗೆ ಮಕ್ಳು ಉಟ್ಬಿಟ್ಟ. ಅವ್ರಿಗೂ ಮಾಡೀನಿ. ಅದೆಲ್ಲ ಬುಟ್ಟಾಕಿ ಯಾಕೆ ಮಾತು ಮಾಡಿದ್ದೇನೆ ಗಂಟ ಮಾಡ್ದೆ, ಈಗೇನ್ ಮಾಡೋಣ? ಆಯ್ತು ಸುಮ್ಮನೆ ಈಗ ಸದ್ಯ ನೆಮ್ಮದಿಯಾಗಿ ಇದ್ರೆ ಸಾಕು ಅಂದ್ರೆ ಅದಕ್ಕೂ ನೆಮ್ಮದಿ ಇಲ್ಲ ನನಗೆ. ನೀನೇ ತಂದಿಟ್ಕೊಂಡ್ರೆ ನೆಮ್ಮದಿ ಅದು ಎಕ್ಕಡ ತಕೊಂಡು ಹೊಡ್ಕೋಬೇಕಾಗಿರೋದು ನಾನೇ. ಬೇರೆ ಹೊಡಿಯೋಕ್ಕಾಗಲ್ಲ ನನಗೆ. ನಾ ಮಾಡಿರೋದಕ್ಕೆ ನಾನೇ ಹೊಡ್ಕೋಬೇಕು. ಅದೇನೋ ನಿಜವೇ. ಈ ಮಾತು ಕೇಳ್ಬೇಕಾದ್ರೆ ನಾನು ಏನು ಎಷ್ಟು ದೂರ ಹೋಗ್ಬೇಕಾಗಿತ್ತು? ಮತ್ತೆ ಏನು ಸುಮ್ಮನೆ ಬಂದು ಯಾರೋ ಬಾಗಿಲು ತೊಗೊಬಿಟ್ಟು ಏನೋ ಮಾಡ್ಬಿಟ್ಟಾರ, ಬೀರೋನ ಯಾರೋ ಮಾಡ್ಬಿಟ್ಟಾರ, ಏನೋ ಮಾಡ್ಬಿಟ್ಟಾರ ಅಂದ್ರೆ ಹೋಗಪ್ಪ, ಏನೂ ಇಲ್ಲ, ಎಲ್ಲ ಒಳ್ಳೆಯದೇ, ಸಮಾಚಾರ ಏನು ಕೆಟ್ಟದಿಲ್ಲ. ನಾನು ಇಲ್ಲಿ ಮನೇಲಿ ಒಬ್ಬಳೇ ಇರಬೇಕು ಅಂತ ಬಂದು ಎಲ್ಲರನ್ನೂ ಇದು ಮಾಡ್ಕೊಂಡು ನಾನೇ ಸಾಯ್ತಾ ಕೂತಿದ್ದೀನಿ. ನಿಮ್ಮ ಮನೆಗಳಲ್ಲಿ ನೀವು ಇದ್ದರೆ ಸಾಕು ಅಂತ ನಾನು ಹೇಳ್ತಾ ಇದ್ದೀನಿ. ನಾನು ಈ ಮನೇಲಿ ಒಬ್ಬಳೇ ಇರಬೇಕು ಅಂತ ಬಂದಿದ್ದೀನಿ. ಒಬ್ಬಳೇ ಇರೋಕ್ಕೆ ಅವಕಾಶ ಮಾಡಿಕೊಡಿ ಅಷ್ಟೇ, ಬಾಕಿ ಮಾತು ಬೇಡ ನನಗೆ. ಫೋನ್ ಮಾಡಿಬಿಟ್ರೆ ಈಗ ಮಾತಾಡೋಕ್ಕಾಗಲ್ಲ ಅಂತ ಈಗ ನಾನು ಈ ಮನೆಗೆ ಬಂದದ್ದು. ನಮ್ಮ ಮನೇಲಿ ಯಾವ ಸಾಹಸನೂ ಬೇಡ, ನೆಮ್ಮದಿಯಿಂದ ಇರಬೇಕು ಅಂತ ಇಷ್ಟಾಗಲೂ ಮನೆ ಮಾಡ್ಕೊಂಡು ಕರೆದು ಬಂದೆ. ಈಗ ನೀನೇನು ಮಾಡೋದು ಬೇಡ, ನಿಮ್ಮ ಮನೆಗಳಲ್ಲಿ ನೀವು ಇರಿ, ನಾನು ಒಬ್ಬಳೇ ಇರೋಕ್ಕೆ ಅವಕಾಶ ಬೇಕು ಅಷ್ಟೇ. ಇನ್ನು ಮುಂದಕ್ಕೆ ಮಾತೇ ಬೇಡ ನನಗೆ. ನನ್ನಾಗ ನಾ ಕೊಟ್ಬಿಟ್ಟು ಕಟ್ಟಾಕೊಂಡು ಹೊಡೆಸ್ಕೊಳ್ಳೋ ಮಟ್ಟಕ್ಕೆ ಬಂದೀನಿ ನಾನು. ನನಗೆ ಬೇಕಾಗಿಲ್ಲ. ಇದ್ರಕ್ಕಿದ್ದಂಗೆ ನನಗೆ ಹುಚ್ಚಿಡ್ಕೊಳ್ಳದೆ. ಯಾಕೆಂದರೆ ಒಬ್ಬಳೇ ಇರಬೇಕು ಅಂತ ಒಬ್ಬಳೇ ಅವರೆಲ್ಲರನ್ನು ಕೆಟ್ಟವ್ರು ಮಾಡ್ಕೊಂಡು ನಾನು ಸ್ವಂತವಾಗಿ ಕಟ್ಕೊಂಡು ನಾನು ಇರ್ತೀನಿ ಅಂತ ಜಗಳ ಕಾಯ್ಕೊಂಡು ಬಂದಿಲ್ಲಿದ್ದೀನಿ. ಈಗ ನಾನು ನೆಮ್ಮದಿಯಿಂದ ಇರಬೇಕು. ನನ್ನ ಜೊತೆಲಿದ್ದರೆ ಎಲ್ಲರಿಗೂ ತೊಂದರೆ ಆಯ್ತದೆ. ನಾನು ಒಬ್ಬಳೇ ಇರೋಕ್ಕೆ ಅವಕಾಶ ಮಾಡಿಕೊಟ್ಟು ನಿಮ್ಮ ಸಾಮಾನು ಏನಿತ್ತು ತಗೊಂಡು ನೀವು ಚೆನ್ನಾಗಿರಿ, ನಾನು ಚೆನ್ನಾಗಿರೋಕ್ಕೆ ಅವಕಾಶ ಮಾಡಿಕೊಡಿ ಅಷ್ಟು. ಅಲ್ಲೂ ಇಲ್ಲ ಇಲ್ಲೂ ಇಲ್ಲ, ಇನ್ನು ಮುಂದಕ್ಕೆ ಮಾತೇ ಬೇಡ. ಅವೆಲ್ಲ ಕಟ್ಕೊಂಡು ಏನಾಗಬೇಕು? ಈಗ ನನ್ನ ಮಗನಿಗೆ ಹೇಳ್ಬಿಟ್ಟು ಬಂದಿದ್ದೀನಿ ನಾನು, ನೀವು ಯಾರು ಬರೋದು ಬೇಡ, ನನ್ನ ಮನೇಲಿ ನಾನು ಇರ್ತೀನಿ, ನಾನು ಸ್ವಂತವ್ರನ್ನ ಮಾಡ್ಕೊಂಡಿದ್ದೀನಿ ಕಣಪ್ಪ, ನನಗೆ ಯಾರು ತೊಂದರೆ ಕೊಡಬೇಡಿ ಅಂತ ಹೇಳ್ಬಿಟ್ಟೆ ಬಂದಿರೋ ತಾನೆ. ನಾನು ಒಬ್ಬಳೇ ಇದ್ದೀನಿ ತಾನೆ. ನಾನು 4 ದಿವಸ ಇರ್ತೀವಿ ಅಂತ ಕೇಳ್ಕೊಂಡ್ರೆ ಇದ್ದೆ ಸಾಕು. ಈಗ ನನಗೇನೇನು ಹೇಳೋದು ಬೇಡ. ನಿಮ್ಮ ಪಾಡಿಗೆ ನೀವಿರಿ, ನನ್ನ ಪಾಡಿಗೆ ನಾನು ಬಿಟ್ಬಿಡಿ ನನ್ನ ಮನೆ ಒಳಗೆ. ಸುಮ್ಮನೆ ಮಾತಾಡ್ತಿರೋದು. ಮಗಳಿಗೆ ಫೋನ್ ಮಾಡಿಬಿಟ್ಟು ಬಂದು ಕರ್ಕೊಂಡೋಗು ಅಂತ ಸುಮ್ಮನೆ ಕತೆ ಹೊಡಿತಾ ಇರೋದು. ಮಾತಾಡುವಾಗ ಫೋನ್ ರಿಂಗ್ ಆಗಿದ್ದು.
ಸಹವಾಸನೂ ಬೇಡ ಅಂತ ನಾನು ಅದೇ ಹೇಳ್ತಾ ಇರೋದು. ಯಾರ ಸಹವಾಸನೂ ಬೇಡ ಅಂತಲೇ ನನ್ನ ಮಗನ ಕೇಳ್ಕೊಂಡು ಒಬ್ಬಳೇ ನಾನು ಬೇರೆ ಸಪ್ರೇಟಾಗಿರ್ತೀನಿ, ನಿನ್ನ ಜೊತೆಲೂ ಇರಲ್ಲ ನಾನು ಅಂದ್ಕೊಂಡು ಇಲ್ಲಿ ಒಬ್ಬಳೇ ಇರೋಕ್ಕೆ ಬಂದಿರೋದು. ನಾನು ಸಾಯಕ್ಕೆ ಬಂದಿಲ್ಲ. ಯಾರ ಜೊತೆ ಇರೋಕ್ಕೂ ಇಷ್ಟ ಇಲ್ಲ, ಯಾರ ಜೊತೆ ಬರೋಕ್ಕೂ ಇಷ್ಟ ಇಲ್ಲ ನನಗೆ. ಹಾಂ, ನಮ್ಮ ಮಗ ಚೆನ್ನಾಗಿ ನೋಡ್ಕೊಳ್ಳಲ್ವ, ನಾನು ಯಾಕೆ ಹೋಗ್ತೀವ ನೀನು ಅಂತಂದ. ಬೇಡಕ್ಕಪ್ಪ, ನಾನು ಒಬ್ಬಳೇ ಇರಬೇಕು, ನಾನು ಸಪ್ರೇಟ್ ಮಾಡ್ಕೊತೀನಿ ನನ್ನ ಮನೆಯಿಂದ. ನಾನು ಈಗ ಉಣ್ತೀನಿ ಅಂತ ಕಾಲ ಇಟ್ಕೊಂಡು ನನ್ನ ಬೇಗ ಮನಿಕೊತೀನಿ, ನಿಮ್ಗೆ ಯಾರಿಗೂ ತೊಂದರೆ ಕೊಡೋಕ್ಕೆ ಇಷ್ಟ ಇಲ್ಲ ಅಂತಲೇ ಇಲ್ಲಿ ಬಂದಿರೋದು ನಾನು. ಈಗಲೂ ಅಷ್ಟೇ, ನಾನು ಸಾಯೋವರೆಗೂ ಅಷ್ಟೇ, ಎಲ್ಲೂ ಬರೋಲ್ಲ. ನನ್ನ ಜೊತೆಲಿ ಯಾರು ಇರೋಕ್ಕೂ ಇಷ್ಟಪಡಲ್ಲ, ನಾನು ಒಬ್ಬಳೇ ಸಾಯಬೇಕು. ಹಾಂ, ನನಗೆ ಯಾರು ಸಹವಾಸನೂ ಬೇಡ. ತಥಾಸ್ತು. ಹಾಂ, ನಿಂದು ಏನಂತ ಬಂದು ಸಾಮಾನೆಲ್ಲ ಎತ್ಕೊಂಡು ಹೋಗಿ ನಿಂದು. ಎಲ್ಲರೂ ಇಟ್ಕೊಳ್ಳಿ, ನನಗೆ ಹಾಕ್ಬೇಕು. ನಾನು ಯಾರನ್ನೂ ಏನೂ ಕೇಳಲ್ಲ. ನಿಮ್ಮ ಸಾಮಾನ್ಯನೇ ಎತ್ಕೊಂಡು ಹೋಗಿ ನಾನು ಒಬ್ಬಳೇ ಇರಬೇಕು ಅಂತ ಇಷ್ಟಪಟ್ಟು ನನ್ನ ಮಗನ ಮಾತಾಡ್ಕೊಂಡು ಬಂದಿದ್ದೀನಿ. ನಾನು ಒಬ್ಬಳೇ ಸಾಯ್ತೀನಿ. ಮಗಳ ಜೊತೆ ಮಾತಾಡ್ಬೇಕಾದ್ರೆ ಇನ್ಕಮಿಂಗ್ ಕಾಲ್ ಬಂತು, ಅದಕ್ಕೆ ಸ್ವಾಮಿ ನಮ್ಗೆ ತಂದೆದು. ಯಾರು ಅಂದವಾ? ನಾನು ಎಲ್ಲ ಹೋಗ್ಬೇಕು, ಹ್ಞೂ ನಾನು ಹೋಗ್ತೀನಿ. ಅದಕ್ಕೆ ನಿನ್ನ ಬಟ್ಟೆ ಬರೆಯಲ್ಲ ಇದು ಮಾಡ್ಬಿಟ್ಟು ನಾವು ಬೀಗ ಹಾಕೊಂಡು ಹೋಗೋದು ಮರೆಯೋದಿಲ್ಲ. ಸರಿ, ಹೋಗಿ ಬಟ್ಟೆ ಬರೀದು ಮಾತಾಡೋದು. ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ಅಷ್ಟು, ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ಅಷ್ಟು. ಎಲ್ಲರೂ ಹೋಗು, ನಿಜೇ ಆಯಿತು, ಹೋಯ್ತೀನಿ, ಸುಮ್ಮನಿರವ, ಸಮಾಧಾನ ತನಕ ಹೋಗ್ತೀನಿ. ಹೇಳೋ ತನಕ ಪೂರ್ತಿ ಕೇಳು. ಹೇಳು. ಎಲ್ಲ ಹೋಯ್ತಾ ಇದ್ದೀನಿ, ಒಂದು 15 ದಿವಸ ಇರಲ್ಲ. 15 ದಿವಸ ಇಲ್ಲದ್ರೆ 15 ವರ್ಷನೇ ಹೋಗು, ಏನು ವಿಷಯ ಇಲ್ಲ. ಅದಕ್ಕೆ ನಿಮ್ಮ ಬಟ್ಟೆ ಬರೆಯಿದ್ರೆ ನಾನು ಬೀಗ ಹಾಕೊಂಡು ಹೋಗೋದು ಮರ್ಯಾದೆ ಇಲ್ಲ. ಅದಕ್ಕೆ ಬಟ್ಟೆ ಬರೆಯಿದ್ರೆ ತೊಗೊಂಡೋಗು. ಸರಿ ಆಯಿತು, ತಗೊಂಡೋಗು. ಸರಿ, ಹೋಗು. ಹೋಗ್ತೀನಿ ಅಂದೆ ಅಲ್ವಾ, ನಿನ್ನ ಪಡೆ ನೀವು ಹೋಗೋ ಸಿದ್ಧತೆ ಮಾಡು. ನಂದೇನು ಬ್ಯಾಗ್ ಇಷ್ಟಪ್ಪ, ಬ್ಯಾಗ್ ಪೊಟ್ನ ಐತೆ, ಎತ್ತು ಅದು ಆಚೆ ಮಡಿಕತೀನಿ ಅಷ್ಟೇ. ಆಮೇಲೆ ಮಾಡ್ತೀನಿ. ಹಾಂ, ನಿನ್ನ ಪಡೆ ನೀನು ಹೋಗೋದು ಕರಿ, ನಾನು ಹೋಗೋದು ಐತೆ. ನಿನ್ನ ಪಡೆ ನೀವು ಹೋಗವ, ನಾನು ಮುಂದೆ ಜಾಗ ಐತೆ, ಪಾಳು ಜಾಗನ ಪಾಳಲ್ಲಿ ಮನಿಕತ್ತೀನಿ. ನಿನಗೆ ಯಾಕೆ? ನಾ ಪಾಳಲ್ಲಿ ಮನಿಕತ್ತೀನಿ. ಎಲ್ಲರೂ ಮನೆಗೆ ಮತ್ತು ಸುಮ್ಮನಿರು. ನಿನ್ನ ಸಾಮಾನೆಲ್ಲ ನೀನು ತಗೊಂಡು ನಿನ್ನ ಪಾಡ ನೀವು ಹೋಗವ, ನನ್ನ ಪಡೆ ನಾನು ಬೀಗ ಹಾಕೊಂಡು ಹೊಂಟೋದ್ರೆ ಹೆಂಗೆ? ಹೋಗು ನಿನ್ನ ಪಾಡ ನೀನು. ಯಪ್ಪ, ನನ್ನ ಪಾಡ ನಾ ಪಾಳಲ್ಲಿ ಮನಿಕತ್ತೀನಿ ನಾನು. ನಿನ್ನ ಸಾಮಾನೆಲ್ಲ ಒಳಗಿಟ್ಕೊಂಡು ನಾನು ಬೀಗ ಹಾಕೊಂಡು ಹೋಗ್ಲಾ? ಯಪ್ಪ, ನಾನೇನು ಒಂದು 4-5 ಗಾಡ್ರೇಜ್ ಬೀರುಗಳು, ಒಂದು 4-5 ಅಂಡೆ ತಟ್ಟೆ ಲೋಟ ಎಲ್ಲ ಇಟ್ಕೊಂಡಿದ್ದೀನಿ ಮನೆ ಒಳಗೆ. ಒಂದು ಬ್ಯಾಗ್ ಐತೆ, ಬೆನ್ನಿಗೆ ನಾ ತಗೊಂಡ್ರೆ ಮುಗೀತು. ಕಾಲಿಗೆ ಶೂಸ್ ಹಾಕೋಬೇಕಲ್ಲ, ಐತೆ ಚಪ್ಪಲ್ಲು, ಅಲ್ಲೈತೆ ಶೂಸ್ ಹಾಕೋತೀನಿ, ಬ್ಯಾಗ್ ನಾ ತಗೋತೀನಿ, ಕೇಳ್ಕೊತ ದುಕಾನ್ ಬಂದು. ನಾನೇನು ಲಗೇಜ್ ಆಟೋ ಕರೆದು ಸಾಮಾನು ತುಂಬಬೇಕಾಗಿತ್ತಾ? ಹೋಗು ಅನ್ನೋಕ್ಕೆ. ಹೋಗು ಅನ್ನಕ್ಕಂತ ಅಲ್ಲ, ನಾನು ಒಬ್ಬಳೇ ಸಾಯ್ಬೇಕಿಲ್ಲ ಅಂತ ಬಂದೆ. ಹ್ಞೂ, ಅದಕ್ಕೆ ನಾನು ಒಬ್ಬಳೇ ಸಾಯೋಣ, ಯಾರು ಸಾಯೋದು ಬೇಡ ನನ್ನ ಜೊತೆ. ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊ. ಏನು ಬೌಸ್ಕೊಂತ ಇದೆಯಾ, ಅದು ನಿಮ್ಮ ಅಪ್ಪನ ಮೇಲೆ ಹಣ ಇಟ್ಟು ಹೇಳ್ತೀನಿ, ಅದು ಹಂಗೆ ನಿಜ ಆಯ್ತದೆ. ನೀವು ಒಬ್ಬಳೇ ಸಾಯ್ತೀಯ, ಒಬ್ಬಳೇ ಬಿದ್ದಿರ್ತೀಯ. ಹೌದು, ಯಾರನ್ನೂ ಜೊತೆಲಿ ಕರ್ಕೊಂಡು ಹೋಗಲ್ಲ. ಯಾರು ಜೊತೆಲಲ್ಲ, ಜೊತೆಲಿ ಬರೋಕ್ಕೂ ಇಲ್ಲ. ಸಿಟಿ ಕಾರ್ಪೊರೇಷನಲ್ಲಿ ಬಂದು ತುಮಕ ಎತ್ತಾಕ ಹೋಯ್ತಾರೆ ಅಷ್ಟೇ. ಸ್ವಂತ ನಿನ್ನ ಮಕ್ಕಳೇ ಬರೋಕ್ಕಿಲ್ಲ, ನಿನ್ನ ಮೊಮ್ಮಕ್ಕಳೇ ಬರೋಲ್ಲ ನೀನು ಹೆಣ ಎತ್ತಕ್ಕೆ. ತಿಳ್ಕೊ, ಅದ ನೆನಪಿಟ್ಕೊ. ಏನಾದ್ರು ಬಂದುಬಿಟ್ರೆ ಆಮೇಲೆ ಹೇಳು. ಅಲ್ಲ, ಜಗತ್ತೇ ನೋಡ್ತಿದೆ ಅವತ್ತಿನ ದಿವಸ. ಸಿಟಿ ಕಾರ್ಪೊರೇಷನ್ ಅವರು ಬಂದು ಎತ್ಕೊಯ್ತಾರೆ ಅಷ್ಟೇ. ಮಾಡಿದವ್ರು ಹಂಗೆ ಹಿಂಗೆ ಅಂತೇನೋ ಅಂತಾರಲ್ಲ ಅಮ್ಮ. ಫೋನ್ ಮಾಡಿದವ್ರು ಏನು ಅಂತ ಹೆಂಗೆ ಅಂತ ಯಾರು ಹೊಂದಿಲ್ವಲ್ಲ. ಯಾರು ಏನಂದ್ರು? ಅದೇನು ಮಾಡುವ ಬಾಬಾ, ಯಾರು ಮಾಡು ಬಾಬಾ ಅಂದಿಲ್ವಲ್ಲ. ನಾನೇ ಮಮ್ಮಿಗೆ ಫೋನ್ ಮಾಡಿದ್ದು. ನೀನು ಕೇಳಿದೆ, ಇದು ತಿಳ್ಕೊಳ್ಳೋಕ್ಕೆ ಎಷ್ಟೆಲ್ಲ ಮಾತಾಡಿದವ ನೀನು. ನಾನು ಹೇಳಿಲ್ವಾ ನೀ ಯಾಕೆ ತಲೆಕೆಡ್ಸ್ಕೊತ ಸುಮ್ಮನಿರವ ಅಂತ. ಮಾತಾಡು, ಮಮ್ಮಿ ಹತ್ರ ಮಾತಾಡಬೇಡ, ವಿಷಯ ತಿಳು. ಬೇರೆಯವ್ರಿಗೆ ಅವ್ರಿಗೆ ಆಗ್ಬಿಟ್ಟು ಏನು ಅತ್ತಾಗಿತ್ತಾಗ ಏನಾರು ಹೋಗ್ತು ವಿಷಯ ಅಂತ ನಾನು. ಯಾವ ವಿಷಯನವ? ಅದೇನೇನೋ ಜಮೀನು ಗಿಮೀನು ಅಂತ ಇಲ್ವಾ? ಪೊಲೀಸ್ ಸ್ಟೇಷನ್ ಗಂಟಲು ಆಗಲೇ ಹೋಗಾಯ್ತು. ಅದು 30 ಕೋಟಿ ರೂಪಾಯಿ ಆಸ್ತಿಗೆ ಸೈನ್ ಮಾಡಿಸ್ಕೊಂಡು ಮನೆಯಿಂದ ಆಚೆ ಹಾಕೋರೆ. ಈಗಲೂ ಊರಿಗೆ ಬಂದಿದ್ದೀನಿ, ಮನೆ ಬಿಟ್ಬಿಟ್ಟು ನಮ್ಮ ಮಮ್ಮಿ ಮನೆಗೆ ಸೇರಿಸಲ್ಲ, ಮನೆಯಿಂದ ಆಚೆಗೆ ಹೋಗು ಅಂತವ್ರೆ. ನ್ಯಾಯ ಕೊಡ್ತೀನಿ ಅಂತ ಆಲ್ರೆಡಿ ಕಂಪ್ಲೇಂಟ್ ಕಳಿಸಾಯಿತು ಆನ್ಲೈನಲ್ಲಿ. ಪೊಲೀಸರು ಎಕ್ವರಿ ಕರೀತಾರೆ, ಆಮೇಲೆ ಹೋಗೋದು ಅಷ್ಟೇ. ಸಾಕ್ಷಿ ಆಧಾರಗಳು ಬೇಕಲ್ಲ, ಅದಕ್ಕೋಸ್ಕರ ವೀಡಿಯೋ ಎಲ್ಲ ರೆಕಾರ್ಡ್ ಮಾಡಿ ಕಳಿಸಿದ್ದೀನಿ. ಹಂಗೆ ಸುಮ್ಮನೆ ಕಳಿಸಿಲ್ಲ. ಕಳಿಸ್ತೀಯಾ? ಕಳಿಸಾಯ್ತು.
ಏನಾದ್ರು ಜೋಪಾನ ಮಾಡೋದು ಮಾಡ್ತಾ ಇದ್ದಾವೆ ಯಾಕಂಗ ಅವ್ರ ಬಾಯಿ ಮಣ್ಣು ಹಾಕ ಇಲ್ಲ ಮಣ್ಣು ಹಾಕೋದು ಬೇಡ ಇಡ್ಲಿ ಹಾಕ ಚೆನ್ನಾಗಿರಲಿ ಎಲ್ಲ ಮಣ್ಣು ಹಾಕ್ಲಿ ಮಾಡ್ಕ ಕರ್ಮಕ್ಕೆಲ್ಲ ಅನುಭವಿಸ್ಬಿಟ್ಟು ಆಮೇಲೆ ಮಣ್ಣು ಹಾಕ್ಲಿ. ಹಂಗೆ ಹಾಂ ಮಣ್ಣು ಹಾಕೋದು ಬೇಡ ಅಂತ ಹೇಳಿಲ್ಲ ಅದಕ್ಕೆ ಹೇಳಿದೆ. ಮಣ್ಣು ಈಗಲೇ ಹಾಕೋದು ಬೇಡ, ಅನುಭವಿಸ್ಬೇಕಲ್ವ ಅವರು ಮಾಡಿರೋದನ್ನ ಬಿಟ್ಬಿಟ್ರಾಯ್ತಾ. ಕರ್ಮಫಲ ಅನುಭವಿಸ್ಬೇಕು. ಹೆಣ್ಮಕ್ಳನ್ನ ಆಟ ಆಡಿಸೋರು ಹೆಣ್ಮಕ್ಳನ್ನ ನೆಣ ಹಾಕೊಳ್ಳೋದು ಮಾಡೋದು ಬಡ್ಡೆ ಇಕ್ಲೆಲ್ಲ ಅನುಭವಿಸ್ತಾ ಹಂಗೆ ಹೊಂಟಾಗದ. ಮಕ್ಕಳೆಲ್ಲ ಸಾಯುವಾಗ ಶಾಪ ಹಾಕ್ಬಿಟ್ಟೆ ಸತ್ತಿರೋದು. ನಮ್ಮ ನಿಂಗೆಲ್ಲ ಅಯ್ಯೋ ಅನ್ಸಿದ್ರು ದೇವ್ರು ಇವ್ರನ್ನ ಯಾರಪ್ಪ ಅಯ್ಯೋ ಅನ್ಸೋರು ಅಂತ. ಅದಕ್ಕೋಸ್ಕರ ದೇವರು ನವೀನಾನು ಒಂದು ಬತ್ತಾನೆ ತಲೆ ಕೆಡ್ಸ್ಕೊಂಡು ಹೋಗ್ಬಿಟ್ಟು ಬೆಂಕಿ ತಟ್ಟು ಕಳ್ಸೋಣ. ಪಾಪ ಎತ್ತು ತಂದೆ ತಾಯಿಗಳು ಮನೆ ಮಂದಿಗಳೆಲ್ಲ ಪಾಪ ಕಾಟ ಕೊಟ್ಟು ಸಾಯಿಸ್ಬಿಟ್ರು. ಇಬ್ಬರನ್ನ 2 ವಿಕೆಟ್ ಎತ್ಬಿಟ್ರು. ಅವರೆಲ್ಲ ಸುಮ್ಮನೆ ಸತ್ತಿದಾರ ಶಾಪ ಹಾಕ್ಬಿಟ್ಟು ಹೋಗೋರೆ. ಸೊ ದೇವ್ರು ಹೋಗಪ್ಪ ನಿಂದು ಮಾಡಿರೋದನ್ನೆಲ್ಲ ತೀರಿಸ್ತಾನೆ ನವೀನ ತಲೆ ಕೆಡ್ಸ್ಕೊಂಡು ಹೋಗು ಅಂತ ಕಳ್ಸೋಣ. ಈಗ ನಾನು ಅವ್ರ ಲೆಕ್ಕ ಎಲ್ಲ ಚುಪ್ತ ಮಾಡಬೇಕು ಅಷ್ಟೇ. ಮಾಡ್ತೀನಿ. ಏನು ಸಿಕ್ಕೋದು ಮುಗಿಯೋದವ್ರದಕ್ಕಪ್ಪ. ಸಿಗೋದೆಲ್ಲ ಸಿಗುತ್ತೆ, ಕೈ ಕೋಳ ಬೀಳಿಸ್ಕೊಳ್ಬೇಕಲ್ಲ ಅಷ್ಟೇ. ಗ್ರಹಚಾರಕ್ಕೆ ಯಾಕವ ಬೈದೆ? ಗ್ರಹಚಾರ ಕೆಳಗೆ ಬಂದದ ಗ್ರಹಗತಿಗಳು ಈ ಕುಡಿನಾಡ್ಸ್ಕೊಳ್ಳಿ ಅವಳ ನೆಲ ಡಂಕುಂದಂಗೆ ಈ ಬಡ್ಡೆ ತಾವು ಮಾಡೋದೆಲ್ಲ ಮಾಡ್ಬಿಟ್ಟು ಆಕಾಶ ನೋಡ್ಕೊಂಡು ಗ್ರಹಚಾರ ಅಂತಾರೆ. ಗ್ರಹಗಳು ಯಾವ ಪಾಡ್ಗೆ ತಿರುಗ್ತವೆ. ಈ ಬಡ್ಡೆ ತಾವು ಜನಗಳು ನೆಟ್ಗಿಲ್ಲ. ಹಾಂ ಅದೇ ಮಿಲ್ಟ್ರಿ ಕುಟ್ಟು ನನ್ನ ಮಕ್ಕಳು ಅವರಪ್ಪ ಅವ ಎಷ್ಟು ಜನಕ್ಕೆ ಹತ್ರ ಹೋಗಿ ಹುಡ್ಸಿರ್ತಾರ. ಅವರಪ್ಪ ಅಲ್ಲಿ ಹೋಗಿ ಹುಡ್ಸಿರ್ತಾರಲ್ಲ. ಅದಕ್ಕೆ ಈ ಬಡ್ಡೆಗಳು ಅತ್ತಾಗ ಹೋಗ್ತವೆ ಇತ್ತಾಗ ಹೋಗ್ತವೆ. ಕಂಡೀಷನ್ ಇಲ್ಲ. ಕಂಡೀಷನ್ ಮಾಡಿದ್ರಾಯ್ತು ಬಿಡವ. ನಟ್ಟು ಬೋಲ್ಟ್ ಎಲ್ಲ ಟೈಟ್ ಮಾಡವ. ಅದಕ್ಕೆ ಅಲ್ವಾ ಭಗವಂತ ನಮ್ಮನ್ನು ಬಿಟ್ಟಿರೋದು ಹುಡ್ಸಿ. ಬರೀ ಮಿಂಡ್ರಿ ಕೊಟ್ಟವ್ರು ಮಾತ್ರ ಹುಡ್ಸೋಣ ದೇವರು. ಫೋನು ಮಾಡ್ಬಿಟ್ಟು ಕೈಗೋಕೋ ಫೋನ್ ಮಾತಾಡು. ಇರಲಿ ಮಾತಾಡ್ತಾ ಕೂತ್ಕೊಂಡ್ದ ಮಾಡೋ ಕೆಲಸ ಅದೇ ಮಾಡಬೇಕು. ಮಾತಾಡೋದಿದೆ ಫೋನಲ್ಲಿ ಏನು ಮಾತಾಡೋಂಥದ್ದಿಲ್ಲ. ಫೋನ್ ಮಾಡಿದ್ರೆ ಅವ್ರ ವಿರುದ್ಧ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಕಳಿಸ್ತಾ ಇರ್ಬೇಕು. ಇಂಥ ಸ್ಟಾಟಸ್ ಅಂತ ಬೇಡ ಎಸಿತೀನಿ ಬಿಡು. ಸುತ್ತೋದು ಇಲ್ಲ ಪತ್ತೋದು ಇಲ್ಲ. ಡೈರೆಕ್ಟಾಗಿ ಸ್ಟೇಷನ್ಗೆ ಹೋಗಿ ಕೂತ್ಕೊಳ್ಳೋದು ಅಷ್ಟೇ. ಕೊಯ್ಯ ಅಂದರೆ ಬಂದು ಮನೆ ಬಾಗಿಲು ಹೊಡೆದು ಹಾಕ್ಬಿಟ್ಟು ಮನೆ ಸೇರ್ಕೊತೀನಿ. ನಾಗಮ್ಮನ ಆದರೂ ಅಷ್ಟೇ, ಪುಟ್ಟಸ್ವಾಮಿಯವರಾದರೂ ಅಷ್ಟೇ. ಅವ್ರು ಎಲ್ಲೆಲ್ಲಿ ಕೂತ್ಕೋತಾರೆ ಅವಾಗ ಎಲ್ಲರೂ ಕೂತ್ಕೋತೀನಿ. ಆಸ್ತಿ ಕೊಟ್ಬಿಟ್ಟು ಮಾತಾಡಿದ್ರು ಸೊಳ್ಳೆ ಮಕ್ಕಳು ಅಂತ. ಅವರು ಮನೆ ಒಳಗೆ ಸೇರಿಸ್ತಾರೆ. ಏನು ಸುರೇಶ ಕರೆದ್ಬಿಟ್ಟಿರ್ಬೇಕು, ಬಕ್ಕ ನಾನು ನೋಡ್ಕೊತೀನಿ ಇಲ್ಲಿ ನಂಜನಗೂಡಲ್ಲಿ ಯಾರು ನಿನ್ನ ಬಿಟ್ಟವರು ಅಂತ ಸೇರಿಸ್ಲಿ ಮನೆ ಒಳಕ್ಕೆ. ಆಮೇಲೆ ಸುರೇಶ ಕರೆದಿದ್ದಾನೆ. ಈಗ ಯಾಕೆ ಮಾತು ನಿನ್ನ ಜೊತೆ ಮಾತಾಡಿದ್ರೆ ಟೈಮ್ ವೇಸ್ಟು. ಸುಮ್ಮನೆ ಕೂತಿದ್ದೆಲ್ಲ ಕೂತ್ಕೊಂಡು ಕ್ಯಾನ್ ಹತ್ತಿರ ಆಮೇಲೆ ಕೈಯಲ್ಲಿ ಮಾತಾಡೋಲ್ಲ, ಬಾಯಲ್ಲೆಲ್ಲ ಮಾತಾಡ್ಬಿಡ್ತೀನಿ. ಬಾಯಲ್ಲಿ ಮಾತಾಡೋಲ್ಲ, ಕೈಯಲ್ಲೆಲ್ಲ ಮಾತಾಡ್ಬಿಡ್ತೀನಿ. ಸುಮ್ಮನೆ ಕುತ್ಕೊಬಿಡು. ನನಗೆ ಒಳ್ಳೆ ಹೆಂಗೆ ಮಾತಾಡ್ತೀಯ? ಸುಮ್ಮನೆ ಕುತ್ಕೊ ಅಂತ ಹೇಳ್ತಾ ಇರೋದು. ಅಯ್ಯೋ ಬೇಸೋಗು. ನಾನೇನೋ ಒಂದು ಒಳ್ಳೇದನ್ನ ಏನು ಒಳ್ಳೇದು ಹೇಳೋದು? ಮನೆ ಬಿಟ್ಟು ಹೋಗು ಅಂತ ಹೇಳೋದು ಒಳ್ಳೇದವ? ಯಾರು ಮನೆ ಬಿಟ್ಟು ಹೋಗು? ನಾನು ನನಗೆ ಮನೆ ಬಿಟ್ಟು ಹೋಗು ಅಂತ ಈಗಲೇ ಹೇಳಿಲ್ವ ನೀನು? ಮನೆ ಬಿಟ್ಟು ಹೋಗು ನೀನು ಎಲ್ಲ. ಈಗ ಹೋಗ ನಿಲ್ಸದ್ನಲ್ಲ ನೀನು ಹಂಗೆ ಆಡ್ತಾ ಇರೋದ್ರಿಂದ. ಆಡ್ತಾ ಇರೋದಂದ್ರೆ ಹೋಗ ನಿಲ್ಸಿದ. ನಾನು ಆಳೆ ಕಂಪ್ಲೇಂಟ್ ಕಳ್ಸಾಯ್ತು ಪೊಲೀಸವ್ರಿಗೆ. ನಮ್ಮ ಅವ್ವ ಹೋಗ್ತೀನಿ ಅಂದ್ಲು, ಈಗ ಹೋಗಲ್ವಂತೆ ವಾಪಸ್ ತಗೊಳ್ಳಿ ಅಂತ ಹೇಳೋಕ್ಕಾಗಲ್ಲ. ಕಳ್ಸಾಯ್ತು ಆಲ್ರೆಡಿ. ಆವತ್ತು ಕಳ್ಸಾಯ್ತು ಊಟ ಮಾಡಾಯ್ತು ಆಲ್ರೆಡಿ. ಮಾಡುವಲ್ಲ. ಅದಕ್ಕೆ ಮಮ್ಮಿಗೆ ಹೇಳಿದ್ದು ಪೊಲೀಸರು ಫೋನ್ ಮಾಡಿಬಿಟ್ಟು ಮಾತುಕತೆ ಮಾತಾಡಿ ಅಂತ ಹೇಳಿದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲೆಲ್ಲ ಲೀಗಲಾಗಿ ನೋಟಿಸ್ ಎಲ್ಲ ಕಳಿಸಿದ ಮೇಲೆ ಮಾತುಕತೆ. ಅದಕ್ಕಿಂತ ಮುಂಚೆ ಮಾತುಕತೆಗೆ ಬೇಡ ಅಂತ ಹೇಳಿದ್ದು. ಪೊಲೀಸಿಂದ ನೋಟಿಸ್ ಕಳಿಸ್ಬಿಟ್ಟು ಆಮೇಲೆ ಮಾತುಕತೆ ಮಾತಾಡಿ ಬಗೆಹರಿಸ್ಕೊಳ್ಳಿ. ಅದಕ್ಕಿಂತ ಮುಂಚೆ ಕೂತ್ಕೊಳ್ಳೋದು ಬೇಡ. ಕೆಟ್ಟದ್ದಾಗಲಿ ಕವ, ನನಗಂತೂ ಒಳ್ಳೇದಾಗಲಿ. ಯಾಕೆ ಗಾಡಿ ಕೆಟ್ಟವ್ರು ಕೆಟ್ಟದ್ದಾಗಲಿ. ಅದೇ ಕೆಟ್ಟದ್ದು ಆಗಲಿ. ಕೆಟ್ಟವ್ರು ಕೆಟ್ಟದ್ದೇ ಆಗಬೇಕು. ನೀನು ಕೆಟ್ಟೋನಾ? ನಾನು ನನ್ನ ಬಗ್ಗೆ ಮಾತಾಡ್ತಿರಲ್ಲ. ನಾನು ಹೇಳೋದು ನಿನ್ನ ಬಗ್ಗೆ. ನನ್ನ ಬಗ್ಗೆ ನೀನು ತಲೆ ಕೆಡ್ಸ್ಕೊಬೇಡ. ನಿನ್ನ ಬಗ್ಗೆ ನೀನು ತಲೆ ಕೆಡ್ಸ್ಕೊ ಮೊದಲು. ನನ್ನ ಬಗ್ಗೆ ಏನೂ ಮಾಡಿಲ್ಲ. ಅಯ್ಯೋ ಯಾಕೆ ಹಂಗಂದ್ರೆ ನಿನ್ನ ಕತೆ ಇನ್ನೂ ಮುಗಿದಿಲ್ಲ ಅಂತ ನಾನು ಯಾವತ್ತೂ ಹೇಳಿಲ್ವಾ? ಪಿಕ್ಚರ್ ಅಭಿ ಬಾಕಿ ಹೇ ಅಂತ. ಪಿಕ್ಚರ್ ಅಭಿ ಬಾಕಿ ಹೇ ಅಂತ ನಾನು ಯಾವತ್ತೂ ಹೇಳಿಲ್ವಾ ನಿನಗೆ? ಕತೆ ನಿಂದು ಇನ್ನೂ ಬೇಕಾದಷ್ಟು ಅದೇ. ಬೇಕಾದಷ್ಟು ಏನಿಲ್ಲ, ಎಲ್ಲ ಮಾಡಬೇಕು. ನೀ ಅನ್ಕೊಂಡಿದ್ದೆ ಅಷ್ಟೇ. ಆಟ ಇವಾಗ ಶುರು. ಯಾವತ್ತೂ ಶುರು ಆಗೋದ. ನಾನು ನಿನ್ನ ಪಾಲ್ಗೆ 2019 ಎಂಟ್ರಿ ಕೊಟ್ಟಿದ್ದೀನಿ. ಒಳ್ಳೇದಾ ಭಗವಂತ ಮಾಡೋನು. ಜನ ಮಾಡ್ತಾರಲ್ಲ ಕೆಟ್ಟದ್ದ. ಅದಕ್ಕೆ ದೇವರು ಒಳ್ಳೇದು ಮಾಡೋದು. ದೇವರು ನೀವು ಬೇಡ ಅಂದರೂ ಮಾಡ್ತಾರೆ. ಅದಕ್ಕೆ ಅಲ್ವಾ ಯಾವ ಮಾದ್ರೆ ಒಂದು ದಿವಸನೇ ಒಳ್ಳೇದಾಗಿರೋದು. ಹಬ್ಬದ ದಿವಸನೇ ಯಾರಿಗೇನೋ ಮಾಡಬೇಕು ಎಲ್ಲ ಮಾಡಬಲ್ಲ ಅವರು.
ಕೆಡಿಕ್ ಮಾಡಿದ್ದೀನಿ ಅನ್ನೋದನ್ನ ಯಾವ ಬಡ್ಡಿ ಮಗನ ಕಲ್ಲಾರು ಹೇಳ್ಸ್ಬಿಡು. ಹೇಳ್ತೀನಿ ಕೇಳಿಸ್ಕೊ, ನೀನೇ ಬೇಕಾದ್ರೆ ಸಾಕ್ಷಿ ಆಧಾರಗಳ ಸಮೇತ ಪ್ರೂವ್ ಮಾಡು. ಒಂದ್ ಮಾತಾಡೋದನ್ನ ಕೇಳಿಸ್ಕೊಳವ, ನೀನ್ ಕೆಡಿಕ್ ಮಾಡಿರೋದ ನಾನು ಸಾಕ್ಷಿ ಆಧಾರಗಳ ಸಮೇತ ತಂದು ತೋರಿಸ್ತೀನಿ. ಏನ್ ಮಾಡಿಸ್ಕೊಂಡೆ ಅವಾಗ? ಏನ್ ಮಾಡಿಸ್ಕೋಬೇಕಾ? ಏನ್ ಕೆಳಕ್ ಮಾಡಿದ ನಿನ್ಗೆ? ಬಂದ ಟೈಮ್ ಬರ್ತದೆ ಅವಾಗ ಸಾಕ್ಷಿ ಆಧಾರಗಳ ಸಮೇತ ಸಾಬೀತು ಮಾಡ್ತೀನಿ. ತಲೆ ಕೆಡಿಸ್ಕೊಡ ಕುತ್ಕೋ. ನಾನು ಕಲ್ಲು ಹೊಡೆಯೋನಲ್ಲ ಡೈನಮಿಟ್ ಇಡಕ್ಕೆ, ಒಟ್ಟಿಗೆ ನ್ಯೂಕ್ಲಿಯರ್ ಬಾಂಬ್ ಹಾಕ್ತೀನಿ. ಫಸ್ಟ್ ನ್ಯೂಕ್ಲಿಯರ್ ಬಾಂಬ್ ಅಂದೇನು ತಿಳ್ಕೊ, ಆಮೇಲೆ ಮಾತಾಡುವೆ. ಮತ್ತೆ ಹಾಕೋಗು ಬಾಂಬ. ಅಯ್ಯೋ ಆಯ್ತು, ನೀನು ಕೇಳ್ಕೊಂಡು ಕುತ್ಕೊಂಡನಾ? ಸರಿ ಬಿಡು. ಅದು ಬ್ಲಾಸ್ಟ್ ಆಗೋ ಟೈಮಲ್ಲಿ ಆಯ್ತಿದೆ, ಸುಮ್ಮನೆ ತಲೆ ಕೆಡಿಸ್ಕೊಬೇಡ. ಮತ್ತೆ ಇನ್ಯಾಕೆ ಬರ್ತಾ ಇದೆ ಬಾಂಬ್ ಹಾಕಿದ್ಮೇಲೆ? ಕೇಳಿದ್ದಾನೆ ಏನೋ ನಮ್ಮ ಅವ್ವ ಚೆನ್ನಾಗೋಳೆ, ನಾನು ಹೇಳ್ತೀನಿ ನಿನ್ಗೆ ಚೆನ್ನಾಗಿ ಅಂತಂದ್ರೆ ಅದೊಂಥರ. ಈಗ ಕೂತಿದ್ಯಲ್ಲ ಆಯ್ಸಿ ಕುತ್ಕೋ. ಛತ್ರಿ ಬುದ್ಧಿನ ಕಲ್ತಿಲ್ಲ ನಾನು. ಛತ್ರಿ ಬುದ್ಧಿ ಎಲ್ಲ ಕಲ್ತಿರೋದು ನೀನು. ಛತ್ರಿ ಬುದ್ಧಿ ಕಲ್ತಿರೋದು. ಬುದ್ಧಿ ಕಲ್ತಿದ್ರೆ ಇಲ್ಲಿ ಗಂಟ ಬದುಕೇ ಇರ್ತಿರಲಿಲ್ಲ. ಎಲ್ಲ ನಂದು 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 ಅಂತ ಮಾಡಿದೆ ಎಲ್ರಿಗೂ, ಗೊತ್ತಾ? ನೀ ಮಾಡಿರೋ ಜಗತ್ತು ಗೊತ್ತು. ನಾನು ಕಲ್ಲು ಹೊಡೆಯೋಳಲ್ಲ, ಹೊಡೆದಾದ ಕಥೆನೇ ಬೇರೆ ಆಗೋದು. ನಾನು ಡೈನಮಿಟ್ ಕಲ್ಲು ಹೊಡೆದನಲ್ಲ ಹಾಕ್ತೀನಿ, ಆದರೆ ಒಟ್ಟಿಗೆ ನ್ಯೂಕ್ಲಿಯರ್ ಬಾಂಬೆ ಹಾಕೋದು. ನಾನು ಬಾಂಬೆ ಇಡೋದು ನಾವು ಒಟ್ಟಿಗೆ ನ್ಯೂಕ್ಲಿಯರ್ ಬಾಂಬೆ ಇಡೋದು. ಕಲ್ಲು ಡೈನಮಿಟ್ ಇಡಕ್ಕೆ ನಾನು ಕಲ್ಲು ಹೊಡೆಯೋನಲ್ಲ. ನಾವು ಯಾವುದೋ ಒಬ್ಬರು ಕೆಡಕ್ ಮಾಡಕ್ಕೆ ಹೋಗಲ್ಲ. ನಾನು ಯಾರಿಗೆ ಇವಟ್ಕಂತ ಕೆಡಕ್ ಮಾಡಿಲ್ವಲ್ಲ. ಮನೆಯಿಂದ ಆಚೆಗೆ ಹಾಕ್ದವ್ರಿಗೇನೆ ಆಸ್ತಿ ಬರ್ಕೊಬಿಟ್ಟು ಕೂತಿದ್ದೀವಿ ಅವ್ರಿಗೆ ನಿಲ್ಸ್ಕೊಂಡು ಅಲ್ಲಿಗಿಂಚ್ಕೊಂಡು. ನಾವು ಅದಕ್ಕೆ ಯಾರಿಗೂ ಯಾರು ಸುದ್ದಿನೂ ಬೇಡ, ಯಾರು ಹಣೆ ಬರೋನು ಬೇಡ. ನಾನೇ ಇಷ್ಟಾಗಲ್ಲ ಪೇಚ್ಕೊಂಡು ಮಾಡ್ಕೋಬೇಕಲ್ಲ ಅಂದ್ಬಿಟ್ಟು ಸಾಕಾದವ ಕಾಲು ಕಟ್ಕೊಂಡು ಇಷ್ಟಾಗಲ್ಲ ಕಟ್ಕೊಂಡು ಕೂತೀನಿ. ಯಾರು ಸುದ್ದಿಗೂ ಹೋಗ್ತೇನೆ. ನಾನು ಆಸ್ತಿನೂ ಬೇಡ, ಮನೆನೂ ಬೇಡ, ಮಟನೂ ಬೇಡ ಅಂತ ಬಿಟ್ಬಿಟ್ಟು. ನೀ ಯಾವ ಆಸ್ತಿ ಬಿಟ್ಬಿಟ್ಟು ಬಂದಿದ್ಯಾವ? ಇದ್ದ ಮನೆ ಬಿಟ್ಬಿಟ್ಟು ಬಂದಿಲ್ವಾ? ಯಾವ ಮನೆಯಾ? ಯಾವ ಮನೆ? ಮೈಸೂರು ಮನೆ ಬಿಟ್ಬಿಟ್ಟು ಕಡ್ ಬರ್ಲಿಲ್ವಾ? ಮೈಸೂರಿಗೆ ಶೋಭನ ಫ್ರೀಯಾಗಿ ಬಿಟ್ಕೊಟ್ಟಿದ್ಯಾ? ಯಾರಿಗೆ? ದುಡ್ಡು ತಗೊಂಡಿದ್ದಾನ? ಯಾಕೆ ಅದು ಲೆಕ್ಕ ಬರ್ತದೆ ಮುಂದೊಂದು ದಿವಸ ತಲೆ ಕೆಡಿಸ್ಕೊಬೇಡ ಸುಮ್ಮನೆ. ಅವ್ರದ್ದು 3 ಪೈಸೆ ತಿಂದಿಲ್ಲ ನಾನು. ಆಯಿತು, ಮುಂದೊಂದು ದಿವಸ ಲೆಕ್ಕ ಬರ್ತದೆ ಅದ್ರದ್ದು. ಯಾಕಂದ್ರೆ ನಮ್ಮ ಮಮ್ಮಿನೂ ನಿನ್ನ ಮಗಳು ರಾಮಸಂಗಪ್ಪನಿಗೆ ಹುಟ್ಟಿರೋದು. ನಮ್ಮ ಮಮ್ಮಿನೂ ಅದು ನಮ್ಮ ಮಮ್ಮಿನೂ ರಂಗಸಮ್ಮಪ್ಪನಿಗೆ ಹುಟ್ಟಿರೋದು. ಒಂದು ದಿವಸ ಬರ್ತದೆ ಅದ್ರ ಲೆಕ್ಕನೂ ತಲೆ ಕೆಡಿಸ್ಕೊಬೇಡ ಸುಮ್ಮನೆ. ನಮ್ಮ ಮಮ್ಮಿ ಫೋರ್ಜರಿ ಮಾಡ್ಬಿಟ್ಟು ಯಾರು ಫೋರ್ಜರಿ ಮಾಡಿದವರು, ನಮ್ಮ ಮಮ್ಮಿ ಸೈನ್ ಯಾರು ಮಾಡಿದವರು ಅದ ಫೋರ್ಜರಿ ಕೇಸ್. ಯಾವ ಕೇಸು ಹಾಕಲ್ಲ, ಬರೀ ಫೋರ್ಜರಿ ಕೇಸ್ ಹಾಕ್ಸ್ತೀನಿ, ಆಮೇಲೆ ಗೊತ್ತಾಯ್ತದೆ. ನಮ್ಮ ಮಮ್ಮಿ ಗೊತ್ತಿಲ್ಲದಂಗೆ ನಮ್ಮ ಮಮ್ಮಿ ಕೈ ಸೈನ್ ಮಾಡಿಸ್ಕೊಂಡು ಹಿಂಗೆಲ್ಲ ಆಸ್ತಿ ಮಾರಾಟ ಮಾಡ್ಕೊಂಡವ್ರು ಇವರು ಅಂದ್ಬಿಟ್ಟು ಒಂದು ಫೋರ್ಜರಿ ಕೇಸ್ ಹಾಕ್ಸ್ತೀನಿ. ಹೆಂಗಿರೋ ಆಸ್ತಿ ತಗೊಂಡಿಲ್ವಲ್ಲ, ತಲೆ ಕೆಡಿಸ್ಕೊಬೇಡ ಸುಮ್ಮನಿರು. ಸರಿ. ನಮ್ಮ ಆಸ್ತಿನೇ ಬಿಟ್ಬಿಟ್ಟು ಕಳ್ದು ಬಂದೀನಿ. ಆಯ್ತು, ಈಗ ಬಿಟ್ಟಿರೋದೆಲ್ಲ ಗೊತ್ತಾಯ್ತದೆ. ಇವತ್ತೆಲ್ಲ ನಡೆ ತಲೆ ಕೆಡಿಸ್ಕೊಡೋ ಸುಮ್ಮನಿರು. ಯಾರು ಆಸ್ತಿ ಬಿಟ್ಬಿಟ್ಟವ್ರೆ, ಯಾರು ಆಸ್ತಿ ತಗೊಂಡವ್ರೆ ಎಲ್ಲ ಗೊತ್ತಾಯ್ತದೆ. ಗೊತ್ತಾಯ್ತದ ಬಿಡು, ಗೊತ್ತಾಗಲಿ. ತಗೊಂಡಿದ್ರು ತಾನೇ ಹೇಳ್ಬೇಕು ಅಂತ. ಆಯಿತು ಬಿಡು. ನಾನೇ ಬಿಟ್ಬಿಟ್ಟು ಬಂದಿದ್ದೆ. ಆಯಿತು ಬಿಡವ. ಈಗ ನಮ್ಮ ಮಮ್ಮಿ ಸೈನ್ ಯಾರು ಮಾಡ್ಕೊಂಡವ್ರೆ ಗೊತ್ತಾಯ್ತದಲ್ಲ ಅವಾಗ. ನಮ್ಮ ಮಮ್ಮಿ ಸೈನ್ ಫೋರ್ಜರಿ ಮಾಡ್ಕೊಂಡಿರೋರು ಕತೆ ಗೊತ್ತಾಯ್ತದಲ್ಲ ಅವಾಗ ಗೊತ್ತಾಯ್ತದೆ ಬಿಡು. ಮಾಡಿರೋರು ಅನುಭವಿಸ್ತಾರೆ ಬಿಡು. ಒಳ್ಳೆ ಅನುಭವಿಸಿ ಬಿಡು. ಸ್ಪೂನ್ ಬೇಡವಾ? ಅನ್ನ ನಾನೇ ಕಲ್ಸ್ಕೊತಿದ್ದೆ, ನಾನೇ ಯಾಕೆ ಕಲ್ಸ್ಬಿಡಾಗ್ತಾ? ಮೊಸರು ಇತ್ತಲ್ಲ, ಗಟ್ಟಿ ಮೊಸರು. ನೀವು ಊಟ ಮಾಡ್ತಿದ್ದಲ್ಲ ಬೌಲ್ ಅದರಲ್ಲಿ, ಅದು ನೀವೊಂದು ತಪ್ಪಲೆಯಲ್ಲಿ ಊಟ ಇಟ್ಟಿದ್ದೆ, ಊಟ ಮಾಡ್ಬಿಟ್ಟು ಅದು ಮಡಗಿದಲ್ಲ ಅದರಲ್ಲಿ. ಆಚೆ ಇದೆ, ಇಲ್ಲ ಇದಲ್ಲ ಅದರಲ್ಲಿ ಇದ್ದಿದ್ದಾನೆ ಏನು ಮಾಡಿದೆ? ಅದರಲ್ಲಿ ಇದ್ದಿದ್ದಾನೆ ಏನು ಮಾಡಿದೆ? ಅದರಲ್ಲಿ ಎಲ್ಲನಾಯ್ತು? ಅನ್ನ ಇತ್ತಲ್ಲವ, ನೀವು ಊಟ ಮಾಡ್ತಾ ಇದ್ದಿದ್ದು ಇಲ್ಲಿ ಮಡಗಿದ್ದೆಲ್ಲ ತಂದು ತೋರಿಸ್ತಲ್ಲ ನಾವು ಮಡಗಿದಾಗ. ನಂಗೆ ಊಟ ಬೇಡ, ಊಟ ಬೇಡ. ನೀವು ಬೆರೆಸಿರ್ತೀಯ ಅದರೊಳಕ್ಕೆ. ನೀವು ಊಟ ಬೇಡ, ನನಗೆ ಬೇಡ. ಅದ್ರೊಳಗೆ ಬೆರೆಸಿರ್ತೀಯ ನೀನು. ಏನ ನೀ ಬೆಳಗ್ಗೆ ತಿಂತಿದ್ಯಲ್ಲ ಅದನ್ನು ಬೆರೆಸಿ. ದೇವ್ರ ಹಣೆ, ನಿನ್ನ ಹಣೆ, ನನ್ನ ಹಣೆ ಬರ್ಸಿಲ್ಲ ಹಂಗೆಲ್ಲ. ಈಗಿರೋ ಅನ್ನ ಕಲಸಿ ನಿನಗೆ ನನಗೆ ಹಾಕಿರೋದು ಅನ್ನದ ನಿಗನೇ ಇಲ್ಲ ನನಗೆ. ದೇವ್ರ ಮೇಲೆ ಹಣೆ ನಾನೇ ಆಚೆ ಹಾಕ್ಬಿಟ್ನೆ. ನಾನು ನೋಡ್ತೀನಿ ಅದ್ರೊಳಗೆ ಹೆಂಗಿಟ್ಟಿದೆ. ಇಲ್ಲ ಅನ್ನ ಎಲ್ಲಿದ್ದಂತೆ. ಬೇಡ, ಊಟ ಬೇಡ. ಆಚೆಗೆ ಹಾಕಿರೋ ಇಲ್ಲೆಲ್ಲರೂ ಬಿದ್ದಿರ್ಬೇಕಲ್ವ?
ನೀ ಅನ್ನ ಆಚೆಗೆ ಹಾಕಿದ್ಮೇಲೆ ಎಲ್ಲರೂ ಒಂದು ಕಡೆ ಬಿದ್ದಿರ್ಬೇಕಲ್ವ ಅನ್ನ ಅದು ನೀ ಅನ್ನ ಆಚೆಗೆ ಹಾಕಿದ್ಮೇಲೆ ಅಲ್ಲೆಲ್ಲರೂ ಒಂದು ಕಡೆ ಇರ್ಬೇಕಲ್ವ ಎಲ್ಲರೂ ಒಂದು ಕಡೆ ಇರಬೇಕಲ್ವ ಅದು ನೀ ಅನ್ನ ಎಸೆದ್ಮೇಲೆ ಎಲ್ಲ ಆಚೆಗೆ ಹಾಂ ಅವತ್ತೆಲ್ಲೆಲ್ಲೂ ಇಲ್ಲ ಅಲ್ಲಿ ತಿಪ್ಪಗುಂಡಿಲಿ ಹೋಗಿ ನೋಡಯ್ಯ. ಆಯ್ತು ನೋಡ್ಕೊಬರ್ಲ. ಅಪ್ಪ ಅದೇನು ನನ್ನ ಮೇಲೆ ನಂಬಿಕೆ ಇಲ್ವ ನಿನ್ಗೆ? ಯಾರನ್ನು ನಂಬಲ್ಲ ನಾನು ಯಾವತ್ತು ನಾನೇನಾದ್ರು ಮಾಡಿದ್ದೀನಿ ಆಯ್ತಾನಾ? ಮಾಡಿದ್ದೀನಿ ಅಂತಲ್ಲಕ್ಕವ ಅದ್ರೊಳಕ್ಕೆ ನೀನು ತಿಂತಿದ್ರೊಳಕ್ಕೆ ಇದನ್ನು ಸೇರಿಸ್ಬಿಟ್ಟು ಬೇಯಿಸ್ಬಿಟ್ಟು ಅಂತ ಬೇಡ. ದೇವರಾಣೆ ಇಲ್ಲಿ ನೋಡಿರಿ, ಇವನು ಸತ್ಯವಾದನು. ಅನ್ನ ಕಲಸಿ ನಿಂದು ಬೇರೆ ನಂದು ಬೇರೆ ಮಡಿಕೊಂಡಿದ್ದೀನಿ. ಕಲಸಿ ಬೆರೆಸಿ ಗಿರ್ಸಿ ಆ ಚಂಡಾಳ ಬುದ್ಧಿ ನಾನು ಸಾಯೋವರೆಗೂ ಬರೋದಿಲ್ಲ. ನಾನು ಯಾರಿಗೂ ಮಾಡೂ ಇಲ್ಲ. ನಾನು ಜೀವಂತವಾಗಿರೋವಾಗ ಆ ಥರ ಕೆಲಸ ಮಾಡೋದೂ ಇಲ್ಲ. ಇವತ್ತೇ ಲಾಸ್ಟು ಆ ಮಾತನ್ನ ನನಗೆ ಹೇಳ್ಬೇಡ. ಇಲ್ಲಿವರೆಗೂ ನಾನು ಯಾರಿಗೂ ಮಾಡಿಲ್ಲ, ಇನ್ನು ಮುಂದಕ್ಕೂ ಮಾಡಲ್ಲ. ಮಾಡೋಕ್ಕೆ ನಂಗೆ ಗೊತ್ತಿದ್ರಲ್ವಾ. ನೋಡಿರಿ, ಅನ್ನ ಸಾಕ್ಷಿಯಾಗಿ ಹೇಳ್ತೀನಿ, ಅನ್ನ ಸಾಕ್ಷಿಯಾಗಿ ಹೇಳ್ತೀನಿ. ತಿನ್ನೋ ಅನ್ನಕ್ಕೆ ಬಾಯಿಗೆ ಮಣ್ಣು ಕೊಟ್ಬಿಡಪ್ಪ. ಶ್ರೀಕಂಠೇಶ್ವರ, ನಂಜುಂಡೇಶ್ವರ, ಶನೇಶ್ವರ, ನಾನು ಅನ್ಯಾಯ ಮಾಡಿದರೆ ನನಗೆ ಕೊಟ್ಕೊಡು. ಇದಕ್ಕಿಂತ ನಾನೇನು ಹೇಳೋಕ್ಕಾಗಲ್ಲ. ಎಲ್ರಿಗೂ ಬೇಡಿದ್ದೀನಿ, ಕೊಡಪ್ಪ. ನಾನು ಅನ್ಯಾಯ ಮಾಡಿದರೆ ನಾನು ಕೊಡಬಾರ್ದು, ಕೊಟ್ಬಿಡು. ಒಬ್ಬರಿಗೆ ಎಷ್ಟು ಮಾಡಿದರೆ ಊಟ ತಿಂತೀನಿ ಯಾವ ಕಾಲದಲ್ಲಿ, ಈಗ ಅಲ್ಲ, ಯಾವ ಕಾಲದಿಂದಲೂ ನಾನು ಒಬ್ರಿಗೆ ಅನ್ಯಾಯ ಮಾಡಿದವಳೆಲ್ಲ ಮಾಡೋದು ಇಲ್ಲ. ಒಬ್ರಿಗೊಂಥರ ಮಾಡೋ ಅಭ್ಯಾಸ ಇಲ್ಲ. ನಾಯಿಗೆ ತಿಂತೀನೋ ಭಗವಂತ ಅದನ್ನೇ ಕೊಡೋದು ಎಲ್ಲರೂ. ಅದಕ್ಕೆ ಅದ ಕೊಡು, ಇದ ಕೊಡು. ಅಯ್ಯೋ ಹೋಗಿ ಅನ್ನ ಎಷ್ಟೇ ಇರೋದಾ? ಅನ್ನ ಎಷ್ಟೇ ಇರೋದಾ ಅಂದೆ. ಅನ್ನ ಎಷ್ಟೇ ಇರೋದಾ? ಮಾಡಿಲ್ವಾ, ಅಡುಗೆ ಮಾಡಿಲ್ವಾ ಅಂತ. ನಾನೆಲ್ಲಪ್ಪ ಎದ್ದು ಅಡುಗೆ ಮಾಡಿದೆ. ಈಗ ನೋಡಿದೆ ಅಲ್ಲ ಅನ್ನ ಇದನ್ನ ಕಲಿಸ್ದೆ. ನನಗೆ ಇದು ಜಾಸ್ತಿ ಅಂತ ಕಾಣ್ತಾ ದೋಸೆ ಕೊಡಲಾ? ಬೇಡ ಹಾಂ ಬೇಡ. ನೀ ಊಟ ಮಾಡಲ್ವೇ? ನನಗೆ ಊಟನೇ ಸೇರ್ತಾರೆ. ಬೇಡ. ಅಪ್ಪ ನಂಜುಂಡೇಶ್ವರ ಬಾಳ ಕಡಾಕ್ಷಿನ ರಂಗನಾಥ 3 ಜನ ನನ್ನ ದೇವರುಗಳು. ಓ ದೇವ್ರಿಗೂ ಇರ್ತಾನೆ ದೇವ್ರು. ನನ್ನ ಸರ್ವೀಸ್ನಿಂದ ಈ ಕಾಲದಲ್ಲೂ ಒಬ್ಬರು ಊಟ ತಿಂಡಿ ಅನ್ಯಾಯ ಮಾಡಿದರೆ ನನ್ನ ತಗೊಂಡಪ್ಪ. ಯಾರು ತಗೊಬಿಟ್ಟನು? ಆ ರೀತಿ ಒಬ್ಬರಿಗೂ ನಾನು ಅನ್ಯಾಯ ಇವತ್ತಿನವರೆಗೂ ಮಾಡಿಲ್ಲ ಊಟ ತಿಂಡಿಲಿ. ನಾನು ಹೇಳಿದ್ದು ಏನು ಗೊತ್ತವ? ನಾನು ಹೇಳಿದ್ದು ನಿಮ್ಮ ಬೆಳಿಗ್ಗೆ ಊಟ ಮಾಡ್ತಿದ್ದಲ್ಲ ಅದನ್ನು ಅದರೊಳಗೆ ಸೇರಿಗಿಡಿಸ್ಬಿಟ್ಟು ಅಂತ ಹೇಳಿದ್ದು. ಅದಕ್ಕೆ ನಾನು ಊಟ ಮಾಡ್ತೀನಿ, ನಿನಗೆ ಸೇರಿಸ್ಕೊಟ್ರು ದೇವ್ರು ನಮ್ಗೆ ಒಳ್ಳೇದು ಮಾಡೋಣ. ನನ್ನ ಬಾಯಿ ಸೇರಿಸ್ಬಿಡ್ತು ನನಗೆ. ಹೇಳ್ತೀನಲ್ಲ, ಆ ಕಾಲದಿಂದ ಈ ಕಾಲವರೆಗೂ ಅಂಥ ಕೆಲಸನ ಕಸರ ಕೆಲಸಗಳನ್ನ ನಾನು ಮಾಡಿಲ್ಲ. ನಾನು ಮಾಡಿದ್ರೆ ಭಗವಂತ ನನಗೇನು ಶಿಕ್ಷೆ ಬೇಕಾಗಿ ಅನುಭವಿಸ್ತೀನಿ. ನನಗೆ ಸ್ವಲ್ಪ ಕೊಡ್ಬೋದು ಅಥವಾ ಜಾಸ್ತಿ ತಗೋಬೋದು. ಇಂಥವೆಲ್ಲ ಪಟಾಸಿ ನಾನೇ ಜಾಸ್ತಿ ತಗೋಬೋದು, ಅವಳೇ ಜಾಸ್ತಿ ತಗೋಬೋದು. ಮಾಟ ಮಾಡಿಸಿ ಈ ಮಾಟ ಮಾಡಿಸಿ ಒಬ್ರಿಗೊಂಥರ ಕೊಟ್ಟು. ನಾನು ಮಾಟದ ಬಗ್ಗೆ ಮಾತಾಡ್ತಿಲ್ಲ, ನೀನು ಅನ್ನದೊಳಗೆ ಬೆಳೆಸ್ತೀಯಾ ಅಂತ ಇಲ್ಲಪ್ಪ, ಕೇಳಿಲ್ಲಪ್ಪ. ಹಾಗೆಲ್ಲ ಬೇಕು. ಸ್ಪೂನ್ ಒಂದೇ ಒಂದು ಕಾಣ್ತಾ ಇಲ್ಲ. ಸ್ಪೂನು ಒಂದೇ ಒಂದು ಕಾಣ್ತಿಲ್ಲ. ನಾಳೆ ಊರಿಗೆ ಹೋಗ್ತೀನಿ ನಾನು. 8-9 ಗಂಟೆ ಅಷ್ಟೊತ್ತಿಗೆ ಶಾಪಿಗೆ ತೋರಿಸ್ಬೇಕು. ಹೋದ್ರೆ ಒಂದು 2 ವರ್ಷ ಇದ್ದಬೇಕು. ಬೇನೂ ಆಯ್ತಾ ಇಲ್ಲ, ಸುರಿ ಮೇಲೆ. ಅದಕ್ಕೆ ಮಮ್ಮಿ ಮನೆಗೆ ನಾಳೆ ಮಮ್ಮಿ ಮನೆಗೆ ಹೋಗಿ ಅಲ್ಲಿದ್ದೇನು ಎಲ್ಲ ಅವಾಗ ತಗೊಂಡು ಹೋಗ್ಬಿಟ್ಟು ಮಮ್ಮಿ ಮನೆಗೆ ಬೇರೆ ಗಂಟೆ 1 ಗಂಟೆ ಕೊಂಡು ಸಿಕ್ಕಾಪಟ್ಟೆ ಆಯ್ತಾಯಿಲ್ಲ ನನ್ನ ಕೈಗೆ. ಮನೆ ಕಂಡು ಕೂತ್ಕೊಂಡು ಮಾತಾಡ್ತಾನೆ. ಅಷ್ಟೇ. ನೀನು ಎಕ್ಕಡ ತಗೋ ಹೊಡ್ಕೊಬೇಡ. ನಿನ್ನ ದಿಂಬು ಬಳಸೋದಲ್ಲ, ಅದಕ್ಕೆ ನಾನು ಎಕ್ಕಡ ತಗೋ ಹೊಡ್ಕೊತೀನಿ ಬಿಡು. ಹೊಡ್ಕೊ ನೀನು. ಅದಕ್ಕೆ ನ್ಯಾಯ ಅಂದರೆ ನೀನು ಹೇಳಿದ ತಕ್ಷಣ ನಾನು ಹೊಡ್ಕೊಬಿಟ್ಟನ. ಅದಕ್ಕೆ ಎಕ್ಕಡ ಹಾಕೊಳ್ಳೋದು, ನಾನು ಶೂಸ್ ಹಾಕೊಳ್ಳೋದು. ಎಕ್ಕಡ ಹಾಕೊಳ್ಳೋದು ನೀನು ತಗೋ ಹೊಡ್ಕೊ. ನೀನು ಇವು ದಿಂಬಾಕ ಇದು ರೆಡ್ ಬೆಡ್ಶೀಟ್ ತಲೆಗೆ ಹಾಕೊಂಬಿಟ್ರೆ ಕೊಳೆ ಆಗ್ಬಿಡ್ತದೆ, ಎಣ್ಣೆ ಆಗ್ಬಿಡ್ತದೆ. ನಾನು ತಲೆಗೆ ಎಣ್ಣೆನೇ ಹಾಕಲ್ವಲ್ಲವ, ಅದು ಹೆಂಗವ ಎಣ್ಣೆ ಆಗ್ಬಿಡೋದು? ಎಣ್ಣೆ ಹಾಕದ ಅಂತ ಹೇಳಿದೆ. ಹಾಕಿಲಕ್ಕನೋ ಅಂದ್ರೆ ಈಗ ಅವನಿಗಾರು ತೋರಿಸ್ಬಿಟ್ಟು ಕರೆದ್ಬಿಟ್ಟು ನೋಡ್ತೀನಿ ನನ್ನ ತಲೆಗೆ ಎಣ್ಣೆ ಐತೆ ಅಂತ. ಹಾಕಿಲ್ಲ ಅಂತಂದ್ರೆ ಆಗಲ್ವ? ಆಗಲೇ ಏನಾರಿ ಮಾತಾಡ್ತೀರ ನೀನು ಕವ? ನಾ 3 ಸರಿ ಹೇಳಿಲ್ವವ ನಾನು ತಲೆಗೆ ಎಣ್ಣೆ ಹಾಕಿಲ್ಲ, ತಲೆಗೆ ಎಣ್ಣೆ ಹಾಕಿಲ್ಲ ಅಂತ 3 ಸರಿ ಹೇಳಿದ್ದೀನಿ ನಾನು. ಎಲ್ಲಿ ಸುಮ್ಮನಾದೆ ನೀನು? ಎತ್ತದ ಮಡ್ಗವರೆಗೂ ಬಿಡ್ಲಿಲ್ಲ ನೀನು. ನಾನು ಆ ರಗ್ಗು ದಿಮ್ಮ ತಗೋ ಒಳಕ್ಕೆ ಇಟ್ಬಿಟ್ಟು ಇದು ಏನೋ ಬ್ಯಾಗ್ ತಗೊಬಂದು ಮಡಿಕೊಂಡು ತಲೆಗೆ ಹಾಕೊಂಡೆ ನಾನು. ಅದೇ ಅಲ್ಲಿಗಂಟ ಎಲ್ಬಿಟ್ಟೆ. 3 ಸರಿ ಎಣ್ಣೆ ಅದಾಕೋ ಇದಾಕೋ ಅಂತ ಟವಲ್ ಬೇರೆ ಅಷ್ಟೇ ಕೊಳಕ್ಕೆ ಟವಲ್ಲ ತಲೆಗೆ ಹಾಕೊಂಬಿಟ್ಟಿಲ್ಲ. ವಾಂತಿ ಬರ್ತದೆ ಆ ಟವಲ್ ನೋಡ್ರೆ ಅದನ್ನ ತೆಗೆದು ತಲೆಗೆ ಹಾಕ್ಬೇಕು ನಾವು. ಎಷ್ಟು ನೀಟಾಗಿರ್ತಾವೆ. ಸ್ನಾನ ಮಾಡಿ ಎಷ್ಟು ದಿವಸ ಆಯ್ತು ನೀನು? ಅಲ್ಲ, ನೀನು ಸ್ನಾನ ಮಾಡಿ ಎಷ್ಟು ದಿವಸ ಆಯ್ತವ ನೀನು? ಅಂತಾನೆ ಆಯಿತು. ನನಗೆ ಹೇಳ್ಕೊಡೋದ ನೀಟಾಗಿರೋದ. ನಮ್ಮ ಮನೆಗೆ ಹೋಗ್ಬಿಟ್ಟು ಬೀದಿಲಿದ್ದಾಗಲೂ ವಾರದ 2 ಸರಿ 3 ಸರಿ ಸ್ನಾನ ಮಾಡ್ತಿದ್ದೆ ಹೊಳೆಯಲ್ಲಿ. ನಾವು
ವಾರಕ್ಕೆ 2 ಸತಿ ಮಾಡ್ತೀವಿ. ನಾನು ನೋಡ್ತಾನೆ ಬಂದಾಗಿಂದ ವಾಗ್ತಾನ ನನಗೆ ಹೇಳ್ಕೊಡ್ತಾರೆ. ₹10 ಯಾರೋ ಹಾಲು ಕೊಟ್ಟರು ಒಂದು ಡೈಲಿ 2 ಸರಿ ಹೇಳ್ಬೇಕು ನನಗೆ. 1/4 ಲೀಟ್ರ್ ಹಾಲು ಎಷ್ಟು ಅಂತ ಡೈಲಿ 2 ಸರಿ ಹೇಳ್ಬೇಕು ನಿಮಗೆ ಅಂದೆ. ನೀನೇ ಬೀರುವಿಂದ ಈಚೆ ತೆಗೆದ್ಬಿಟ್ಟು ಜೋಡಿಸು ಮಡಿಸಿದ್ದಕ್ಕವ ಈಗ. ನೀನೇ ಬೀರುವಿಂದ ಈಚೆ ತೆಗೆದ್ಬಿಟ್ಟು ಮಡಿಸಿದ್ದು ಈಗ ಅದ. ಬೆಳಗ್ಗೆ ಹೊತ್ತು ಸಂಜೆ ಹೊತ್ತು ಲೈಟ್ ಹಾಕೋ ಸಮಯದಲ್ಲಿ ಒಳಗೆ ಮಡಿಕೊಂಡಿರೋದು. ಏನಕ್ಕೆ ಅಂದರೆ ನಾನು ಕೆಳಗೆ ಚಾಪೆ ಹಾಕೋ ಕೂತ್ಕೊಂಡು ಬರಿತಾ ಇದ್ದೆ. ಸೊ ಈಗ ಹಾಸಿಗೆ ಮೇಲೆ ಮಲಿಕೊಂಡು ಅದು ಹಾಸಿಗೆ ಮೇಲೆ ಕೂತ್ಕೊಂಡು ಕೆಲಸ ಮಾಡೋದು ಸಂಜೆ ಹೊತ್ತಾಯ್ತಲ್ಲ ಅಂತ ಅಂದ್ಬಿಟ್ಟು ಆ ಬುಕ್ಗಳನ್ನೆಲ್ಲ ತೆಗೆದು ಮೇಲಿಟ್ಟೆ. ಸೊ ಅದಕ್ಕೆ ನೀನು ಕೆಳಗೆ ಕೂತ್ಕಪ್ಪ, ನೀವು ಒಳಗೆ ಕೂತ್ಕೊಳ್ಳಪ್ಪ ಅಂತ ರೂಮೊಳಗೆ. ಸೊ ಒಳಗೆ ಕೂತ್ಕೊಳ್ಳಪ್ಪ, ನೀನು ಒಳಗೆ ಕೂತ್ಕೊಂಡು ಕೆಲಸ ಮಾಡ್ಕೊ, ನನಗೆ ಆಯ್ತಾ ಇಲ್ಲ, ನಮ್ಮ ಮನೆ ಕಬೇಕು ಅಂದ್ಕೊಂಡು ಮಲಿಕೊಬಿಟ್ರು. ಹೀಗೆ ಬಿದ್ದು ಒದ್ದಾಡ್ತಿರೋದು ಸುಮಾರು ದಿವಸದಿಂದ. ಹಿಂಗೆ ಫಸ್ಟ್ ನಾನು ಕೆಳಗೆ ಚಾಪೆ ಹಾಸ್ತಿದ್ರೆ ಏನು ಹೇಳ್ತಾರೆ ಅಂದರೆ, ಅಲ್ಲಿ ಮೇಲೆ ಕೂತ್ಕೊಂಡು ಕೆಲಸ ಮಾಡ್ಕೊಂಡು ನೀನು ಹಂಗೆ ಹಿಂಗೆ ಅಂತ ಕತೆ ಹೊಡಿತಾರೆ. ಕತೆ ಹೊಡೆದ್ಬಿಟ್ಟು ನಮ್ಮ ಮೇಲೆ ಕೂತ್ಕೊಂಡು ಒಂದು 10 ನಿಮಿಷ ಇರೋಲ್ಲ ಗುರು ಅಷ್ಟೇ. 10 ನಿಮಿಷಕ್ಕೆ ಹೋಗ್ಬಿಟ್ಟು ಅಯ್ಯೋ ಅಪ್ಪೋ ಆಯ್ತಲ್ಲ ಬೆನ್ನೋವು ಅಂದ್ಬಿಟ್ಟು ಅಂತ ಪಕ್ಕ ಬಿತ್ಕೊಬಿಡ್ತಾರೆ. ಬಂದು ಕೆಳಗೆ ಕೂತ್ಕಪ್ಪ ನೀನು ನಮ್ಮ ಮನೆ ಕಬೇಕು ಅಂದ್ಬಿಟ್ಟು ಮಲಿಕೊಬಿಡ್ತಾರೆ. ಬಂದು ದಬಕ್ಕಂತ ಕೆಳಗೆ ಕುಣಿಸ್ಬಿಡೋದು. ಆ ಥರ ಎಲ್ಲ ಥರ ಎಂತೆಂಥ ಆಟಗಳೇ ರೆಕಾರ್ಡ್ ಮಾಡಿದೆ ಗುರು. 10 ದಿವಸದ ವೀಡಿಯೋ ಹೊರ್ಟಾಯ್ತು. ಎಂತೆಂಥ ಅವರ ವಿಶ್ವರೂಪನೆಲ್ಲ ರೆಕಾರ್ಡ್ ಮಾಡ್ತಿದ್ದೆ, ಎಲ್ಲ ಹೊರ್ಟಾಯ್ತು. ಒಳಗೆ ಬಟ್ಟೆ ಹಾಕಿ ಓಡಾಡ್ತಿರೋದು. ಏನು ಡಬ್ಬ ಏನು ಒಂದು ಅದೆಲ್ಲ ಬಿದ್ದಿತ್ತು, ತಗೊಬಂದೆ. ಏನು ಬಾಟ್ಲ ಏನಾ? ಬಾಟ್ಲು ಖಾಲಿ ಚೆನ್ನಾಗೈತೆ. ಕೈ ಹಿಡ್ಕೊಬಿಟ್ರೆ ಹಿಂದೆ ಇಲ್ಲಾರು ಕ್ಲೀನಾಗಿ ಕಾಣೋದು. ಹಿಂದೆ ಎಲ್ಲ ಬಟ್ಟೆ ಕೂಡ ಆಗಿರೋದು. ಹಿಂಗೆ ಏನಾದ್ರು ಒಂದು ಖಾಲಿ ಬಟ್ಲೆಗಳು, ಬಾಕ್ಸ್ಗಳು, ರಟ್ಟಿಂದು ಹಳೆ ಹುಳ ಹೆಂಗೇನಾದ್ರು ಒಂದು ಹಿಡ್ಕೊಂಬರೋದು ಹಿಂಗೆ. ಡಿಟೋ ಹೇಳ್ಬೇಕಂದ್ರೆ ಮೈಸೂರಲ್ಲಿ ಹೋಮ್ಲೆಸ್ಗಳು ಅಲ್ಲಿ ಬಾಟ್ಲಾಗೋರು, ವಿ ಕ್ಯಾಪ್ಚರ್ ಐಡೆಂಟಿಟಿ ಫಾರ್ಮುಲಾ ಅದನ್ನು ನೆನಪಿಸೋಕ್ಕೋಸ್ಕರ ಇದೆಲ್ಲ ಹಿಡ್ಕೊಬರೋದು. ಆಮೇಲೆ ಕೊಳಕ್ಕೆ ಬಟ್ಟೆ ಹಾಕಿ ಓಡಾಡೋದು, ಅಲ್ಲಿ ನಿಂತ್ಕೊಂಡು ಊಟ ಮಾಡ್ತಾರಲ್ಲ ಜನಗಳು, ಆ ಥರನೇ ಊಟ ಮಾಡೋದು ಇವ್ರಿಗೆ ಎಲ್ಲ ಡಿಟೋ. ಅಲ್ಲಿ ಹೋಮ್ಲೆಸ್ಗಳು ಹೆಂಗೆ ಆಡ್ತಾರೆ ಇವರು 100% ಹಂಗೆ ಆಡ್ತಾರೆ. ಮುಂಚೆ ಹಂಗಿರಲಿಲ್ಲ, ಈಗ ನಾನು ಬಂದ ಬಳಿಯಿಂದ 1 ತಿಂಗಳಿಂದ ಹಿಂಗೆ ಆಡ್ತಿರೋದು. ಕೇಳೋಕ್ಕೂ ಹೋಗ್ಬೇಡಿ. ಯಾಕೆ ಏನಾಯಿತು? ಸೋಮವಾರ ಏನು ಸೋಮವಾರ? ಬ್ಯಾಂಕಲ್ಲಿ ನೀವು ಕೆಲ್ಸಕ್ಕೆ ಹೋಗಲ್ವಲ್ಲ ಡೈಲಿ ದುಡ್ಡು ಏನು ಮಾಡ್ತೀಯಾ? ಬ್ಯಾಂಕ್, ಕೆನರಾ ಬ್ಯಾಂಕ್ ಮಂಡ್ಯ. ಏನು ಕೆನರಾ ಬ್ಯಾಂಕ್ ಮಂಡ್ಯ? ಅಲ್ಲೇನು ದುಡ್ಡು ಉದುರುತ್ತಾ ಬ್ಯಾಂಕ್ ಒಳಗೆ? 50 ಬ್ಯಾಂಕ್ ಒಳಗೆ ದುಡ್ಡು ಉದುರುತ್ತಾ? ದುಡ್ಡು ಉದುರುತ್ತಾ ಅಂತ ಅಂದರೆ ಮುಂದಿನ ಸೋಮವಾರ ತಗೋಬೇಕು. ಅಲ್ಲ ಕಣಣ್ಣ, ನಾನು ಬಂದಾಗಿಂದ 1 ತಿಂಗಳಿಂದ ನಾಳೆ ಹೋಗಬೇಕು ಮಂಡ್ಯಗೆ, ನಾಳೆ ಬೆಳಿಗ್ಗೆ ಮಂಡ್ಯಗೆ ಹೋಗ್ತೀನಿ ಅಂತ ಹೇಳ್ತಾನೆ ಇದ್ದರೆ ಒಂದು ದಿವಸನೂ ಹೋಗಲಿಲ್ಲ. ನೀನು ಕೆಲಸನ ಮಾಡಲ್ಲ, ಖರ್ಚಿಗೆಲ್ಲ ದುಡ್ಡೆಲ್ಲಿಂದ ಬರ್ತದೆ? ಊಟ ಎಲ್ಲ ಹೊರಗಡೆ ಮಾಡ್ತೀಯಲ್ಲ, ಎಲ್ಲಿ ಸಿಗುತ್ತೆ ಊಟ ಗೀಟ ಎಲ್ಲ? ಹೊರಗಡೆ ಎಲ್ಲಿ ಮಾಡ್ತಾರೆ? ಇನ್ನು ಊಟ ಏನೇನು ಮಾಡ್ತೀಯಾ?
ಇಲ್ಲೇ ಮಾಡೋದು. ಎಲ್ಲಿ ನಾನು ಬಂದಾಗಿಂದ ಒಂದು ದಿವಸ ಮನೇಲಿ ಊಟ ಮಾಡಿದ್ದು ನೋಡಿಲ್ಲ ನಾನು. ಸಂಜೆ ಹೊತ್ತು ಯಾವತ್ತೂ ಊಟ ಮಾಡಿದ್ದು ನೋಡಿಲ್ಲ. ಬೆಳಗ್ಗೆನೂ ಮಾಡಿಲ್ಲ, ಮಧ್ಯಾಹ್ನ ಮಾಡಿಲ್ಲ, ಸಾಯಂಕಾಲದ ಹೊತ್ತು ಊಟ ಮಾಡಿಲ್ಲ. ಬೆಳಿಗ್ಗೆ ಹೊತ್ತಿನಂತೆ ಹೊಟ್ಟಾಯ್ತೀನಿ ಅಷ್ಟೇ. ಹಾಂ ಅದೇ ಸಾಯಂಕಾಲ ಟೈಮ್ ಮಾತ್ರ ಅಷ್ಟೇ. ಎಲ್ಲಿ ಸಾಯಂಕಾಲದ ಹೊತ್ತು ಊಟ ಮಾಡೋದು ನಾವು ಒಂದು ದಿವಸ ನೋಡಿಲ್ಲಪ್ಪ. ನೋಡಿದ್ದೆ, ಅದ್ಯಾಕೆ ನೋಡಿಲ್ಲ. ನೆನ್ನೆ ಮಾತ್ರ ಮಾಡಿದ್ದು, ಅದು ಒಂಚೂರು. ಹೊರಗಡೆಯಲ್ಲಿ ಊಟ ಮಾಡೋದು, ಹೊರಗಡೆಯಲ್ಲಿ ಊಟ ಮಾಡೋದು. ಹೊರಗಡೆ ಎಲ್ಲೂ ಇಲ್ಲಪ್ಪ. ಖರ್ಚಿಗೆಲ್ಲ ಕಾಸು ಎಲ್ಲಿಂದ ಬರ್ತದೆ? ಕಾಸು ಎಲ್ಲಿಂದ ಬರ್ತದೆ? ಎಲ್ಲಿದೆ ಅದು ಖರ್ಚಿಗೆ? ಕಾಸಿಗೆ ಯಾರು ನಾನು ಕೇಳೋಗಂತ ಅಭ್ಯಾಸ ಮಾಡಿಕೊಂಡಿಲ್ಲ ಇನ್ನು. ಅಲ್ಲ ದುಡ್ಡೇನು ಹೇಳ್ತಾರೆ, ಅದು ಕೆಲ್ಸಕ್ಕೆ ಹೋಗಲ್ಲ, ದುಡ್ಡಿಲ್ಲ ಅಂದಮೇಲೆ ಖರ್ಚಿಗೆಲ್ಲ ಕಾಸು ಎಲ್ಲಿಂದ ಬರ್ತದೆ ನಾನು ಕೇಳ್ತಿರೋದು. 830 ರೂಪಾಯಿ ಪೆನ್ಷನ್ ಬರ್ತದೆ ಆಯಿತಾ. 830 ರೂಪಾಯಿ ಪೆನ್ಷನ್ ಸೋಮವಾರ ತಗೋಬೇಕು. ಅದೇ ನಾನು ಬಂದಾಗಿಲ್ಲ. ಮಂಡ್ಯಾಗ ಹೋಗ್ತೀನಿ ಅಂತ ಹೇಳ್ತಾನೆ ಇದೆಯಾ? ನೀನು ಬಂದಾಗಿಂದ ಅಂದಿದ್ದು. ನಾವು ಹೋದ್ರೆ ನೆಟ್ ಹೋಯ್ತಾ ಇರೋದು ಅಷ್ಟೇ. ಹೋಗ್ಬಿಟ್ಟು ನೆಟ್ ಬರ್ತಾ ಇರೋದು. ಇವತ್ತು ಸ್ಯಾಟರ್ಡೆ ಅಂತ ನಾನು ಹೋಗ್ತಿಲ್ಲ, ಹೋಗಲಿಲ್ಲ. ನಾಳೆ ಸಂಡೇ. ಒಳಗೆ ಕೊತ್ತಿದ್ದಾಗ ಕೊತ್ತಿ ಕಿರಿತಾರೆ ಮೇಲೆ. ನಾನು ನಮ್ಮ ಅಜ್ಜಿ ಲಕ್ಷ್ಮಮ್ಮ ಮಾತಾಡ್ಬೇಕಾದ್ರೆ ನಾನು ಇಂಡಸ್ಟ್ರಿಯಲ್ ಇಯರ್ಬಡ್ಸ್ ಹಾಕೋ ಕೂತ್ಕೊಬಿಡ್ತೀನಿ ಸುಮ್ಮನೆ. ಅದಕ್ಕೆ ಲಕ್ಷ್ಮಮ್ಮರು ಹೋಗಿ ಎದುರುಗಡೆ ಮನೆ ಕೂತ್ಕೊಂಡವ್ರು. ಆ್ಯಕ್ಚುಲಿ ಒಳಗಡೆ ಹೋಗ್ಬೇಕಾದ್ರೆ ವೀಡಿಯೋ ಕವರ್ ಮಾಡಬೇಕಿತ್ತು, ನಾನು ಮಾಡಲಿಲ್ಲ. ಹೊರಗಡೆ ಬರುವಾಗ ಕವರ್ ಮಾಡ್ತೀನಿ ನೋಡೋದ. ಅಲ್ಲಿ ಮುಂದೆ ಕೂತ್ಕೊಂಡು ಅವ್ರ ಮನೆಗೆ ಹೋಗಿ ಕೂತ್ಕೊಂಡು ಕತೆ ಹೊಡಿತಾವ್ರು. ಇವತ್ತು ಯಾಕೆ ಗೊತ್ತಿಲ್ಲ. ನಾವು ಹೊರಗಡೆ ಬಂದು ಕೂತ್ಕೊಂಡಿದ್ದೀನಿ. ಅದಕ್ಕೆ ಅವ್ರು ಒಳಗಡೆ ಮನಿಕೊಂಡಿದ್ದಾರಲ್ಲ, ಸೊ ನಾನು ಈ ಕಡೆ ಈಚೆ ಬಂದು ಕೂತ್ಕೊಂಡೆ. ಅದಕ್ಕೆ ಅವರಲ್ಲೂ ಕೂತ್ಕೊಂಡು ಕತೆ ಹೊಡಿತಾ ಇದ್ದಾರೆ. ಆಯಮ್ಮ ಬೇಕು ಅಂತಲೇ ಟೀ ಕುಡಿತಾ ಇರೋದು ಅಲ್ಲಿ. ಲಕ್ಷ್ಮಮ್ಮರು ಟೀ ಕೆಳಗೆ ಸೆಳೀತಾ ಇರ್ತಾರೆ ಬಹುಶಃ. ನನಗೆ ಗೊತ್ತಿರೋ ಪ್ರಕಾರ ಅವ್ರು ಆಚೆ ಈಚೆ ಹೋಗಿ ಅಲ್ಲಿ ಇಲ್ಲಿ ಊಟ ಮಾಡ್ಕೊಬರ್ತಾರೆ. ನನಗೆ ಅಡುಗೆ ಮಾಡಿಡಲ್ವಲ್ಲ, ಸೊ ಅವ್ರು ಹೋಗಿ ಅಲ್ಲಿ ಇಲ್ಲಿ ಊಟ ಮಾಡ್ಕೊಬರೋದು. ಅಥವಾ ಹಾಲು ತಂದು ಮೆತ್ತು ಗಟ ಅಂತ ಕುಡ್ಕೊಂಬಿಟ್ಟು ಕೂತ್ಕೊಂಡ್ಬಿಡ್ತಾರೆ. ಅವ್ರಿಗೆ ಹೊಟ್ಟೆ ಚಿಕ್ಕದಲ್ವ, ಸಾಕು ಅಷ್ಟೇ, ವಯಸ್ಸಾಗೈತೆ. ಸೊ ನನಗೆ ಊಟ ಮಾಡಲ್ಲ. ಸೊ ಸ್ವಲ್ಪ ಅಡುಗೆ ಮಾಡೋದು. ಬೆಳಿಗ್ಗೆ ಅಂತ ಊಟ ಇಲ್ಲ ನನಗೆ ಸರಿಯಾಗಿ. ಸ್ವಲ್ಪ ಒಂದು 3 ತುತ್ತು 4 ತುತ್ತು ಅಷ್ಟೇ ಊಟ ಕೊಟ್ಟಿರೋದು. ಆ್ಯಕ್ಚುಲಿ ವೀಡಿಯೋ ಕವರ್ ಮಾಡಿದ್ದೀನಿ ಮಧ್ಯಾಹ್ನದ್ದು, ಬೆಳಗ್ಗೆದು ಮಾಡೋಕ್ಕೋಗಿಲ್ಲ. ಮಧ್ಯಾಹ್ನದ ಕವರ್ ಮಾಡಿದ್ದೀನಿ. ಒಂದು ಸ್ವಲ್ಪ ಅಪ್ಲೋಡ್ ಮಾಡ್ತೀನಿ, ಗೊತ್ತಾಗುತ್ತೆ ಅವಾಗ. ಇವತ್ತು ಬೆಳಗ್ಗೆಯಿಂದ ಊಟ 0. ಆ್ಯಕ್ಚುಲಿ ವೀಡಿಯೋ ಕವರ್ ಮಾಡಿದ್ದೀನಿ ಕ್ಲೀನಾಗಿ ಅದ್ರ ಬಗ್ಗೆ ಎಲ್ಲ. ಬೆಳಗ್ಗೆ ಸ್ಟೆಪ್ ಬೈ ಸ್ಟೆಪ್ ಪ್ರತಿಯೊಂದೂ, ಸ್ಟೇಜ್ ಬೈ ಸ್ಟೇಜ್ ಪ್ರತಿಯೊಂದೂ ವೀಡಿಯೋ ಕವರ್ ಮಾಡಿದ್ದೀನಿ. ನನ್ನ ಬಗ್ಗೆ ನನಗೆ ಕೆಲಸ ಮಾತಾಡ್ತಾಳೆ ಗುರುಗಳು. ಅವ್ರ ಇಸ್ಕೊಬಂದು ಕೊಟ್ಟಿದ್ದೀನಲ್ಲ, ಅದನ್ನು ಕೊಡು ಅಂತ ಕೇಳಬೇಕಾಗಿತ್ತು. ಒಳ್ಳೆ ವಿಷಯ. ಆ್ಯಕ್ಚುಲಿ ಅಮ್ಮ ಮುದುಕಿ ಐತಲ್ಲ, ಅಮ್ಮ ಏನು ಹೇಳ್ತಿಲ್ಲ ಅಂದರೆ, ಅವ್ರ ಹತ್ರ ಇಸ್ಕೊಂಬಂದು ಹಾಕಿದ್ರೆ ಅದನ್ನು ಕೊಟ್ಬಿಟ್ಟು ಅಂತ ಹೇಳ್ಬೇಕಾಗಿತ್ತು.
ಏನು ನಾಳೆ ಹೋಗೋದು ಹಂಗೆ ಹಿಂಗೆ ಅಂತ ಬೈತಾಯಿರೋದು. ಆ್ಯಕ್ಚುಲಿ ನಮ್ಮ ಡ್ಯಾಡಿ ಮಂಡ್ಯಕ್ಕೆ ನಾಳೆ ಹೋಗಿ ದುಡ್ಡು ತಗೊಬತ್ತೀನಿ, ಮಂಡ್ಯಕ್ಕೆ ಹೋಗಿ ದುಡ್ಡು ತಗೊಬತ್ತೀನಿ ಹಂಗೆ ಹಿಂಗೆ ಅಂತ ಕತೆ ಹೊಡಿತಾಯಿದ್ರು. ಅದು ರಿಲೇಟೆಡ್ ಇದು. ಆ್ಯಕ್ಚುಲಿ ಹುಡುಗರು ಅಲ್ಲಿ ಕೂತ್ಕೊಂಡು ಇಲ್ಲಿ ಮುಂದೆ ಕೂತ್ಕೊಂಡು ಬಂಗಿ ಎಲ್ಲ ಏನದು ಪೈಪ್ ಇರ್ತಾಗಳು ಗಾಂಜಾ ಹೊಡಿತಾರಲ್ಲ, ಅದು ಗಾಂಜಾ ಹೊಡಿಯೋದು ವಿಜುವಲ್ಸ್ ಕವರ್ ಮಾಡಿದೆ ಹುಡುಗರದು. ಇಲ್ಲಿ ಮುಂದೆ ಕೂತ್ಕೊಂಡು ಗಾಂಜಾ ಹೊಡಿಯೋದು ಮತ್ತು ಅಲ್ಲಿ ಇದಿದೆಯಲ್ಲ ಕಟ್ಟೆ ಇದೆಯಲ್ಲ ವಾಟರ್ ಟ್ಯಾಂಕ್ ಕೆಳಗೆ ಕೂತ್ಕೊಂಡು ಗಾಂಜಾ ಹೊಡಿಯೋದೆಲ್ಲ ಕವರ್ ಮಾಡಿದೆ. ಆ್ಯಕ್ಚುಲಿ ವಿಷುವಲ್ಸ್ ಎಲ್ಲ ಆರ್ಗನೈಸ್ಡ್ ಬೇಕಂತಲೇ ಮಾಡಿದ್ದು. ಮತ್ತು ನಾ ಈ ಕಡೆಯಿಂದ ಅಂಗಡಿಗೆ ಹೋಗ್ಬೇಕು ಇದರೊಳಗೆ ಆಗ್ತಿದೆ. ಅವಾಗ ಹೋಗ್ಬೇಕಾದ್ರೆ ಚಪ್ಪಾಳೆ ಹೊಡಿಯೋದು, ಶಿಲ್ಪ ಹೊಡಿಯೋದು ಇದೆಲ್ಲ ಮಾಡ್ತಿದ್ದೆ. ಆ್ಯಕ್ಚುಲಿ ಅದೇ ವೀಡಿಯೋ ಕವರ್ ಮಾಡಿದೆ. ಅದು ನಾನೇ ಏನೋ ಫೈಲ್ ಮೂವ್ ಮಾಡೋಕ್ಕೆ ಹೋಗಿದ್ದೀವಿ, ಅನ್ಎಕ್ಸ್ಪೆಕ್ಟೆಡಾಗಿ ಡಿಲೀಟ್ ಹೊಡೆದ್ಬಿಟ್ಟೆ ಗುರು. ಚೆಕ್ ಅಂತೆಲ್ಲ ಡಿಲೀಟ್ ಆಗೋಯ್ತು. ಯೂರಿನ್ ಫಾರ್ಮುಲಾ ಆ್ಯಕ್ಚುಲಿ ಬಾತ್ರೂಮಲ್ಲಿ ಹೋಗಿ ಯೂರಿನ್ ಪಾಸ್ ಮಾಡಿಬಿಟ್ಟು ಯೂರಿನ್ ನೀರು ಹಾಕ್ತಾ ಈಚೆ ಬಂದುಬಿಡ್ತಿದ್ರು. ಇವಾಗ ನಾನು ಈಚೆ ಕೂತಿದ್ದೀನಲ್ಲ ಅದಕ್ಕೆ ಈಚೆ ಬಂದಿರೋದು. ಆ್ಯಕ್ಚುಲಿ ಇವ್ರು ಇಲ್ಲಿ ಯೂರಿನ್ ಪಾಸ್ ಮಾಡೋದು, ಒಳಗಡೆ ಯೂರಿನ್ ಪಾಸ್ ಮಾಡೋದು. ನಾನು ಈಚೆ ಕೂತಿದ್ದೀನಲ್ಲ ಅದಕ್ಕೋಸ್ಕರ ಈಚೆ ಬಂದಿರೋದು. ಒಳ್ಳೆ ವಿಷಯ ಇದು. ಆ್ಯಕ್ಚುಲಿ ಇದರಿಂದ ಇನ್ನೂ ಒಂದು ಕತೆ ಇದೆ. ಏನು ಗೊತ್ತಾ, ನಾನು ಸಂಜೆ ಟೈಮಲ್ಲಿ ಈಚೆ ಬಂದು ಕೂತ್ಕೊಬಿಡ್ತೀನಿ. ಸೊ ಅವಾಗ ನಮ್ಮ ಡ್ಯಾಡಿ ಬರೋ ಟೈಮ್ಗೆ ಸರಿಯಾಗಿ ಈಚೆ ಬಂದು ಕೂತಿರ್ತೀನಿ ನಾನು. ಸೊ ನಮ್ಮ ಡ್ಯಾಡಿ ಮತ್ತು ಇವರಿಬ್ಬರು ಸೇರಿಕೊಂಡು ಒಳಗಡೆ ನಾಟಕಗಳು ಮಾಡ್ತಾರಲ್ಲ, ಆ ನಾಟಕಗಳು ಮಿಸ್ ಆಗೋಗ್ತವೆ ನನಗೆ. ಅಂದರೆ ಅವ್ರು ಏನೇನೋ ಬೆಳಗ್ಗೆಯಿಂದ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡು ಡೈಲಾಗ್ ಹೊಡಿಯೋದಕ್ಕೆ ನಾಟಕ ಆಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡು ಏನೇನೋ ಕತೆಗಳು ಮಾಡ್ತಿರ್ತಾರೆ. ನಾನು ಆ್ಯಕ್ಚುಲಿ ಅದನ್ನೆಲ್ಲ ಈಚೆ ಕೂತ್ಕೊಬಿಟ್ರೆ ಅದೆಲ್ಲ ಅವ್ರ ಪಾಡ್ದವ್ರು ಒಳಗೆ ನಾಟಕ ನಡೀತಾ ಇರ್ತದೆ. ಅವ್ರ ನಾಟಕ ನೋಡೋಕ್ಕೆ ಆಡಿಯನ್ಸ್ ಇಲ್ಲ ಅಂದರೆ ಅವ್ರಿಗೂ ಬೇಜಾರಾಗುತ್ತಲ್ವ. ಸೊ ಅದಕ್ಕೋಸ್ಕರ ಈ ಸ್ಟ್ರಾಟಜಿ ಮೇಂಟೈನ್ ಮಾಡ್ತಿರೋದು. ಅಂದರೆ ನಾನು ಈಚೆಗೆ ಇವ್ರುಗಳೆಲ್ಲ ಹಿಂಗೆ ಮಾತಾಡ್ತಾರೆ ಅಕ್ಕಪಕ್ಕದವರು ಅಂತ ಅಂದ್ಬಿಟ್ಟು ಎದುರ್ಕೊಂಡು ಒಳಗೆ ಕೂತ್ಕೊಬಿಡ್ಲಿ, ಇವ್ರುಗಳು ಎದುರ್ಕೊಂಡು ಒಳಗೆ ಕೂತ್ಕೊಬಿಟ್ಟು ನಮ್ಮ ನಾಟಕ ನೋಡಲಿ ಅಂತ ಮಾಡ್ತಾ ಇರೋದು ಇವರು. ಅದಕ್ಕೋಸ್ಕರನೇ ಮಂಚದಿಂದ ಹಿಡಿದ್ಬಿಟ್ಟು ಒಳಗೆ ಕೂತ್ಕೊ ಅಂತ ಹೇಳ್ತಿದ್ದು. ಓ ಶಿವ ನನ್ನನ್ನು ಎದುರಿಸಿ ಒಳಗೆ ಕೂರ್ಸೋಷ್ಟು ತಾಕತ್ತು. ಮಾತಾಡೋದು ಕೇಳಿಸ್ಕೊಬಿರು. ಮನೇಲಿ ಅನ್ನ ಉಣ್ಣೋಕ್ಕೆ ನಾಚ್ಕತಾನಂತವನು. ಸೊ ರಜೆ ಹಾಕೊಂಡು ಮನೇಲಿ ಕೂತ್ಕೊಂಡಾರ್ಯಾ ಹಂಗೆ ಹಂಗೆ ಅಂತ ಬೈತಾರೆ ಯಾರಿಗ. ಅದೇ ಅನ್ನ ಗಡ್ಡೋದಿಲ್ಲ ಯಾವ್ದಾರು ಕೊಡಿಸ್ತಾರೆ ಅನ್ನ ಉಪ್ಪು ವಾಕಿಂಗ್ ಮಾಡೋರು ಇವಾಗ ಚರಪರ ಅಂತ ಒಂದೇ ಸಮ ಕಾಲು ಹೇಳ್ಕೊಂಡು ಓಡಾಡ್ತಾರೆ. ಹಾಂ 7:45 ಆಗಲೇ ಎಲ್ಲ ಮೈಕಂಡೇ ಬಿಟ್ಟಿದ್ದೀರಿ. ಊಟ ಮಾಡೋದು ಯಾರುವೆ? ಊಟ ಮಾಡೋಲ್ವಾ? ಊಟ ಮಾಡೋಲ್ವಾ? ಏನು ಅಡುಗೆನೇ ಮಾಡಿಲ್ಲ? ಹೋಗ್ಲಿ ಹೇಳೋದಲ್ವಾ, ಏನಾರು ಒಂದು ಮಾಡು ಅಂತ. ನಾನೇ ಮಾಡ್ತಿರಲ್ವ ಅನ್ನುವ. ಹಾಂ ಅನ್ನ ಮಾಡ್ಕೊಂತ ಹೇಳಿದ್ರು ಮಾಡ್ತೀನಲ್ವ ನಾನೇ. ನನಗೆ ಉಸಿರು ಕಾಡ್ತಿರೋಷ್ಟು ಕೇಳ್ಬೇಕಾ ಹೇಳ್ಬೇಕಾ? ನಾನು ಹುಷಾರಿದ್ದ ಬಿದ್ದೊಳ ಮಾಡ್ಕೊಳ್ಬೇಕು ಅಂತ ಗೊತ್ತಾಗಲ್ವಾ? ಏನೋ ಲೇಡಿ ಅಂಗಡಿಯಲ್ಲ, ಜೆಂಟ್ಸ್ ಅಂಗಡಿಯಲ್ಲಿ ಏನು ಅಲ್ವಾ? ಅದು ಹಾಲು ಕುಡ್ದೆ ಅಂತ ಐತಲ್ಲ ಈಗ ಎಲ್ಲ ಹೇಳ್ತಿಲ್ವ ಅಲ್ಲಿ ಕುಡ್ದೆ ಅಂತ.
ಮೊಸರು ತಗೊಬರ್ಬೇಕು. ಮೊಸರು ಕೇಳ್ದ ಮೊಸರೆ ಅವ್ರು ತಿಂತಾ ಇದ್ದೀನಿ. ಪುಳಿಯೋಗರೆ ಪುಡಿ ತಂದಿರೋ ಇದು ದುಡ್ಡಾಯ್ತು ಮೊಸರು ತರಕ್ಕೆ. ಮೊಸರು ತರಕ್ಕೆ ಮೊಸರು ತರಕ್ಕೆ ದುಡ್ಡಾಯ್ತು ಅಂದ ಇಂಥವು ಜನ ಮೊಸರು ತರಕ್ಕೆ. ಬೆಳಿಗ್ಗೆಯಿಂದ ಒಂದೇ ಒಂದು ಪೈಸಾನೂ ಇಲ್ಲ. ಎಫ್ ಎಮ್ ಕೇಳಿದ್ರೆ ನೋಡು ಇಲ್ಲ ಪರ್ಸಲ್ಲಿ ಎಫ್ ಎಮ್ ಕೇಳಿತ್ತು, ನಾನು ನೋಡಿದೆ, ಆದ್ರೆ ಇವಾಗ ಕಾಣ್ತಾ ಇಲ್ಲ. ನಾನು ಅದನ್ನ ಕೇಳೋದ ಅಂತ ಅಂದ್ಕೊಂಡೆ. ಅಮ್ಮ ಕೊಟ್ಟಿದ್ದು ದುಡ್ಡು ಅವನ್ನ ಇಸ್ಕೊಂಡು ಇಲ್ಲಿ ಇತ್ತು, ಎಫ್ ಎಮ್ ಕೆಳಗೆ ನಾನು ನೋಡ್ತಾನೆ ಇದ್ದೆ, ಬೆಳಗ್ಗೆಯಿಂದನೂ ಇತ್ತು ಅಲ್ಲೇ. ನಾನು ನೋಡ್ತಾ ಇದ್ದೆ ಎಫ್ ಎಮ್ ಕೆಳಗೆ. ಎತ್ಕೊಂಡಣ ನೀನು? ಇಲ್ಲಪ್ಪ, ಎಫ್ ಎಮ್ ಕೆಳಗೆ ಇತ್ತು, ಅಣ್ಣ ಬಂದಾಗಲೂ ಇತ್ತು, ಅದು ನಾನು ನೋಡಿದ್ದೀನಿ. ಅವ್ನು ಮಾಡ್ಬಿಟ್ರೆ ಅದೇ ಅಲ್ಲಿ ಇಸ್ಕೊಂಡೆಲ್ಲ ಬಂದು ಒಟ್ಟಲ್ಲಿ ಎಫ್ ಎಮ್ ತಾವ್ ಇಲ್ಲ, ಅದು ಎಫ್ ಎಮ್ ತಾವ್ ದುಡ್ಡಿಲ್ಲ. ಅಂತ ಎಫ್ ಎಮ್ ತಾವ್ ದುಡ್ಡಿಟ್ಟಿಲ್ಲ, ಯಾರು ದುಡ್ಡಿಲ್ಲ ಅಲ್ಲಿ. ಹಾಂ ಈಗ ದುಡ್ಡಿಲ್ವಾ? ಈ ಮೊಸರು ತರಕ್ಕೆ ಇಲ್ಲಿ ದುಡ್ಡಿಲ್ವಾ? ಮೊಸರು ತರಕ್ಕೆ ದುಡ್ಡಿಲ್ವಾ? ಇಲ್ಲಕ್ಕಪ್ಪ ಬೇಕಾದ್ರೆ ಈಸ್ಕೊಬಂದು ಕೊಡು ಅಂತ ಕೇಳ್ತೀನಿ ಹೋಗಿ. ನನಗೆ ಎಲ್ಲಿ ಬಂದದ್ದು, ಯಾರು ಕೊಟ್ಟರು? ಸಂಬಳ ಬಂದಿದ್ದ, ಪೆನ್ಷನ್ ಬೇಕಾಗಿದ್ದ. ಸರಿ ಆಯ್ತು ಬಿಡೋಣ. ಬಂದು ಕೇಳೋ, ನಾಳೆ ಮಧ್ಯಾಹ್ನ, ನಾಳೆ ಸಾಯಂಕಾಲಕ್ಕೆ 4 ಗಂಟೆ ಮೇಲೆ ಕೊಡ್ತೀನಿ. ಈಸ್ಕೊಬಂದು ಕೊಡು ಅಂತ ಬೇಕಾದ್ರೆ ಕೇಳ್ತೀನಿ ಹೋಗಿ. ಬೇಡ, ನೀವು ನನಗೋಸ್ಕರ ಏನು ಸಾಲ ಮಾಡೋದು ಬೇಡ, ಸುಮ್ಮನೆ ಸಂಬಳ ಬಂದಾಗ ಕೊಡೋಣ. ಸರಿ, ಅಲ್ಲಿ ಗಂಟೆ ಉಪವಾಸ ಆಯ್ತು ಬಿಡೋ. ಮತ್ತೆ ಅಲ್ಲಿ ಕೇಳಿ ಈಸ್ಕೊಡ್ತೀನಿ ಅಂದ್ರು ಬೇಡ ಬಿಡವ್ವ. ಅಯ್ಯಪ್ಪ, ನೀನ್ ಯಾಕೆ ನಮಗೋಸ್ಕರ ಸಾಲಗಾರ ಆಗೋದು? ಓಹೋ, ಕ್ಯಾಶಿಯರ್ ಆಗಿರ್ಬೇಕು. ಸರಿ ಬಿಡಪ್ಪ. ಆಯ್ತು, ಬೇಡ ಬಿಡು. ಯಾಕೆ ಇಸ್ಕೊಬೇಡ, ಏನೋ ಮಾಡ್ತೀನಿ, ತಲೆ ಕೆಡ್ಸ್ಕೊಬೇಡ. ನಾನು ಬರಿಗೈಯಲ್ಲಿ ಮೊಳ ಹಾಕೋನು, ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಕಂಡುಹಿಡಿದಿರ್ತೀನಿ. ಈಗ ಅನ್ನ ಮಾಡಿಬಿಟ್ಟು ಚಿತ್ರಾನ್ನ ಮಾಡ್ಕೊಂಡು ತಿಂತೀನಿ, ನೀನು ತಲೆ ಕೆಡ್ಸ್ಕೊಬೇಡ, ಆರಾಮಾಗಿ ಮನಿಕೋ. ಸರಿ ಅಣ್ಣ? ಅಲ್ಲಿ ಈರುಳ್ಳಿ ಅದೇ, ಅಕ್ಕಿಗೆ ಅನ್ನ ಮಾಡ್ತೀನಿ, ಈರುಳ್ಳಿ ಕುಯ್ದು ಒಳಕ್ಕೆ ಹಾಕ್ತೀನಿ, ಉಪ್ಪು ಒಂದಲ್ಲಿ ಒಣಮೆಣಸಿಕಾಯಿನ ಬಿದ್ದೇವೆ ಹಾಕಿದ್ರೆ ಚಿತ್ರಾನ್ನ ಆಯಿತು. ನಾನು ಬರಿಗೈಯಲ್ಲಿ ಮೊಳ ಹಾಕೋನು. ಸಮಸ್ಯೆಗಳಿಗೆ ಪರಿಹಾರ ಹುಡ್ಕೋಕ್ಕೋಸ್ಕರನೇ ದೇವ್ರು ನನ್ನ ಉತ್ಸವನೆ. ನನ್ನ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಎಲ್ಲದಕ್ಕೂ ಸರಿಯಾದ ಪರಿಹಾರಗಳನ್ನ ಮಾಡ್ಕೋಬಲ್ಲೆ. ಜೊತೆಗೆ ಅಷ್ಟೇ ಅಲ್ಲ, ಏನೇ ಇದ್ರೂ ಅದನ್ನ ಸದುಪಯೋಗ ಪಡಿಸ್ಕೊಂಡು ಅದರಿಂದ ಹೆಂಗೆಲ್ಲ ಬಳಸ್ಕೋಬಹುದು ಅದನ್ನ ಬಳಸ್ಕೊಂತೀನಿ ನಾನು. ಬೆಳಿಗ್ಗೆಯಿಂದ ಒಂದು ತೊಟ್ಟು ನೀರು ಕುಡಿದು ನೀನು ನಾನು ಹುಟ್ಟಾಗಿಂದನೂ ನೀವು ಊಟನೇ ಮಾಡಿಲ್ಲ ಅಂತ ನನಗೆ ಗೊತ್ತು ಅಲ್ವಾ? ಅಲ್ವಾ? ಯಾವ ತರ ಊಟ ಮಾಡಿರೋದು ನಾನು ನೋಡಿದ್ದೀನಿ, ಯಾವ ತರ ಊಟ ಮಾಡಿದ್ದೀನಿ ಅಂತ ಹೇಳಿದ್ಯಾ? ನನಗೆ ಬುದ್ಧಿ ಬಂದಾಗಿಲ್ಲೂ ನೀವು ಯಾವತ್ತೂ ಊಟನೇ ಮಾಡಿಲ್ಲ. ನನಗೆ ಬುದ್ಧಿ ಬಂದಾಗಿಲ್ಲೂ ನಮ್ಮ ಅವ್ವ ಪಕ್ಕದ ಮೇಲೆ ಊಟ ದುಡ್ಡಿಸ್ಕೊಬರದ ನಿಲ್ಸೇ ಇಲ್ಲ. ನಮ್ಮ ಅವ್ವ ಪ್ರತಿ ದಿವಸ ಅಲ್ಲಿ ಊಟ ದುಡ್ಡಿಸ್ಕೊಬಂದೆ ಜೀವನ ಮಾಡೋದು. ಈಸ್ಕೊಬತ್ತೀನಿ ಕಣ, ನೆರೆಹೊರೆ ಅಂದಾಗ ಕೇಳಿ ಎಷ್ಟೋ ಸಾರಿ ಈಸ್ಕೊಂಡಿದ್ದೀನಿ, ಕೊಟ್ಟಿದ್ದೀನಿ, ಇಲ್ಲ ಅಂತ ಹೇಳಲ್ಲ ನಾನು. ಅದಕ್ಕೆ ಈಸ್ಕೊಬಂದು ಕೊಡ್ಲಾ ಅಂತ ಕೇಳಿದ್ದೀನಿ. ಬೇಡ ಬಿಡವ, ನನಗೋಸ್ಕರ ಸಾಲ್ಗಾರ ಆಗೋದು ಬೇಡ. ನನಗೋಸ್ಕರ ಅಲ್ಲ, ಈಗ ಅನ್ನ ಮಾಡ್ಬಿಟ್ಟು ಈರುಳ್ಳಿ ಐತೆ ಕುಯ್ದು ಹಾಕ್ಬಿಟ್ಟು ಒಗ್ಗರಣೆ ಹಾಕೊಂಡು ತಿಂತೀನಿ. ಹೇಳ್ತಾ ಇರೋದು ನಿನಗೋಸ್ಕರ ಅಂತ ಒಳಗೆ ಹೋಗಿಲ್ಲ, ನನಗೋಸ್ಕರ ಹಾಕಾದ್ರು ಸಾಲ ಮಾಡಿ ಕೊಡ್ತಾವೆ, ಸಾಲ ಮಾಡ್ತೀನಿ, ಕೊಡ್ತೀನಿ, ಕೊಡ್ತಾರೆ, ಇಸ್ಕೊತೀನಿ. ಆಶ್ಚರ್ಯ ಆಗಿದ್ದೇನು ಅಂದರೆ ಎಣ್ಣೆನೂ ಖಾಲಿ ಆಗ್ಬಿಟ್ರದ್ದು. ಈ ಡಬ್ಬದ ತುಂಬ ಎಣ್ಣೆ ಇತ್ತು, ಅಲ್ಲೇ ಎಣ್ಣೆನೂ ಖಾಲಿ ಆಗ್ಬಿಟ್ಟರೆ ಯಾರು ಎಣ್ಣೆನೂ ಘಟ ಅಂತ ಕುಡಿದು ಬಿಟ್ರೆ ಗೊತ್ತಿಲ್ಲ. ಯಾರು ಎಲ್ಲ ಮಾಡ್ಬೇಕಾದ್ರೂ ನಾನು ಸಾಲ ಮಾಡಿರೋದು, ಸಂಪಾದನೆ ಮಾಡೋದು ಮಾಡಿದ್ದೀನಿ, ಸಾಲನೂ ಮಾಡಿದ್ದೀನಿ. ಎಲ್ರಿಗೂ ಸಾಲ ಮಾಡಿದ್ರೆ ಪುಕ್ಸಟ್ಟಿಯಾಗಿ ಬೇಕಾಗಿ ಲಕ್ಷಾಂತರ ರೂಪಾಯಿ ಸಂಬಳ ತಗೋತೀನಿ. ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಪ್ರಪಂಚ ಗೊತ್ತಾಗಲ್ಲ ಅಂತ ಅದು ಅನ್ಕೊಂಡಿರುತ್ತೆ, ಆದರೆ ಪ್ರಪಂಚ ಅದನ್ನ ನೋಡ್ತಾ ಇರುತ್ತೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಈಗ ಹೋಗಿ ಕೇಳಿದ್ರು ಕೊಡ್ತಾರೆ, ನನ್ನ ನಡವಳಿಕೆ ಗುಣ ನೋಡಿ ಕೊಡ್ತಾಳೆ, ಸರಿಯಾಗಿ ಅವಳೆ ಅಂದ್ಬಿಟ್ಟು ಎಷ್ಟೊತ್ತಲ್ಲಿ ಹೋಗಿ ಕೇಳಿದ್ರು ಇಲ್ಲ ಅಂತ ಕೊಡ್ತಾರೆ. ಇಲ್ಲದೇ ಇದ್ರೆ ಇಲ್ಲ ಅಂತ ಹೇಳೋದು. ಅದಕ್ಕೆ ಕೇಳಿ ಇಸ್ಕೊಬಂದು ಕೊಡ್ಲಪ್ಪ ಅಂದ್ರೆ ನಿನಗೆ. ನೀನು ಕೇಳಿ ಇಸ್ಕೊಬಂದು ಕೊಡೋದು ಬೇಡ. ನಾನು ಇರೋದ್ರಲ್ಲಿ ಅನ್ನ ಮಾಡ್ಕೊಂಡು ಇದು ಮಾಡ್ತೀನಿ, ಏನು ಒಗ್ಗರಣೆಗೆ ಹಾಕೊಂಡು ತಿಂತೀನಿ. ಸರಿನಾ? ತಲೆ ಕೆಡಿಸ್ಕೊಬೇಡಿ, ಆರಾಮಾಗಿ ಮನೆ ಕಡಿ ನೆಂಪಾಗೆ ಹೋಗಿ. ಇದನ್ನೇ ಅನ್ನ ಮಾಡ್ಕೊಂಡು ನೀನು ಅಂದ್ಬಿಟ್ಟಿದ್ರೆ ನಾನು ಪಡೋದು ಅನ್ನ ಮಾಡ್ಕೊತಿದ್ದೆ. ಈಗ ನಾನು ಬಂದು ನೋಡೋವರೆಗೆ ಎಷ್ಟು 8 ಗಂಟೆ. ಈಗೆಲ್ಲ ನೆಪಾಕ್ಬಿಟ್ಟು ನಾವು ಎಲ್ಲ ಮಲಿಕಂದೇ ಬಿಡ್ತಾ ಇದ್ದೀರಿ. ಹೋಗ್ಲಿ ಬಿಡಿ, ನಮ್ಮ ಅದನ್ನ ನಾವೇ ತೊಳ್ಕೊಳ್ಳೋದನ್ನ ತುಂಬ ವರ್ಷಗಳಿಂದನೇ ಪ್ರಾಕ್ಟೀಸ್ ಮಾಡ್ಕೊಂತೀವಿ. ನಾನು ಎಲ್ಲ ಸರಿನೂ ಒಂದೇ ಥರ ರಿಯಾಕ್ಟ್ ಮಾಡಲ್ಲ. ಒಂದೊಂದಕ್ಕೆ ಬಂದರೆ ಬೆಟ್ಟ ಹೋದ್ರೆ ಟಾಟಾ ಅಂದ್ಬಿಟ್ಟು ಸುಮ್ಮನೆ ಹೋಗ್ತೀನಿ, ತಲೆ ಕೆಡಿಸ್ಕೊಳ್ಳಲ್ಲ. ಒಂದು ಪಕ್ಷ ಊಟ ಹಾಕಲ್ಲ ಅಂದ್ಬಿಡು ಸುಮ್ಮನೆ ಇದ್ಬಿಡ್ತೀನಿ. ಇದು ನನಗೆ ಅಮೂಲ್ಯವಾದ ವಸ್ತು. ಹೇಳ್ತೀನಿ ಕೇಳಿಸ್ಕೊ. ಈ ಇಯರ್ಫೋನ್ಗಳು, ಈ ಮೊಬೈಲ್ ವಸ್ತುಗಳು
ಸಣ್ಣ ಪುಟ್ಟ ಒಂದೊಂದು ವಸ್ತುಗಳು ನನಗೆ ಸಿಕ್ಕಾಪಟ್ಟೆ ಅಮೂಲ್ಯ ವಸ್ತುಗಳು. ಇಂಥ ವಸ್ತು ಹೇಳ್ತೀನಿ ಕೇಳಿಸ್ಕೊ, ಇಂಥ ವಸ್ತು ಕೈ ಹಾಕ್ದಾಗ ಪಿತ್ತ ನೆತ್ತಿಗೆ ಸರ್ರತ ಇರ್ಬಿಡ್ತದೆ. ಅವಾಗ ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ನಿನಗೆ ನಾನು ಒಂದು ಮಾತು ಹೇಳ್ತೀನಿ ಕೇಳು. ಇದರಲ್ಲಿ ಎಲ್ಲ ಮಡಗೋದ್ರಿಂದ ನನಗೆ ಅದಕ್ಕೆ ಬಾಯಿಗೆ ನಾನು ಆಗಲೇ ಹೇಳಿದೆ, ನಾನು ಪಿತ್ತ ನೆತ್ತಿಗೆ ಹೇಳ್ತಿದ್ದೆ, ಕೋಪ್ತಾ ಇದ್ದೀನಿ, ಮಾತಾಡಿದ್ರೆ ಅವಾಚ್ಯ ಶಬ್ದಗಳು ಬರ್ತವೆ. ದೊಡ್ಡವ್ರ ಮುಂದೆ ಮಾತಾಡ್ಬಿಡ್ತಾರೆ, ಸುಮ್ಮನೆ ಸೈಲೆಂಟ್ ಆಗಿದ್ದೀನಿ. ಆ ಡಬ್ಬ ತಗೊಂಡೋಗಿ ತಿಪ್ಪೆ ಮುಂದೆ ಎಸ್ಬಿಡ್ತೀನಿ. ಆ ಡಬ್ಬ ಅದೆಲ್ಲ ಬಿದ್ದಿತ್ತು, ಬಿಸಾಕ್ಬಿಟ್ಟು ಸುಮ್ಮನೆ ಕುತ್ಕೋ. ಈಗ ಹಳೆದೆಲ್ಲ ತಗೊಂಡು ನನ್ನ ಮುಂದೆ ಇದು ಮಾಡಬೇಡ. ಈ ಒಂದು ನನ್ನ ವಸ್ತುಗಳನ್ನ ಮುಟ್ಬೇಡ ನೀನು. ಈ ಟವಲ್ನೂ ಅಷ್ಟೇ, ನಾನು ತಿಕ್ಕ ಮಕ್ಕ ಎಲ್ಲ ಅದೆಲ್ಲ ಹೊಡ್ಕೊತೀನಿ. ನಾನು ನಿಮ್ಮ ಟವಲ್ನ ನಾನು ಮುಟ್ಟೋದಿಲ್ಲ. ಅದಕ್ಕೋಸ್ಕರ ನೀವು ಒಟ್ಕೊಳ್ಳಿ. ಪದಾರ್ಥ ಎಲ್ಲನೂ ಒಂದು ಡಬ್ಬಕ್ಕೆ ಹಾಕಿ ಇದು ಮುಟ್ಬೇಡ ಕಣ. ಫಸ್ಟ್ ಆಫ್ ಆಲ್ ನಂದೆಲ್ಲ ಒಂದೇ ತವಿತ್ತು. ನಾನು ಫಸ್ಟ್ ಆಫ್ ಆಲ್ ಬುಕ್ಕಲ್ಲಿ ಇಡಲ್ಲ. ಯಾಕೆಂದರೆ ಕೆಳಗೆ ಬಿದ್ದೋಯ್ತೀನಿ ಅಂತ ನಾನು ಟಿ ವಿ ಮುಂದೆ ಇಡ್ತೀನಿ. ಟಿ ವಿ ಮುಂದೆ ಇದ್ದಿದ್ದು ಇಲ್ಲಿಗೆ ಹೆಂಗೆ ಬರ್ತದೋ? ನಾನು ಟಿ ವಿ ಮುಂದೆ ಮುಟ್ಟೆ ಇಲ್ವಲ್ಲ, ಟಿ ವಿ ನೋಡಿ ನಾನು ಅದು ಯಾವ ಬೋಳಿ ಮಗ ತೆಗೆದಿಟ್ಟು ನಾವು ಗೊತ್ತಿಲ್ಲ. ನಮ್ಮನ್ನ ಮುಖನ ಕೇಳಿದ್ರು ಹಿಡಿದು ನಾನು ಅದು ಕೈಯಾಗಿ ನಾ ಇಲ್ಲಿ ಇಡೋದೇ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಟಿ ವಿ ಮುಂದೆನೇ ಇಡೋದು. ಪುಸ್ತಕಗಳನ್ನ ನಾವು ಮುಟ್ಟಾಕಿಲ್ಲ. ಓಡಾಡುವಾಗ ಕೈ ತಗೊಳುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಇರ್ತೀನಿ. ನಾನು ನಾನು ಹೇಳ್ತೀನಿ ಕೇಳು, ಎಲ್ಲ ಸರಿ ನಾನು ಒಂದೇ ಸರಿ ರಿಯಾಕ್ಟ್ ಮಾಡ್ತೀನಿ ಅಂತಲ್ಲ. ನಂದು ಮೊಬೈಲ್ ಏನಾರು ಹೋಯ್ತು ಅಂದರೆ ನನ್ನ ಕೆಲಸ ಎಲ್ಲ ನಿಂತೋಯ್ತು. ಇಯರ್ಫೋನ್ ಹೋಯ್ತು ಅಂದರೆ ನನ್ನ ಕೆಲಸ ನಿಂತೋಯ್ತು. ಅದೇನಾದ್ರು ಕೆಟ್ಟಿಟ್ಟೋದ್ರೆ ಮಾತ್ರ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿರಲ್ಲ. ಇದನ್ನ ವೈರ್ ತಗೋಕೆ ತಲವಾಗಿ ಬಿಡ್ತದೆ ಅಷ್ಟೇ. ಎಲ್ಲದಕ್ಕೂ ಇತಿಮಿತಿ ಅಂತ ಇರ್ತದೆ. ಇತಿಮಿತಿ ಮೀರಿದ ದಿವಸ ನಾನು ಮನುಷ್ಯ ಆಗಿರೋದಿಲ್ಲ. ಈಗ ನಿನ್ನ ಮೊಬೈಲ್ಗೆ ಯಾವ ವೈರ್ ಅಂತ ತೋರಿಸ್ಬಿಡೋ ಮುಟ್ಟಲ್ಲ. ನನ್ನ ವಸ್ತುಗಳಲ್ಲಿ ಇಟ್ಟಿರ್ತೀನಿ, ನೀವು ಮುಟ್ಟಕೋಬೇಡ ದಯವಿಟ್ಟು. ನನ್ನ ವಸ್ತುಗಳನ್ನ ಅಲ್ಲಿ ಟಿವಿ ಮುಂದೆ ಇಟ್ಟಿದ್ದೀನಲ್ಲ, ಅದು ಮುಟ್ಬೇಡ ಅಷ್ಟೇ. ಟಿವಿ ಮುಂದೆ ನನ್ನ ವಸ್ತುಗಳು ಗೊತ್ತಾಗಲ್ವ ನಿನಗೆ? ನೋಡ್ರೆ ಗೊತ್ತಾಗಲ್ವ ನಿನಗೆ ನಿನ್ನ ವಸ್ತುಗಳು? ಹಾ, ಇದು ಇದ್ರ ಮುಂದೆ ಮುಖನ ಹಾಕಿದ್ದು ಎಲ್ಲಿಗೆ ಬರ್ತಾವೆ? ಈಚೆಗೆ ಹಾಕೋ ಬರ್ತೀವಿ. ಇದು ನಾನು ಈಗ ತಗೊಂಡಲ್ಲ. ಎಲ್ಲಿಗೆ ತಗೊಬಂದ? ಇದ ಇಲ್ಲಿ ಇಲ್ಲಿಂದ ಇಲ್ಲಿ ತಗೊಬಂದಿರೋದು. ಅದ ಒಳಗಿಟ್ಟಿದ್ದು ಟಿವಿ ಕಿಟಕಿ ತಾವ ಇದ್ದಿದ್ದು. ಇವು ಆಟ ಆಡಕ್ಕೂ ಒಂದು ಇತಿಮಿತಿ ಇರಬೇಕು. ಕೆಲಸ ಮಾಡು, ನಂದು ಯಾವುದು ಅಂತ ಕೊಟ್ಬಿಡು. ನಾನು ಅಲ್ಲಿ ನಿಂದು ಯಾವುದು? ಮೊಬೈಲ್ ಚಾರ್ಜ್ ಮಾಡ್ತಿದ್ದೀವಿ. ಚಾರ್ಜರ್ ಅಲ್ಲಿ ನಾನು ಇಷ್ಟು ಚಾರ್ಜ್ ಆಗ್ತಿಲ್ಲ. ಚಾರ್ಜರ್ ಹಾಕಿತ್ತಿಲ್ಲ. ಈ ಚಾರ್ಜರ್ ಬಿದ್ದಿಲ್ವಾ ಇಲ್ಲಿ? ನೋಡಲ್ಲಿ ಇಷ್ಟು ಚಾರ್ಜ್ ಆಗ್ತಿಲ್ಲ. ಮೆಳ್ಳೆ ಕುರಿ ತರ ಕೂತಿದ್ದೆ. ಕಣಪ್ಪ, ನನ್ನ ಮೊಬೈಲ್ಗೆ ಏನು ಅದರ ಅವಶ್ಯಕತೆ ಇಲ್ಲ. ನಾನು ಚಾರ್ಜರ್ ಕೊಟ್ಬಿಡಪ್ಪ. ಓ, ನೀನು ಚಾರ್ಜರ್ ಇಲ್ಲ. ದೇವ್ರ ಮನೆ ತಾವ ಇಲ್ವಾ? ಹೊಸ್ದಾಗಿ ಚಾರ್ಜ್ ಹಾಕಿಲ್ವಾ ನೀನು? ನಾನು ಇನ್ಮೇಲೆ ಚಾರ್ಜರ್ನು ಮುಟ್ಟೋದಿಲ್ಲ. ಅದು ಯಾವುದು ನಂದಲ್ಲ ಕವ. ಅದು ಯಾವುದು ನಂದಲ್ಲ, ಸರಿನಾ? ಮತ್ತೆ ಅಂದ್ರೆ ನಿಂದು, ನಿನ್ನ ಮಗಳಿಗೋ ಮೊಮ್ಮಕ್ಕಳು ಯಾರೋ ಇರ್ಬೇಕು, ಮಡಿಕೋ. ಅದ್ ಕಟ್ಟ ನಮ್ಗೇನು? ಒಂದು ಕೆಲಸ ಮಾಡು, ನಿಂದು ಯಾವ್ದೊಂದು ತೋರಿಸ್ಬಿಡು, ನಾವು ಮುಟ್ಟಕ್ಕೆ ಹೋಗಲ್ಲ. ನಂದು ಇರೋದೇ ಒಂದು. ನಾನು ಟಿವಿ ಮುಂದೆ ಇಟ್ಟಿರ್ತೀನಿ, ಕೆಲಸ ಮಾಡ್ತಿದ್ದೆ, ಆಚೆ ಕೂತಿದ್ದೆ, ತಂದೆ ಟಿವಿ ಮುಂದೆ ಇಟ್ಬಿಟ್ಟಿದ್ದೆ, ಬಂದಿದ್ದೆ. ಅಲ್ಲಿ ಇಲ್ಲಿ ಮಾಯ ಆಗ್ಬಿಟ್ಟಿದ್ದೆಲ್ಲ. ಡಬ್ಬ ಇಯರ್ಫೋನ್ ಹೇಳ್ಕ ಕೂತಿದ್ದೆ. ನನ್ನ ವಸ್ತುಗಳು ನಿಮ್ಮ ಮುಟ್ಟಕ್ಕೂ ಹೋಗ್ಬೇಡ. ನನ್ನ ವಸ್ತುಗಳು ನಿಮ್ಮ ವಸ್ತುಗಳ ಜೊತೆ ಮಿಕ್ಸ್ ಮಾಡಬೇಡಿ. ಪೇಪರ್ ವರ್ಕ್ ಮುಗಿದ ತಕ್ಷಣ ಬ್ಯಾಗ್ನ ತಗ ಸೀದಾ ಶಿಸ್ತಾಗಿ ಮೈಸೂರಿಗೆ ಹೋಯ್ತಾ ಇರ್ತೀನಿ. ಎಲ್ಲೂ ಬೇಡ, ಅದಲ್ಲಿರ್ಲಿ. ನೀವು ನೋಡವ, 2 ದಿವಸ ಇರ್ತೀನೋ 3 ದಿವಸ ಇರ್ತೀನೋ ನಾನು. ನನ್ನ ಕೆಲಸ ಮುಗಿಸ್ಕೊಂಡು ಬ್ಯಾಗ್ ತಗೊಂಡು ಶಿಸ್ತಾಗಿ ಮೈಸೂರು ಕಡೆ ಹೋಗ್ತಿರ್ತೀನಿ. ಸುಮ್ಮನಿರು. ಅಯ್ಯೋ, ನೀನು ಹೋಗು ಅಂತ ಹೇಳ್ತಾ ಇರಕನಪ್ಪ ನಾನು. ಅದು ಗೊತ್ತಾಗದೆ ಇದು ಮಾಡ್ಬಿಟ್ಟರು. ಅದಕ್ಕೆ ಇದ್ರ ಮೇಲೆ ಇಟ್ಬಿಡಪ್ಪ, FM ಮೇಲೆ ಅಂದೆ. ಇಲ್ಲಿ ಕೈ ಹಾಕ್ತಿರ್ತಾರೆ, ತಗೊಂಡು ಇದು ಮಾಡ್ಬಿಟ್ಟರು. FM ಮೇಲೆ ಇಡು, ಯಾರು ಮುಟ್ಟಲ್ಲ ಅಂತ. ನೋಡೋಣ, ನಾನು ನಿಮ್ಗೆ ಹೇಳ್ತಾ ಇರೋದು. ಮತ್ತೆ ಹೇಳೋದಿಲ್ಲ, ಕೇಳಿಸ್ಕೊ. ನಾನು ನಾಳೆಯಿಂದ ಬರೋದಿಲ್ಲ ಬಿಡು. ಈಗ ಬಂದ್ರೆ ಒಂದು, ಬರ್ತಾರೆ ಇನ್ನೊಂದು. ಸರಿ, ಹೇಳೋದನ್ನ ಕೇಳಿಸ್ಕೊಬಿಡು. ನೀನು ಮುಂಚೆ ಜಮೀನ್ ವಿಷಯದಲ್ಲಿ ದುಡ್ಡು ಕೊಡ್ಬೇಕಾದ್ರೆ 50 ರೂಪಾಯಿ 100 ರೂಪಾಯಿ ಕೊಟ್ಬಿಟ್ಟು ಇಲ್ದಿರೋದೆಲ್ಲ ನಾಟಕ ಮಾಡಿ, ಮನೇಲಿ ಗಲಾಟೆ ಮಾಡಿ, ಪೊಲೀಸ್ ಕಂಪ್ಲೇಂಟ್ ಎಲ್ಲ ಆಗಿ ಒಂದ್ಸರಿ ಕಂಪ್ಲೇಂಟ್ಸ್ ಮಾಡಿದ್ರಲ್ಲ, ಆ ಥರ ನಾನು ಮತ್ತೆ ಮಾಡ್ತೀನಿ ಅಂತ ನೀನಾದ್ರು ಅನ್ಕೊಂಡಿದ್ರೆ ಅದು ನಿನ್ಗೆ ಕನಸು. ಆಯ್ತಾ? ನಾನು ಬಂದೂರಿಗೆ ಹೇಳ್ತೀನಿ, ಕೇಳಿಸ್ಕೊ ಪೂರ್ತಿ. ಆಮೇಲೆ ನಾನು ಬಂದೂರಿಗೆ ಹೋಗೋದಕ್ಕಿಂತ ಮುಂಚೆನೆ ಪೊಲೀಸ್ ಕಂಪ್ಲೇಂಟ್ ಲೆಟರ್ ಎಲ್ಲ ಬರೆದು ಕ್ಲೀನಾಗಿ ಬೆಂಗಳೂರಿಗೆ DGIGಗೆ ಕಳಿಸ್ಬಿಟ್ಟು ಎಲ್ಲ ವ್ಯವಸ್ಥೆ ಮಾಡ್ಬಿಟ್ಟೆ ಬಂದಿರೋದು. ಏನೇ ಹೆಚ್ಚು ಕಮ್ಮಿ ಆದ್ರೆ ಚುಟ್ಕಿ ಹೊಡಿಯೋದ್ರೆ ಎಲ್ಲ ಕಸ ತಗತ್ ನನ್ಗೆ ಐತೆ. ಆಯ್ತಾ? ನೀವು ಮಿಂಡ್ರಿಗುಂಟ ಆಟಗಳನ್ನ ಆಡಿ ನನ್ನ ಕೋಪ ಬಡಿಸಿ ಗಲಾಟೆ ಮಾಡೋದು, ಅದು ಇದು ಎಂತದ್ದೇ ಮಾಸ್ಟರ್ ಪ್ಲಾನ್ ಹೇಳ್ತೀನಿ. ನಾನು ಹೇಳೋದು ಕೇಳಿಸೋ. ಆಮೇಲೆ ನೀನು ಬಗಳವೆ. ನೀವು ಎಂತದ್ದೇ ಮಾಸ್ಟರ್ ಪ್ಲಾನ್ಗಳು ಮಾಡಿದ್ರು ಅದನ್ನೆಲ್ಲಾನು ಬ್ರೇಕ್ ಮಾಡೋ ಸ್ಟಾರ್ಟ್ ಆಗ್ತೈತೆ. ನಾನು ಬಂದ್ಮೇಲೆ ಏನೇನು ನಡೀತೈತೆ ಪ್ರತಿಯೊಂದನ್ನು ಸಾಕ್ಷ್ಯಾಧಾರಗಳ ಸಮೇತ ರೆಡಿ ಮಾಡಿ ಇಟ್ಟಿದ್ದೀನಿ. ತಗೊಂಡೋಗಿ ಪೊಲೀಸವ್ರ ಮುಂದೆ ಇಟ್ಬಿಟ್ಟು ನಾನು ಇಸ್ಕೊತೀನಿ. ಪೊಲೀಸವ್ರು ನನ್ನ ಕರೆದು ಕೇಳ್ಬಿಡ್ಲಿ, ನಾನು ಈ ಮನುಷ್ಯ ಇದೇ ಊರಲ್ಲಿ ಯಾವ ಥರ ಬದುಕ್ತಾ ಇದ್ದಾನೆ ಅಂತ ಅವ್ರು ಹೇಳಿ. ಯಾರು ಹೇಳಿ? ಪೊಲೀಸ್ನವರು. ಪೊಲೀಸರು ಯಾರು ಒಂದು ಕಾಸು ಇಸ್ಕೊಂಡ್ರು ಅವ್ರು ಹೇಳ್ತಾರೆ ನಿಮ್ಮ ಪರವಾಗಿ. ಹಂಗ
ಕಾಸು ನಾನು ಇಡೀ ಜೀವನದಲ್ಲಿ ಒಂದು ಪೈಸಾ ಕೊಟ್ಟಿಲ್ಲ ಯಾರಿಗೂ. ಈಗ ಕೊಟ್ಟಿಲ್ಲ, ಬೇರೆ ಕೈ ಕೊಡ್ಸಿದ್ರಿ ಅಷ್ಟೇ. ಅದೇ ಕೊಡಲಿ, ಬೇರೆಯವ್ರ ಜಮೀನೆಲ್ಲ ಮಾಡ್ಬಿಟ್ಟು ದುಡ್ಡು ತಗೋಗಿ ಯಾರು ಬಾಯಿಗೆ ಆಗ್ತದೆ ತಗೋಗ ಯಾವ್ದಾದ್ರು ತೂತ್ ಹಾಕಿರ್ತಿದ್ಯಾ ತಗೋಗ ಪೊಲೀಸವ್ರಿಗೆ ಅವ್ರು ಕೊಟ್ಟು ಲಂಚ ಕೊಟ್ಬಿಟ್ಟು ಕೆಲಸ ಮಾಡಿಸ್ಕೊಂಡಿರ್ತೀವಿ ಹಂಗ. ಅಂತ ಮನೆ ಅಣ್ಣ ಮಗ ನೀನು. ಆಯ್ತು ಆಯ್ತಕ್ಕ, ಕೇಳಿಸ್ಕೊಳಕ ಬಿಡು. ನೀನು ದೇವ್ರ ಮೇಲೆ ಪ್ರಮಾಣ ಮಾಡುವೆ, ದೇವ್ರ ಬಂದು ನನ್ನ ಮುಂದೆ ತೋರಿಸ್ಬಿಟ್ಟು ಆಮೇಲೆ ದೇವ್ರ ಮೇಲೆ ಪ್ರಮಾಣ ಮಾಡು. ನೀನು ಯಾವ್ದೋ ಒಂದು ಫೋಟೋ ಇಟ್ಕೊಂಡ್ಬಿಟ್ಟು ಹೇಳಿ ತಿನ್ಬಿಟ್ಟು ಅದೇನೋ ಗಾದೆ ಐತೆ, ಆಯ್ತು ದನ ತಿನ್ನೋನ್ಗೆ ಆಯ್ತು ಗಾದೆ ಐತೆ, ದನ ತಿನ್ನೋನ್ಗೆ ಸಾಕ್ಷಿ ಇಡ್ಸೋದ್ರಿಂದ ದೇವ್ರ ಮೇಲೆ ಬರೋ ಸಾಕ್ಷಿ. ನಾನು ಬರೆದು ಕೊಡುತ್ತೇನೆ, ನಾನು ಬರೆದು ಕೊಡುತ್ತೇನೆ. ನೀನು ಬರೆದು ಕೊಟ್ಟ ನಂತರ ಅದೇ ದುಡ್ಡಲ್ಲಿ ಒಂದು ಲ್ಯಾಪ್ಟಾಪ್ ತಗೊಂಡು ಲಾಯರ್ ಫೀಸನ್ನು ಕೊಟ್ಬಿಟ್ಟು ಮತ್ತೆ ಬಗನಿಗುಟ ಜಡಿತೀವಿ. ಹಂಗ ನಾನು ಬರ್ಕೊಟ್ಬಿಟ್ಟ ಮೇಲೆ ಕ್ಲೋಸ್ ಏನಿಲ್ಲ, ಪ್ರತಿ ಒಂದು ಕ್ಲೋಸ್ ಚಾಪ್ಟರ್ ಕ್ಲೋಸ್ ಹೇಳ್ತೀನಿ ಕೇಳಿಸ್ಕೊ. ಒಂದ್ ಚಾಪ್ಟರ್ ಕ್ಲೋಸ್ ಆದ್ರೆ ಇನ್ನೊಂದು ಚಾಪ್ಟರ್ ಓಪನ್ ಆಗಿದೆ. ನಾನು ಬರ್ಕೊಟ್ಬಿಟ್ಟ ಮೇಲೆ ಯಾವ ಲಾಯರಲ್ಲ, ಯಾವ ಶಾಟ್ ಅವನು ನಾನು ಏನು ಮಾಡಕ್ ಹಾಕಿಲ್ಲ. ನೀ ಹಂಗೆ ಅನ್ಕೊಳಕ್ ಹೋಗ್ಬೇಡ. ನಿಮ್ ಕೈ ಕೋಳ ಹಾಕಿ ನಿಲ್ಲಿಸ್ತೀರ ನನ್ನ ಹೆಸರು ನವೀನ ಅಲ್ಲ. ಓಎಸ್ ನಿನ್ ಕಾಪಾಡಕ್ಕೆ ಯಾವ ದೇವಗಳ ಆಯ್ತು, ನೆನ್ಪಿಟ್ಕೊ. ದೇವರಲ್ಲ, ದೇವರೇ ಬಂದ್ರು ಆಗಲ್ಲ. ಅಯ್ಯ, ಯಾವನ್ ಕೈಲೂ ಆಗಲ್ಲ, ಯಾವಳ ಕೈಲೂ ಆಗಲ್ಲ. ಆಯ್ತು. ನಾನು ಫಸ್ಟ್ ಆಫ್ ಆಲ್ ನೀವು ಬರ್ಕೊಡ್ತೀನಿ ಅಂತ ತಕ್ಷಣ ಬರ್ಸ್ಕೊಬಿಡ್ತೀನಿ ಕಡೆಯ ಸುಲಭವಾಗಿ. ಅಯ್ಯಪ್ಪ, ನಾನು ಅವ್ರು ಹೆಂಗ್ ಬರ್ಸ್ಕೋಬೇಕು ಅದನ್ನೆಲ್ಲ ಲೆಕ್ಕಾಚಾರ ಹಾಕೊಂಡೇ ಬರ್ಸ್ಕೊಳ್ಳೋದು. ಇನ್ನೊಂದ್ಸರಿ ಆಯ್ತಾ ಬಿಡವ, ಇನ್ನೊಂದ್ಸರಿ ಆಯ್ತಾ ಬಿಡವ. ಇದು ಬರ್ಕೊಡ್ತೀನಿ ಅಂತ ನಾನೇನು ಬರ್ಸ್ಕೊಬಿಡಲ್ಲ. ಯಾವುದಕ್ಕೂ ಫಾರ್ಮಾಲಿಟೀಸ್ ಇಡೀ ಊರಲ್ಲೇ ಕೇಳಿಸ್ಕೊಳ್ಳೋದು. ನಮ್ಗೆ ದೇವ್ರು ಕಿವಿ ಕೊಟ್ಟನೆ, ನಾಯಿ ಬೊಗಳೋದು ಕೇಳಿಸ್ಕೊತೀವಿ ನಾವು, ನೀ ಬೊಗಳೋದು ಕೇಳಿಸ್ಕೊತೀವಿ. ಬೊಗಳು ಪುಟ್ಟಸ್ವಾಮಿ ಗಂಗೋಡಿ ಅವಳ ಮಗ ಎಂಥ ವ್ಯಕ್ತಿ. ನಾನು ನಾಳೆ ಬೆಳಿಗ್ಗೆಲೇ ಬರ್ಕೊಡ್ತೀನಿ, ನೋ ಡೌಟ್. ಅಲ್ಲೇ ಮಾಡು, ಬೇಕಾದ್ರೆ ಹಾಕೋದ್ರೆ ಮಾಡೋಣ. ಸಿಗಿಸ್ತೀನಿ. ಕೈಯೆಲ್ಲ ಕೋಳ ಹಾಕಿ ಒಳಗೆ ತಿಳಿಸಿಲ್ಲ ಅಂದ್ರೆ ನಾನು ನವೀನನೇ ಅಲ್ಲ. ಹುಟ್ಟಾಗಿನ ಉಂಡ್ರದೆಲ್ಲ ಕಟ್ಟಿರ್ತೀನಿ. ಅದು ಯಾವುದು ಕೊಡ್ಲಿ, ಕೋಳ ಯಾಕ ಅವ್ನು ಯಾವ ಬೋಳಿ ಮಗ ಬಂದವ್ರು ನಿಲ್ಸಕ್ಕೆ ನಾನು ನೋಡ್ತೀನಿ ಅದನ್ನ. ಆಯ್ತು ಆಯ್ತು. ನೀನೇನು ಪೂರ್ತಿ ಪ್ರಪಂಚ ನೋಡ್ತಿದ್ದೆ ಅವತ್ತೊಂದು ದಿವಸ. ನೀನೇನು ನೋಡೋದು ಪೂರ್ತಿ ಪ್ರಪಂಚ ನೋಡ್ತದೆ. ಅಂತಲ್ಲ ಅವನೇನಾದ್ರು ತಪ್ಪು ಮಾಡಿದ್ರೆ ಕೋಳ ಹಾಕ್ಸ್ಲಿ. ನೀನ್ ಯಾಕಂದ್ರೆ ಅವ್ನಿಗೆ ವಾದ ಮಾಡಕೋತಿ, ಸುಮ್ಮನಿರು. ನಾನು ಹೇಳ್ತಾ ಇದ್ದೀನಲ್ಲ ಅವ್ರು ಹಾಕಿಸ್ತೀನಿ ಅಂತ ಅವನೇ ತಾನೇ ಮಾಡಿರೋದು. ಹಾಕಿಸ್ಲಿ. ಹೋಗಿ ನೆಕ್ತಾ ಅದು ಪಕ್ಕ ಕೂತಿದ್ರೆ ಅದು ಒಂಥರ. ನಾನು ಕೆಳಕೈಲಿ ಪುಟ್ಸ್ವಾಮಿ ಸನ್ ಆಫ್ ಲೈಟ್ ಸಿಂಗ್ರಿ ಗೌಡರು ಅಂತ ಇದ್ದಂಥ ಇದೆಲ್ಲನೂ ನಾನು ಬರ್ಕೊಡ್ತೀನಿ, ನೋ ಡೌಟ್. ಅದಕ್ಕೆ ತಲೆ ನೀನು ನಿಮ್ಮ ತಾತನ ಹೆಸರು ಆಸ್ತಿ ತೆಗೆದಿರ್ಬೋದು. ನಾನು ನಿಮ್ಮ 7 ತಲೆಮಾರು ಜನ ಆಸ್ತಿ ತೆಗಿತಾ ಇದ್ದೀನಿ ಈಚೆಗೆ, ನೆನ್ಪಿಟ್ಕೋ. 7 ತಲೆಮಾರು, ನೀನು 2 ತಲೆಮಾರಿಗೆ ಹೋಗಿದ್ಯಾ, ನಾನು 7 ತಲೆಮಾರು ಗಂಟಲು ಹೋಗಿದ್ದೀನಿ. ನೋಡಿಲ್ಲ, ನೀನು ಓನ್ ಆಗಿ ಪರ್ಚೇಸ್ ಮಾಡಿದ್ರೆ ನನಗದ್ರದ್ದು ನೋ ಡೌಟ್. ಏನು ಪರ್ಚೇಸ್ ಮಾಡಿದ್ರು ನೋ ಡೌಟ್. ನಾನು ಸುಮ್ಮನೆ ಈ ಮಂದಿಗೆ ಹೋಗ್ಬಿಟ್ರೆ ಇನ್ನು ಮೇಕೆ ಹೇಳ್ಸ್ಕೊಳ್ಳೋ ಅಂಥದ್ದು ಏನಿಲ್ಲ. ಹೇಳೋದು ನಿನಗೆ ಅರ್ಥ ಆಗಬೇಕು, ನನಗಂತ ಏನು ಅರ್ಥ ಅಯ್ಯ, ನಿನಗೇನು ಅರ್ಥ ಆಗ್ತಿಲ್ಲ. ಅಂದರೆ ನನ್ನ ಆಸ್ತಿ ನನಗೇನು ಇಷ್ಟಪಡಲ್ಲ, ಎಲ್ಲ ನಿಂದೇನೆ. ಏನೂ ಇಲ್ಲ. ಸರ್ಕಾರಿ ಸೆಕ್ಯೂರಿಟಿ ನಿನಗೆ ಯಾಕೆ ಚಾಪೆಗೆ ದಿಂಬು ಅಲ್ಲ, ಸರ್ಕಾರಿ ಸೆಕ್ಯೂರಿಟಿ, ಸರ್ಕಾರಿ ಚಾಪೆ ದಿಂಬು, ಸರ್ಕಾರಿ ಊಟ ಎಲ್ಲ ಕೊಡಿಸ್ತೀನಿ. ಸ್ವಲ್ಪ ದಿವಸ ತಡ್ಕೊ. ಜೈಲಲ್ಲಿ ನಾಳೆ ತಿಥಿ ಊಟನೂ ಅಲ್ಲೇ, ಒಂದ್ಸರಿ ಒಳಕ್ಕೆ ಹೋದ್ರೆ ತಿಥಿ ಊಟನೂ ಅಲ್ಲೇ ಹಾಕ್ಸ್ತಾರೆ ಎಲ್ರಿಗೂ. ಯಾವ್ದೋ ಪೊಲೀಸ್ ಕೇಳ್ತಿದ್ದಿಲ್ಲ, ಯಾವ್ದೋ ಹಾಸ್ಪಿಟ್ಲಿಗೆ ನಾನು ಬರೆದು ಕೊಟ್ಟು ಬಂದುಬಿಟ್ಟಿದ್ದೇನೆ, ಸತ್ ಮೇಲೆ ಅವ್ರು ಬರ್ದು ತಗೊಂಡು ಹೋಗ್ಬಿಡ್ತಾರೆ ಅಂತಿದ್ದಿಲ್ಲ. ಜೈಲಿಂದ ಈಚೆ ನೀನು ಡೆಡ್ ಬಾಡಿ ಕೊಟ್ಟಾರ, ಆಮೇಲೆ ತಗೊಂಡು ಒಂದು ಹೆಜ್ಜೆ ಐತಿಲ್ಲ. ಎಣ್ಣೆ ಇಟ್ಟಿರೋದಾನೆ. ಸುಮ್ಮನೆ ಒಂದು ಮಾತಲ್ಲಿ ನೀನು ಇಟ್ಟಿದ್ರೆ ನಿನಗೆ ಉಳ್ಕಬೇಕು, ನೀವು ಮಾತಾಡ್ಬೇಕು. ಉಳ್ಕಲಿ. ನನ್ನ ಮನೆ ದೇವರು ಯೋಗ ನರಸಿಂಹ ಸ್ವಾಮಿ. ನೀನು ಹೇಳ್ಕೊ ಅದನ್ನ ಅವನಿಗೆ ಬೇಕಾದ್ರೆ ಈಗ ನೀನು ಪ್ರಮಾಣ ಮಾಡಿ ಹೇಳ್ತೀನಿ ಅವನ ಮೇಲೆ. ಪ್ರಮಾಣ ಮಾಡೋದು ನೀವು ದೇವ್ರ ಕರ್ಕೊಂಡ್ಬಂದು ನಿಲ್ಲಿಸ್ಬಿಟ್ಟು ಪ್ರಮಾಣ ಮಾಡು, ಆಯ್ತಾ? ನಿಮ್ ಪ್ರಮಾಣ ಗಿಮಾಣ ಎಲ್ಲ ನಮ್ಗೆ ಸಾಕ್ಷಿ ಆಧಾರ ಮುಖ್ಯ. ಸಾಕ್ಷಿ ಆಧಾರ ನಮ್ಮ ಹತ್ರ ಐತೆ, ಒಳಗೆ ಹಾಕಿ ನಾನು ಬಾಯಲ್ಲಿ ಹೇಳ್ಬಿಟ್ಟು ಬಂದು ಅದನ್ನ ಪ್ರಮಾಣ ಮಾಡಿ ನಾನು ಬಿಸಾಕ್ತೀನಿ ಅಷ್ಟೇ ಹೊರತು. ನೀನು ಮಾಡ್ಬಾರ್ದೆಲ್ಲ ಮಾಡ್ಬಿಟ್ಟು ಅದೇ ಹೇಳಿಲ್ವಾ, ದನ ತಿನ್ನ ಗೊಬ್ಬರ ಮೇಲೆ ಸಾಕ್ಷಿ ಅಂತ. ನಿನ್ನವನ್ಗೆ ದೇವ್ರ ಮೇಲೆ ಸಾಕ್ಷಿ ಬೇರೆ ಕೇಳು ಅಲ್ವಾ? ಆ ದೇವ್ರು ಅನ್ನೋ ಅಲ್ಲ, ಆಕಾಶ ತೋರ್ಸಕ್ ಹಂಗೈ ಬೇರೆ. ನಾನು ಅದನ್ನೇ ನೋಡ್ಕೊಂಡು ನಾನು ಅದನ್ನೇ ಹೇಳ್ತೀನಿ. ಬೆಳಿಗ್ಗೆ ನಮ್ಮಪ್ಪ ಭಗವಂತ
ಈಗಲೇ ಯಾಕೆ ಬಂದು ಹೇಳು ನಿಂತ್ಕೊಂಡು ಬೇಡ ಅನ್ನ ಯಾಕಪ್ಪ ಏನು ಬೇಕಾ ಉಪ್ಪಬೇಕು. ಹೇಗೆ ಮನುಷ್ಯನ ಸಾಕೋದಕ್ಕಿಂತ ನಾಯಿ ಸಾಕಿದ್ರೆ ವಾಸ ಅಂತ ಮಾತಾಡ್ತಿರೋದು. ಕಟ್ಕೊಂಡು ಗಂಡನ್ನ ಇಟ್ಕೊಳ್ಳಾರ್ದೆ ತಿಥಿ ಊಟ ಹಾಕ್ಸ್ಬಿಟ್ಟು ಜೀವನ ಮಾಡ್ತಾರೋ ಬಟ್ಟೆ ತವಿವು. ಮನುಷ್ಯನ ಸಾಕೋದ್ರ ಬದಲು ನಾಯಿ ಸಾಕೋದ್ರೆ ಒಳ್ಳೇದು ಅಂತ ಮಾತಾಡ್ತಾವ್ರೆ ಲೆಕ್ಕಾಕು. ಹುಡ್ಸೋದು ಮಕ್ಕಳು ಅಲ್ಲಿ ಕುತ್ಕೊಂಡು ಗಾಂಜಾ ಹೊಡಿತವೆ. ಸಮಾಜ ಹಿಂಗೆ. ಕಟ್ಕೊಂಡು ಗಂಡನ ತಿಥಿ ಊಟ, ಹುಡ್ಸಿರೋ ಮಕ್ಕಳಿಗೆ ಗಾಂಜಾ, ಇವ್ರುಗಳು ಮಾತಾಡಬೇಕು ಬಿಡುತ್ತವೆ. ಕೇಳೋರಿದ್ರೆಲ್ಲ ಹೋಗಿ ಹೋಗ್ತಾನೆ ಇರ್ತಾರೆ.